ನಮ್ಮೆಲ್ಲರಿಗೆ ಗೊತ್ತಿದೆ ಯೋಸೇಫನ ಬಗ್ಗೆ. ಯೋಸೇಫನು ಐಗುಪ್ತ ದೇಶದಲ್ಲಿ ಸೆರೆಮನಿಯಲ್ಲಿ ಮಾಡದೇ ಇರುವಂಥ ತಪ್ಪಕ್ಕಾಗಿ ಬಂದಿಯಾಗಿದ್ದಾನೆ. ಆ ಟೈಮ್ದಲ್ಲಿ ಆ ಐಗುಪ್ತ ದೇಶದ ರಾಜನಾಗಿರುವಂಥ ಫರೋಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ಆತನು ಒಂದು ಕನಸು ಅಂದರೆ ಒಂದೇ ದಿನವೇ 2 ಕನಸುಗಳು ಬಂದಿದೆ ಮೇಲೆ. ಆತನು ಎದ್ದು ಅರ್ಥ ಏನು ಅಂತ ಗಲಿಬಿಲಿ ಹೊಂದಿದ್ದಾನೆ. ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗಲಿಲ್ಲ ಫರೋಹರಿಗೆ. ಮತ್ತು ದೇಶದಲ್ಲಿರುವಂಥ ಶಕನಗಾರರು, ಮಂತ್ರಗಾರರು, ಯಾರಿಗೆ ಏನೇನು ತಲಾಂತಗಳು ಅವರವರ ಶಕ್ತಿನ ಉಪಯೋಗಿಸುವಂತೆ ಕೆಲವರು ವಿದ್ವಾಂಸಗಳನ್ನು ಎಲ್ಲರನ್ನೂ ಕೂಡ ಕರೆದಿದ್ದಾನೆ. ಬರ್ರಿ, ನನಗೇನೋ ಒಂದು ಕನಸು ಬಂದಿದೆ, ಬರ್ರಿ ನೀವು ಇದನ್ನು ಅರ್ಥ ಹೇಳುವುದಕ್ಕೆ ನಿಮಗೆ ಆಗುತ್ತದೇನೋ ಅಂತ ಹೇಳಿ ಪ್ರಾವೀಣ್ಯರನ್ನೆಲ್ಲರನ್ನೂ ಕರೆದಿದ್ದಾನೆ. ಆದರೆ ಯಾರೂ ಅರ್ಥ ಹೇಳುವುದಕ್ಕೆ ಆಗಲಿಲ್ಲ. ಕನಸೇನೋ ಇದನ್ನು ಹೇಳ್ತಾ ಇದ್ದಾನೆ, ಕನಸಿನ ಭಾವ ಅರ್ಥ ತಿಳಿಸಲಿಕ್ಕೆ ಯಾರಿಗೆ ಆಗಲಿಲ್ಲ. ಆ ಸಮಯದಲ್ಲಿ ಬೇರೆಯವರ ಮುಖಾಂತರವಾಗಿ ಕೇಳುತ್ತಾನೆ. ಸೆರೆಮನಿಯಲ್ಲಿ ಒಬ್ಬರಿದ್ದಾನೆ, ಆತನು ಯೋಸೇಫನು ಕನಸುಗಳ ಭಾವ ಹೇಳುತ್ತಾನೆ ಅನ್ನುವಂಥ ವಿಷಯವನ್ನು ತಿಳ್ಕೊಂಡು ಆತನ್ನು ಸೆರೆಮನಿಯಿಂದ ಕರೆಸ್ತಾನೆ. ಆತನು ದೇವರ ಸಹಾಯದಿಂದ, ಯಾರು? ಯೋಸೇಫನು ದೇವರ ಸಹಾಯದಿಂದ ಕನಸಿನ ಅರ್ಥವನ್ನು ತಿಳಿಸುತ್ತಾನೆ. ಆತನು ಹೇಳುತ್ತಾನೆ, ರಾಜನೇ, ಈ ಕನಸು ನಿನಗೆ ಒಂದೇ ಸತಿ 2 ಕನಸುಗಳು ಬಂದಿದ್ದಿಲ್ಲ ಒಂದೇ ದಿನದಲ್ಲಿ. ಇದು ಬೇಗನೆ ಆಗುವಂಥ ಕನಸು, ಶೀಘ್ರವೇ ಆಗುತ್ತದೆ. ಇದನ್ನು ದೇವರೇ ನಿನಗೆ ತೋರಿಸಿದ್ದಾನೆ. ಈ ಕನಸು ಮುಖಾಂತರವಾಗಿ ದೇವರು ನನಗೆ ಹೇಳುವಂಥ ಅರ್ಥ ಪ್ರಕಾರವಾಗಿ ಹೇಳುತ್ತಾ ಇದೆ, ಮೊದಲು 7 ವರ್ಷಗಳು ಎಲ್ಲ ಕೂಡ ಸಮೃದ್ಧಿಯಾಗಿರುವಂಥ ಬೆಲೆ ಬರುತ್ತದೆ. ಆ ಬೆಲೆಯಿಂದ 7 ವರ್ಷಗಳು ಸುಖವಾಗಿರುತ್ತವೆ. ಆದ ನಂತರ 7 ವರ್ಷಗಳು ಭಾಳಷ್ಟು ಬರವು ಕಾಲ ಬರುತ್ತದೆ. ಆ ಟೈಮ್ದಲ್ಲಿ ಯಾವುದೇ ಬೆಲವು ಬರುವುದಿಲ್ಲ, ಸರಾಗಿ ವಿಷಯಗಳು ಧಾನ್ಯವೇ ಇರುವುದಿಲ್ಲ. ಅದಕ್ಕಾಗಿ ನಾನು ದೇವರ ಸಹಾಯದಿಂದ ಹೇಳ್ತಾ ಇದ್ದೆ, ನೀವು ಅಧಿಕಾರಿಗಳನ್ನು ನೇಮಿಸಿ ಆ 7 ಸಮೃದ್ಧಿ ವರ್ಷಗಳ ಸಮಯದಲ್ಲಿ ಬೆಳೆಯುವಂಥ ಸಮಯದಲ್ಲಿ ಧಾನ್ಯವನ್ನೆಲ್ಲ ಕೂಡ ನೀವು ಕಣಜಗಳಲ್ಲೆಲ್ಲ ಕೂಡ ಪ್ರಿಸರ್ವ್ ಮಾಡಿರಿ. ಅದು ಏನಾಗುತ್ತದೆ, ಕಷ್ಟ ಬಂದಾಗ, ಬರವು ಬಂದಾಗ ನಾವು ಉಪಯೋಗಿಸ್ಕೊಳ್ಬೋದು ಅಂತ ಸಲಹೆ ಕೊಡ್ತಾನೆ. ಈ ಒಂದು ವಿಷಯವು ಫರೋಹನಕ್ಕೆ ನಪ್ಪುತ್ತದೆ. ಆತನ ಹತ್ರ ಕೆಲಸ ಮಾಡುವ ಎಲ್ಲರಿಗೂ ಕೂಡ ನಪ್ಪುತ್ತದೆ. ಫರೋಹನ ಅಂತಾನೆ, ನಿನಗೂ ದೇವರಿಗೆ ಜ್ಞಾನವನ್ನು ಕೊಟ್ಟಿದ್ದಾನೆ, ದೇವರೇ ನಿನಗೆ ಈ ವಿಷಯವನ್ನು ತಿಳಿಸಿದ್ದಾನೆ, ನಿನಕ್ಕಿಂತ ಜ್ಞಾನಿ ಯಾರಿದ್ದಾರೆ, ನೀನೇ ಈ ಒಂದು ಬಾಧ್ಯತೆಯನ್ನು ತೆಗೆದುಕೋ ಅಂತ ಅಧಿಕಾರವನ್ನು ಕೊಡ್ತಾನೆ. ಹಲ್ಲೆಲೂಯ. ಈಗ ನಾವು ವಾಕ್ಯದಿಂದ ವಿಷಯಗಳು ನೋಡ್ಕೊಳ್ಳೋಣ. ಇದು ಇಂಟ್ರೊಡಕ್ಷನ್. ನಿಮಗೆ ಯೋಸೇಫನು ಫರೋ ಮಧ್ಯದಲ್ಲಿ ಆಗಿರುವಂಥ ವಿಷಯಗಳು. ಈಗ ಆದಿಕಾಂಡ, ನಮಗೂ ಪ್ರವೀಣ್ ಓದ್ತಾ ಇರ್ತಾನೆ. ಆದಿಕಾಂಡ 47ನೇ ಅಧ್ಯಾಯ 14ನೇ ವಚನದಿಂದ ಓದಿಕೊಳ್ಳುತ್ತಾ ಬಂದಾಗ ನಾನು ವಿವರಿಸುತ್ತೇನೆ. ಆಗ ಯೋಸೇಫನು ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿಯೂ ಜನರು ಕೊಂಡುಕೊಂಡ ಧಾನ್ಯಕ್ಕೆ ಬದಲಾಗಿ ಕೊಟ್ಟ ಹಣವನ್ನೆಲ್ಲ ಕೂಡಿಸಿ ಅದನ್ನು ಫರೋಹನನ ಮನೆಗೆ ತಂದನು. ಇಲ್ಲಿ ಯೋಸೇಫನ ಏನು ಮಾಡ್ತಾ ಇದ್ದಾನೆ, ಧಾನ್ಯವೆಲ್ಲ ಯಾರ್ಯಾರಿಗೀಗ ಬರಕಾಲ ಬಂತು 7 ವರ್ಷ. ಆ ಬರವುದಲ್ಲಿ ಯಾರಿಗೆ ಧಾನ್ಯವಿಲ್ಲ, ಐಗುಪ್ತ ಜನರು ಬಂದಿದ್ದಾರೆ. ಯೋಸೇಫನ ಹತ್ರ ಸಾಮಾನ್ಯ ಪ್ರಜೆಗಳೆಲ್ಲ ಬಂದು, ನಮಗೂ ಧಾನ್ಯವಿಲ್ಲ, ಹೇಗೆ ನಾವು ಊಟ ಮಾಡಬೇಕು, ಆಹಾರ ಮಾಡಬೇಕು, ಸಾಯುವಂಥ ಪರಿಸ್ಥಿತಿ ಅಂದಾಗ ಅವ್ರು ಹೇಳಿದ್ದಾರೆ, ಯೋಸೇಫನು ನಿಮ್ಮ ಹಣವು ತೆಗೆದುಕೊಂಡು ಬರ್ರಿ, ಧಾನ್ಯವನ್ನು ನಾನು ಕೊಡುತ್ತೇನೆ. ಹಲ್ಲೆಲೂಯ. ಎಲ್ಲರೂ ಹಣವನ್ನು ತೆಗೆದುಕೊಂಡು ಬಂದ್ದಾರೆ. ಎಲ್ಲ ಕಡೆಯಿಂದ ಐಗುಪ್ತದಿಂದ ಫುಲ್ಲು ಹಣವೆಲ್ಲ ತುಂಬಿಸಲ್ಪಟ್ಟಿದೆ. ಮತ್ತು ಸುತ್ತಮುತ್ತಲಿರುವಂಥ ಕನಾನ್ ಪ್ರದೇಶದಿಂದ ಕೂಡ ಕೆಲವರು ಬಂದು ಧಾನ್ಯವನ್ನು ತೆಗೆದುಕೊಂಡಿದ್ದಾರೆ. ಧಾನ್ಯವಿಲ್ಲದೆ ಇದ್ದವರು, ಹಣವಿಲ್ಲದೆ ಹೋದರು ಸತ್ತೋಗಿದ್ದಾರೆ. ಈ ರೀತಿಯಲ್ಲಾಗಿದೆ. ಆ ಟೈಮ್ದಲ್ಲಿ ಈ ಮಾತು, ಈ ವಿಷಯ 14ನೇ ವಚನ 14ನೇ ವಿಷಯವು ನಡೆಸಲ್ಪಟ್ಟಿದೆ. ದ್ರವ್ಯವೆಲ್ಲ, ಆ ಒಂದು ಹಣವೆಲ್ಲ ತುಂಬಿಸಲ್ಪಟ್ಟಿರುವಾಗ ಕಣಜಗಳ ಫಲಿತಾಂಶವಾಗಿ, ಧಾನ್ಯದ ಫಲಿತಾಂಶವಾಗಿ ಹಣವೆಲ್ಲ ಬಂದಿರುವಾಗ ಆ ಹಣವನ್ನು ಏನು ಮಾಡಿದ್ದಾನೆ, ಎಲ್ಲ ಫರೋಹನ ಮನೆಗೆ, ರಾಜ ಮಂದಿರಕ್ಕೆ ಕಳಿಸಿಕೊಟ್ಟಿದ್ದಾನೆ. ಯಾರು? ಯೋಸೇಫನು ಮುಟ್ಕೊಂಡಿಲ್ಲ. ಆ ಹಣನು ಎಲ್ಲ ಫರೋಹನ ಮನೆಗೆ ಕಳುಹಿಸಿದ್ದಾನೆ.
ನೆಕ್ಸ್ಟ್ 15ನೇ ವಚನ. ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿಯೂ ಹಣವು ಮುಗಿದಾಗ ಐಗುಪ್ತರೆಲ್ಲರೂ ಯೋಸೇಫನ ಬಳಿಗೆ ಬಂದು, ನಮಗೆ ರೊಟ್ಟಿಯನ್ನು ಕೊಡು, ನಾವು ನಿನ್ನ ಮುಂದೆ ಯಾಕೆ ಸಾಯಬೇಕು, ಯಾಕೆಂದರೆ ಹಣವೆಲ್ಲ ತೀರಿತು ಅಂದರು. ಆಗ ಯೋಸೇಫನು, ನಿಮ್ಮ ದನಗಳನ್ನು ತಕ್ಕೊಂಡು ಬನ್ನಿರಿ, ಹಣ ತೀರಿದ್ದೇ ಆದರೆ ನಿಮ್ಮ ದನಗಳಿಗೆ ಬದಲಾಗಿ ಧಾನ್ಯವನ್ನು ಕೊಡುತ್ತೇನೆ ಅಂದನು. ಈಗೇನಾಯಿತು? ಅವ್ರ ಹತ್ರ ಇರುವಂಥ ಹಣವೆಲ್ಲ ಖರ್ಚಾಗ್ಬಿಟ್ಟಿದೆ, ದ್ರವ್ಯವೆಲ್ಲ ಖರ್ಚಾಗ್ಬಿಟ್ಟಿದೆ. ಈಗ ಜನರೆಲ್ಲರೂ ಬಂದಿದ್ದಾರೆ, ನಮ್ಗೆ ರೊಟ್ಟಿ ಕೊಡು ಅಂದರೆ ಧಾನ್ಯ ಕೊಡಿದ್ರೆ ರೊಟ್ಟಿ ಮಾಡ್ಕೊತಾರೆ. ಹಲ್ಲೆಲೂಯಾ. ರೊಟ್ಟಿ ಅಂದರೆ ರೊಟ್ಟಿಗೆ ಏನೂ ಇಲ್ಲ ತಿನ್ನುವುದಕ್ಕೆ, ಅದಕ್ಕಾಗಿ ನಮ್ಮ ಹತ್ರ ದುಡ್ಡು ಇಲ್ಲ, ಏನು ಮಾಡಲಿ, ನಮ್ಗೆ ಏನಾದರೂ ಸಹಾಯ ಮಾಡಂದಾಗ ಯೋಸೇಫನಂತಾನೆ, ನಿಮ್ಮ ಹಣವು ಮುಗಿದು ಹೋಗಿದೆ, ಆದರೆ ನಿಮ್ಮ ಹತ್ರ ಏನಿದೆ? ದನಗಳಿದೆ, ಪಶುಗಳಿದೆ. ಹಲ್ಲೆಲೂಯಾ. ಅವನು ತೆಗೆದುಕೊಂಡು ಬರ್ರಿ, ಮತ್ತೆ ನಾನು ನಿಮಗೆ ಧಾನ್ಯವನ್ನು ಕೊಡ್ತೀನಿ. ಆ ವರ್ಷವೆಲ್ಲ ನೀವು ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿ ತಿಂದು ಇರಬಹುದು, ಸಾಯಲಾರ್ದಂತೆ. ಹಲ್ಲೆಲೂಯಾ. ಅವ್ರು ಅಂದ್ಕೊಂಡಿದ್ದಾರೆ, ಹಬ್ಬ ಒಂದು ಒಳ್ಳೆಯದಾಯಿತು, ನಮ್ಮ ಹತ್ರ ಎಲ್ಲ ಪಶುಗಳು, ದನಗಳು, ಪ್ರಾಣಿಗಳಂಗೆ ಇದೆ. ಅವನ್ನು ಕೊಟ್ಟು, ಅಂದರೆ ಈಗ ಹಣ ರೂಪದಲ್ಲಿ ಏನು ಕೊಟ್ಟಿದ್ದಾರೆ? ಪಶುಗಳನ್ನು, ಎಲ್ಲ ದನಗಳನ್ನು ಯಾರಿಗೆ ಕೊಟ್ಟಿದ್ದಾರೆ? ಯೋಸೇಫ್ನ ಏನು ಮಾಡಿದ್ದಾನೆ? ಅವನು ಕೂಡ ಫರೋಹನಿಗೆ ಸಂಪಾದಿಸಿದ್ದಾನೆ. ಹಲ್ಲೆಲೂಯಾ. ಆತನು ತೆಗೆದುಕೊಂಡಿಲ್ಲ, ಫರೋಹನಿಗೆ ಸಂಪಾದಿಸಿದನು. ನೆಕ್ಸ್ಟ್. ಆಗ ಅವರು ತಮ್ಮ ಪಶುಗಳನ್ನು ಯೋಸೇಫನ ಬಳಿಗೆ ತಂದರು. ಯೋಸೇಫನು ಅವರ ಕುದುರೆ, ಮಂದೆ, ದನ, ಕತ್ತೆ ಇವುಗಳ ಬದಲಾಗಿ ರೊಟ್ಟಿಯನ್ನು ಕೊಟ್ಟು ಆ ವರ್ಷವೆಲ್ಲ ಅವರನ್ನು ಪೋಷಿಸಿದನು. ಆ ಪಶುಗಳನ್ನು, ದನಗಳನ್ನು ತೆಗೆದುಕೊಂಡು ಅವರಿಗೆ ಧಾನ್ಯವನ್ನು ಕೊಟ್ಟು ಪೋಷಿಸಿದ್ದಾನೆ. ಆ ವರ್ಷವಾದ ಮೇಲೆ 2ನೆಯ ವರ್ಷದಲ್ಲಿ ಅವರು ಅವನ ಬಳಿಗೆ ಬಂದು ಅವನಿಗೆ, ಹಣವು, ಪಶುಗಳು, ಮಂದೆಗಳು ನಮ್ಮ ಒಡೆಯನ ವಶವಾಗಿ ಮುಗಿದಿರುವುದರಿಂದ ನಮ್ಮ ಶರೀರಗಳು ಭೂಮಿಯಗಳ ಹೊರತು ನಮ್ಮ ಒಡೆಯನ ಮುಂದೆ ಏನೂ ಉಳಿಯಲಿಲ್ಲವೆಂಬುದು ನಮ್ಮ ಒಡೆಯನಿಗೆ ಮರೆ ಮಾಡಲಿಲ್ಲ. ನಾವು, ನಮ್ಮ ಭೂಮಿಯು ನಿನ್ನ ಕಣ್ಣೆದುರಿಗೆ ಸಾಯುವುದು ಯಾಕೆ? ನಮ್ಮನ್ನು, ನಮ್ಮ ಭೂಮಿಯನ್ನು ರೊಟ್ಟಿಗೆ ಕೊಂಡುಕೋ, ಆಗ ನಮ್ಮ ಭೂಮಿಯು ಫರೋಹನ ವಶವಾಗಿ ನಾವು ಅವನಿಗೆ ಗುಲಾಮರಾಗಿರುವೆವು. ನಮಗೆ ಬೀಜವನ್ನು ಕೊಡು, ಆಗ ನಾವು ಸಾಯದೆ ಬದುಕುವೆವು, ಭೂಮಿಯು ಹಾಳಾಗದೆ ಇರುವುದು ಅಂದರು. ಹಲ್ಲೆಲೂಯಾ. 20 ವಚನಗಳಾಗಿದೆ. ಆಗ ಯೋಸೇಫನು ಐಗುಪ್ತ ದೇಶವನ್ನೆಲ್ಲ ಫರೋಹನಿಗಾಗಿ ಕೊಂಡುಕೊಂಡನು. ಹೇಗೆಂದರೆ ಬರವು ಅವರಿಗೆ ಕಠಿಣವಾಗಿದ್ದರಿಂದ ಐಗುಪ್ತರು ತಮ್ಮ ತಮ್ಮ ಹೊಲಗಳನ್ನು ಮಾರಿಬಿಟ್ಟರು. ಹಲ್ಲೆಲೂಯಾ. ಇಲ್ಲೇನಾಗಿದೆ? ಈಗ ಫಸ್ಟು ಹಣವೆಲ್ಲ ಕೆಲವು ವರ್ಷಗಳು ಅವರು ಉಪಯೋಗ ಮಾಡಿಕೊಂಡು ಧಾನ್ಯವನ್ನು ಕೊಂಡುಕೊಂಡಿದ್ದಾರೆ. ನೆಕ್ಸ್ಟ್ ಅದು ಮುಗಿದ ನಂತರ ಒಂದು ವರ್ಷವೆಲ್ಲ ಏನು ಮಾಡಿದ್ದಾರೆ? ಅವರ ದನಗಳು, ಪಶುಗಳನ್ನು ಕೊಟ್ಟು, ಅಂದರೆ ಹಣವಾಗಿ ಕೊಟ್ಟು ಧಾನ್ಯವನ್ನು ಪಡೆದುಕೊಂಡು ಜೀವನ ಮಾಡಿದ್ದಾರೆ. ಈಗ ಅವರ ಪಶುಗಳ ಬೆಲೆಗೆ ಬೇಕಾಗಿರುವಂಥ ಧಾನ್ಯವು ಕೊಟ್ಟಿದ್ದಾನಲ್ಲ, ಅದು ಕೂಡ ಮುಗಿದು ಹೋಗಿದೆ ಅವರಿಗೆ. ಮತ್ತೆ ಬಂದಿದ್ದಾರೆ, ಬಂದು ಏನಂತ ಹೇಳ್ತಾ ಇದ್ದಾರೆ? ಯೋಸೇಫನಿಗೆ ಹೇಳ್ತಾ ಇದ್ದಾರೆ, ಅಯ್ಯ ನಿನ್ಗೆ ಗೊತ್ತಿದೆ, ಎಲ್ಲ ನಿಮ್ಮ ವಶವಾಗಿದೆ. ಈಗ ನಮ್ಮ ಹತ್ರ ನಮ್ಮ ಭೂಮಿ ಇದೆ, ನಮ್ಮ ಭೂಮಿಗಳು ಅಂದರೆ ಜಾಗ, ಹೊಲಗಳಿದೆ, ನಮ್ಮ ಭೂಮಿ ಇದೆ. ಏನು ಅದರಲ್ಲಿ ಬರ ಕಾಲದಲ್ಲಿ ಏನು ಬರುವುದಿಲ್ಲ, ಬರ ಬಂದಿದೆ. ಅದಕ್ಕಾಗಿ ಆ ಭೂಮಿಗಳಿದೆ, ಮತ್ತು ನಾವು, ನಮ್ಮ ದೇಹಗಳಿದೆ. ನಮ್ಮನ್ನು ಬಿಟ್ಟು ಹಿಂಗೆ ಏನೂ ಇಲ್ಲ ನಮಗೆ. ಯಾಕೆ ನಿನ್ನ ಮುಂದೆ ನಾವು ಸಾಯಬೇಕು? ನೀವು ಇವು ತೆಗೆದುಕೊಂಡು, ಈ ಭೂಮಿ ತೆಗೆದುಕೊಂಡು ನಮಗೇನಾದರೂ ಧಾನ್ಯ ಕೊಟ್ಟಿದ್ರೆ, ಹಾಗೆ ಬಿತ್ತುವುದಕ್ಕೆ ಕೂಡ, ಈಗ ಬರಕಾಲ ಹೋಗಿದ್ರೆ ಏನನ್ನ ಬಿತ್ತಿದ್ರೆ ಬರುತ್ತದೇನೋ, ಆ ಬೀಜ ಕೂಡ ಕೊಟ್ಟಿದ್ರೆ ಚೆನ್ನಾಗಾಗುತ್ತದೆ ಅಂತ ಅವ್ರು ಕೇಳುತ್ತಾರೆ. ಆವಾಗ ಯೋಸೇಫನೇನು ಮಾಡ್ತಾನೆ? ಮತ್ತೆ ಅವರ ಎಲ್ಲ ಭೂಮಿಗಳನ್ನು ತೆಗೆದುಕೊಂಡು ಮತ್ತು ಅವರನ್ನು ದಾಸರಾಗಿ ಅವರೇ ಒಪ್ಪಿಸ್ಕೊಂಡಿದ್ದಾರೆ. ಯಾರಿಗೆ ದಾಸರಾಗಿರುತ್ತೇವಂತೆ? ಫರೋಹನಿಗೆ. ಅದಕ್ಕಾಗಿ ಯೋಸೇಫನ ಅವ್ರಿಗೆ ಧಾನ್ಯವನ್ನು ಕೊಟ್ಟು ಅವರ ಭೂಮಿಗಳೆಲ್ಲ ಅವ್ರನ್ನೆಲ್ಲ ಕೂಡ ಫರೋಹನಕ್ಕಾಗಿ ಸಂಪಾದಿಸಿದ್ದಾನೆ. ಈಗ 23ನೇ ವಚನಕ್ಕೆ ಹಂಗಬಮ್ಮ, 47ನೇ ಅಧ್ಯಾಯದಲ್ಲೇ 23ನೇ ವಚನಕ್ಕೆ ಬಾ. ಆಗ ಯೋಸೇಫನು ಜನರಿಗೆ, ಇಗೋ ಇಂದು ನಿಮ್ಮನ್ನು, ನಿಮ್ಮ ಭೂಮಿಯನ್ನು ಫರೋಹನಿಗಾಗಿ ಕೊಂಡುಕೊಂಡಿದ್ದೇನೆ. ಈಗ ನಾನು ನಿಮ್ಮನ್ನು ಕೊಂಡುಕೊಂಡಿದ್ದೇನೆ. ನೀವು ಯಾರಿಗಾಗಿ ನಾನು ಕೊಂಡುಕೊಂಡಿದ್ದೆ? ನನಗಾಗಲ್ಲ, ಫರೋಹನಕ್ಕಾಗಿ ಕೊಂಡುಕೊಂಡಿದ್ದೇನೆ. ಇಗೋ ಇಲ್ಲಿ ನಿಮಗೆ ಬೀಜವಿದೆ, ನೀವು ಭೂಮಿಯಲ್ಲಿ ಬೀಜ ಬಿತ್ತಿರಿ. ಈಗ ಬೀಜ ಇದೆಯಪ್ಪ, ತೆಗೆದುಕೊಳ್ಳ್ರಿ. ನಿಮ್ಮ ಭೂಮಿಗಳಲ್ಲಿ
ನೀವು ಬಿತ್ತುಕೊಳ್ರಿ. ಆದರೆ ಇದೆಲ್ಲ ಭೂಭಾಗವು ಯಾರ್ದು? ಫರೋನ್ದು. ನೀವ್ಯಾರು? ಫರೋನ್ ಸೊತ್ತಾಗಿದ್ದೀರಿ. ಬೆಳೆ ಬಂದಾಗ 5ನೇ ಪಾಲನ್ನು ಫರೋಹನಿಗೆ ಕೊಡಬೇಕು. ಬೆಲೆ ಬರುತ್ತದಲ್ಲ, ನೀವು ಬಿತ್ತುತ್ತೀರಿ, ಈ ಬರಕಾಲೆಲ್ಲ ಹೋಗಿದ್ದಾಗ ಒಂದು ಬೆಲೆ ಬರುತ್ತದೆ. ಆ ಬಿತ್ತಿದ್ದಾಗ ಬೆಲೆ ಬಂದಿದ್ದಾಗೆಲ್ಲ ಏನಾಗುತ್ತದೆ? 5ನೇ ಭಾಗೆಲ್ಲ ಕೂಡ ಯಾರು? ಫರೋ ಕೊಂಡುಕೊಂಡಿದ್ದಾನೆ. ಅದಕ್ಕಾಗಿ ಅಂದರೆ ನಾನು ಫರೋಗಾಗಿ ಕೊಂಡುಕೊಂಡಿದ್ದೀನಿ. 5ನೇ ಭಾಗ ಎಲ್ಲ ಯಾರಿಗೆ ಕೊಡಬೇಕು? ಫರೋಹನಿಗೆ ಸಲ್ಲಿಸಬೇಕು. ಅಂದರೆ ಅವರಿಗೆ ಉದಾಹರಣೆಗೆ 100 ಚೀಲ ಬೆಲೆದಲ್ಲಿ ಬಂದಿದ್ದು ಅನ್ಕೊಳ್ರಿ. ಅದು ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಯಾವುದೇ ಧಾನ್ಯವು ಅದು ಬೆಲೆ ಬಂದಾಗ 5 ಭಾಗಗಳು ಮಾಡಬೇಕು. ಹಲ್ಲೆಲೂಯ. 5 ಭಾಗದಲ್ಲಿ 1 ಭಾಗ ಅಂದರೆ 20 20 20 20 20 100 ಚೀಲ ಆಗುತ್ತದೆ. ಅಂದರೆ 5ರಲ್ಲಿ 1 ಭಾಗ ಎಲ್ಲಿಗೆ ಹೋಗುತ್ತದೆ? ಅದು ನಿಮ್ಮದಲ್ಲ, ನಿಮ್ಮನ್ನು ಕೊಂಡುಕೊಂಡಿದ್ದೇವೆ. ಹಲ್ಲೆಲೂಯ. ಎಲ್ಲಿಗೆ ಹೋಗುತ್ತದೆ? ಫರೋಹನ ಮಂದಿರಕ್ಕೆ ಹೋಗುತ್ತದೆ. ಫರೋಹನ ಅವರ ಗೋಡೌನ್ಸ್ಗೆ ಹೋಗುತ್ತದೆ. ನೆಕ್ಸ್ಟ್, ಬೆಳೆ ಬಂದಾಗ 5ನೇ ಪಾಲನ್ನು ಫರೋಹನಿಗೆ ಕೊಡಬೇಕು. 4 ಪಾಲು ಹೊಲದ ಬೀಜಕ್ಕಾಗಿಯೂ ನಿಮ್ಮ ಆಹಾರಕ್ಕಾಗಿಯೂ ನಿಮ್ಮ ಮಕ್ಕಳ ಆಹಾರಕ್ಕಾಗಿಯೂ ನಿಮಗೆ ಇರಲಿ ಅಂದನು. ಈಗ 4 ಭಾಗ ಇದೆ. 20 ಭಾಗ ಹೋಗಿದ್ರೆ 100ನಲ್ಲಿ ಎಷ್ಟು ಉಳುತ್ತದೆ ಹೇಳ್ರಿ? 4 ಭಾಗ ಎಷ್ಟು ಉಳುತ್ತದೆ? 100 ಚೀಲ ಬಂದಿದೆ, 20 ಚೀಲ ಧಾನ್ಯವು ಕೊಟ್ಟುಬಿಟ್ಟಿದ್ದಾರೆ. ಯಾರಿಗೆ? ಫರೋಹನಿಗೆ. ಈಗ ಎಷ್ಟು ಇರುತ್ತದೆ? 80 ಚೀಲ ಏನಾಗುತ್ತದೆ? ನಿಮಗೆ, ನಿಮ್ಮ ಮಕ್ಕಳಿಗೆ, ಮತ್ತೆ ನೀವು ಬೀಜ ಬಿತ್ತುಕೋಬೇಕಲ್ಲ, ಆ ಬಿತ್ತುಕೊಳ್ಳುವುದಕ್ಕೆ ಎಲ್ಲ ಕೂಡ ಅದೇ ನೀವು ಉಪಯೋಗಿಸ್ಕೋಬೇಕು. ಹಲ್ಲೆಲೂಯ. ಪ್ರತಿ ಸತಿ ಬಿತ್ತಬೇಕು ನೀವು ಬೀಜವನ್ನು. ಹೊಲ ಬಿತ್ತುವಂಥ ಸಮಯದಲ್ಲಿ ಒಂದು ಸತಲ್ಲ ಕೊಡೋದು, ಜೀವನವೆಲ್ಲ ಕೊಡಬೇಕು. ಹಲ್ಲೆಲೂಯ. ನೀವು ದಾಸರಾಗಿದ್ದೀರಿ, ಆತನು ಯಜಮಾನನಾಗಿದ್ದಾನೆ ನಿಮ್ಮ ಮೇಲೆ. ಆಮೆನ್. ಅದಕ್ಕಾಗಿ ಕೊಡಬೇಕು. ಯಾಕೆ? ಆ ಬರ ಸಮಯದಲ್ಲಿ ನಿಮ್ಮನ್ನು ಸಾಯಲಾರದಂತೆ ಉಳಿಸಿದ್ದು ಫರೋಹನದಿಂದಲೇ ಆಗಿದೆ. ಹಲ್ಲೆಲೂಯ. ಫರೋನ್ ನನಗೆ ಅವಕಾಶ ಕೊಟ್ಟಿದ್ದಾನೆ, ನನ್ನಿಂದ ಮಾಡಿದ್ದೀನಿ. ಹಲ್ಲೆಲೂಯ. ಎಷ್ಟು ಜನರಿಗೆ ಅರ್ಥವಾಗುತ್ತಾ ಇದೆ? ಹಲ್ಲೆಲೂಯ. ನೀವು ಅನ್ಬೋದು, ಇಷ್ಟಕ್ಕೆ ಯೋಸೇಫನು ಫರೋಕ್ಕೆ ಎಲ್ಲ ಕೊಡ್ತಾ ಇದ್ದಾನೆ, ಏನು ಫರೋ ಮಾಡಿದಾನಪ್ಪ ಏಸೇಫನಿಗೆ ಫರೋ ಏನು ಮಾಡಿದ್ದಾನೆ ಅಂತ ನಿಮ್ಗೆ ಆಲೋಚನೆ ಬರ್ಬೋದು. ನೋಡಿರಿ, 41ನೇ ಅಧ್ಯಾಯ 42 43 ವಚನಗಳು. ಫಸ್ಟ್ ಆತನ ಏನು ಮಾಡಿದ್ದಾನಂದರೆ, ಫರೋಹನು ಯೋಸೇಫನಿಗೆ ಎಲ್ಲೋ ಸೆರೆಮನೆಯಲ್ಲಿದ್ದನು, ಮಾಡದೇ ಇರುವಂಥ ತಪ್ಪಕ್ಕಾಗಿ ಕಷ್ಟಪಡ್ತಾ ಸೆರೆಮನೆಯಲ್ಲಿದ್ದನು. ಆತನು ನಿಜವಾಗಿ ಐಗುಪ್ತಿಯನು ಅಲ್ಲ, ಆತನು ಇಸ್ರಾಯೇಲಿ ವ್ಯಕ್ತಿ. ಆದರೆ ಸೆರೆಮನೆಯಲ್ಲಿ, ಐಗುಪ್ತು ದೇಶದಲ್ಲಿ ಸೆರೆಮನೆಯಲ್ಲಿ ಇದ್ದಾಗ ಫರೋಹನ್ ಏನು ಮಾಡಿದ್ದಾನೆ? ಕನಸು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸೆರೆಮನೆಯಿಂದ ಬಿಡಿಸಿದ್ದಾನೆ. ಹಲ್ಲೆಲೂಯ. ಮೊದಲು ಫಸ್ಟ್ ಏನು ಮಾಡಿದ್ದಾನೆ? ಫರೋಹನು ಯೋಸೇಫನಿಗೆ ಸೆರೆಮನೆಯಿಂದ ಬಿಡಿಸಿದ್ದಾನೆ. ನೆಕ್ಸ್ಟ್ ಓದು 42ನೇ ವಚನ 43ನೇ ವಚನ. ಇದಲ್ಲದೆ ಫರೋಹನು ತನ್ನ ಕೈಯೊಳಗಿಂದ ಉಂಗುರವನ್ನು ತೆಗೆದು ಓದು. ಯೋಸೇಫನ ಕೈಯಲ್ಲಿಟ್ಟು ನಾರುಮಡಿಯ ವಸ್ತ್ರವನ್ನು ತೊಡಿಸಿ ಚಿನ್ನದ ಸರವನ್ನು ಅವನ ಕೊರಳಿಗೆ ಹಾಕಿದನು. ತನಗಿದ್ದ 2ನೆಯ ರಥದಲ್ಲಿ ಅವನನ್ನು ಕೂರಿಸಿದಾಗ ಅವನ ಮುಂದೆ ಮೊಣಕಾಲೂರಿ ಎಂದು ಜನರು ಕೂಗಿದರು. ಹೀಗೆ ಅವನನ್ನು ಐಗುಪ್ತ ದೇಶದ ಮೇಲೆಲ್ಲ ಆಳುವವನನ್ನಾಗಿ ನೇಮಿಸಿದನು. ಹಲ್ಲೆಲೂಯ. ಏನು ಮಾಡಿದ್ದಾನೆ ಯೋಸೇಫನಿಗೆ? ಫರೋ ಫಸ್ಟ್ ಸೆರೆಮನೆಯಲ್ಲಿ ಬಿಡಿಸಿದ್ದಾನೆ. ನೆಕ್ಸ್ಟ್ ತನ್ನ ಕೈಯೊಳಗಿರುವಂಥ ಬಂಗಾರ ಉಂಗುರವನ್ನು ಏನು ಮಾಡಿದ್ದಾನೆ? ತೆಗೆದು ಯೋಸೇಫನ ಕೈಗೆ ಇಟ್ಟಿದ್ದಾನೆ. ಅಂದರೆ ಅಧಿಕಾರವನ್ನು, ರಾಜವನ್ನ ಉಂಗುರವನ್ನು ತೆಗೆದು ಯೋಸೇಫನಿಗೆ ಇಟ್ಟಿದ್ದಾನೆ. ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಆಳ್ವಿಕೆ ಮಾಡುವಂಥ ಒಂದು ಸ್ಥಿತಿಯನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನು ಮಾಡಿದ್ದಾನಂತೆ? ನಾರುಮಡಿಯ ವಸ್ತ್ರ, ಬೇರೆಯವ್ರ ರಾಜವಸ್ತ್ರಗಳವು. ಹಲ್ಲೆಲೂಯ. ಇತರರೆಲ್ಲ ಸಾಧಾರಣ ವಸ್ತ್ರಗಳೇ ಹಾಕ್ಕೊಳ್ಳುವುದು. ಆದರೆ ಯೋಸೇಫನಿಗೆ ಅವರೆಲ್ಲರಿಗಿಂತ ಪ್ರತ್ಯೇಕವಾಗಿ ಈತನ ಅರಸನು ಅಂತ ಪ್ರತ್ಯೇಕತೆ ಪಡಿಸಿ ಆತನ ನಾರುಮಡಿ ವಸ್ತ್ರಗಳನ್ನ ಆತನಿಗೆ ಕೊಟ್ಟಿದ್ದಾನೆ, ಹಾಕಿದ್ದಾನೆ. ಹಲ್ಲೆಲೂಯ. ನೆಕ್ಸ್ಟ್ ಏನು ಮಾಡಿದಾನಂತ? ಚಿನ್ನದ
ಸರವನ್ನು ಕೊರಳಿಗೆ ಹಾಕಿದ್ದಾನೆ. ಅಂದರೆ ಅದು ಏನು ತೋರಿಸ್ತದೆ? ಈತನು ಪ್ರಶಸ್ತನು, ಹಲ್ಲೆಲೂಯ, ಪ್ರತ್ಯೇಕ ಮಾಡಲ್ಪಟ್ಟಿರುವಂಥ ವ್ಯಕ್ತಿ ಎಂದು ಗುರುತಾಗಿ ಇಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಎರಡನೇ ರಥ, ತನ್ನ ಎರಡನೇ ರಥ, ಫರೋಹನಿಗೆ ಫಸ್ಟ್ ರಥವಿದೆ, ಮತ್ತು ಆತನಿಗೆ ಎರಡನೇ ರಥವೂ ಕೂಡ ಇದೆ, ಆತನೇ ಉಪಯೋಗಿಸೋದು. ಆದರೆ ಆ ರಥದಲ್ಲಿ ಎಲ್ಲ ಆತನ್ನು ಕೂಡಿಸಿ ಈತನ ಅಧಿಕಾರಿ ಅಂತ ಪ್ರಕಟಿಸಿ ಎಲ್ಲರೂ ಆತನಿಗೆ ಸಾಷ್ಟಾಂಗ ಅಂದರೆ ಅಡ್ಡ ಬಿದ್ದು ನಮಸ್ಕಾರ ಮಾಡುವಂತೆ ಒಂದು ಉನ್ನತ ಮಟ್ಟ ಸ್ಥಾನ ಕೊಟ್ಟಿದ್ದಾನೆ. ಫಸ್ಟ್ ಈಗ ಐಗುಪ್ತ ದೇಶದಲ್ಲಿ ಮೊದಲನೇ ವ್ಯಕ್ತಿ ಯಾರು? ಫರೋಹನು. ನೆಕ್ಸ್ಟ್ ಎರಡನೇ ವ್ಯಕ್ತಿ ಯಾರು? ಯೋಸೇಫನು. ಹಲ್ಲೆಲೂಯ. ಮೊದಲೆಲ್ಲಿದ್ದನು? ಸೆರೆಮನೆಯಲ್ಲಿದ್ದನು, ಬಾನಿಸಿಯಾಗಿದ್ದು ಸೆರೆಮನೆಯಲ್ಲಿದ್ದನು. ಈಗ ತನ್ನ ಸ್ಥಾನವೇನಾಗಿದೆ? ಎರಡನೇ ಸ್ಥಾನಕ್ಕೆ ಬಂದಿದೆ. ಫರೋಹನ್ ಅಂತಾನೆ, 40ನೇ ವಚನ ಓದು. ಫರೋಹನ್ ಅಂತಾನೆ, ನೀನೇ ನನ್ನ ಮನೆಯ ಮೇಲಿರಬೇಕು, ನಿನ್ನ ಮಾತಿನ ಪ್ರಕಾರ ನನ್ನ ಜನರೆಲ್ಲ ಆಳಲ್ಪಡಲಿ, ಸಿಂಹಾಸನದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಅಂದನು. ಹಲ್ಲೆಲೂಯ. ಸಿಂಹಾಸನದ ದಲ್ಲಿ ಮಾತ್ರನೇ ನಾನು ಸ್ಪೆಷಲ್, ಎಲ್ಲ ಕೂಡ ನಾವು ಈಕ್ವಲ್. ಒಂದಕ್ಕೂ ಎರಡಕ್ಕೂ ವ್ಯತ್ಯಾಸ ಎಷ್ಟು? ಭಾಳ ಸ್ವಲ್ಪನೇ. ಹಲ್ಲೆಲೂಯ. ಒಬ್ಬರಿಗೆ ಫಸ್ಟ್ ರ್ಯಾಂಕ್ ಬಂದಿದೆ, ಇನ್ನೊಬ್ಬರಿಗೆ ಸೆಕೆಂಡ್ ರ್ಯಾಂಕ್ ಬಂದಿದೆ ಕ್ಲಾಸ್ದಲ್ಲಿ. ಸೆಕೆಂಡ್ ರ್ಯಾಂಕ್ ಬಂದಿದ್ದವರೇನು ಭಾಳ ವ್ಯತ್ಯಾಸ ಏನಿರಲ್ಲ, ನೆಕ್ಸ್ಟ್ ಅವರೇ. ಹಲ್ಲೆಲೂಯ. ಅದೇ 10ನೇ ರ್ಯಾಂಕ್ ಬಂದಿದ್ದನಕ್ಕೂ ಅವ್ರಿಗೆ ವ್ಯತ್ಯಾಸ ಮೊದಲಕ್ಕೂ 10ಕ್ಕೂ ಬಹಳ. ಹಲ್ಲೆಲೂಯ. ಇಲ್ಲಿ ಫರೋಹನ ಆದ ಕೂಡಲೇ ಐಗುಪ್ತು ದೇಶದಲ್ಲಿ ದೊಡ್ಡ ವ್ಯಕ್ತಿ ಯಾರು? ಯೋಸೇಫನು. ಹಲ್ಲೆಲೂಯ. ಅದಕ್ಕಾಗಿ ಯೋಸೇಫ್ನ ಇದೆಲ್ಲ ಮಾಡಿದ್ದಾನೆ. ಯಾರಾದರೂ ಕೂಡ ಯೋಸೇಫ್ನ ಹತ್ರ ಹೋಗಿ, ಯೋಸೇಫ್ನೇ ಯಾಕೆ ನೀನು ಫರೋಹಕ್ಕಾಗಿ ಇಷ್ಟು ಹಣವೆಲ್ಲ ಸಂಪಾದಿಸಿದಿ? ಯಾಕೆ ಯೋಸೇಫ್ನೇ ಫರೋಹನಕ್ಕಾಗಿ ಇಷ್ಟು ಪಶು ಪ್ರಾಣಿಗಳನ್ನೆಲ್ಲ ಸಂಪಾದಿಸಿದಿ? ಯಾಕೆ ಯೋಸೇಫ್ನೇ ಫರೋಹನಕ್ಕಾಗಿ ಇಷ್ಟು ಎಲ್ಲ ಭೂಭಾಗಗಳನ್ನು ಸಂಪಾದಿಸಿಕೊಟ್ಟು ಬಿಟ್ಟಿದಿ? ನಿನ್ನನ್ನು ನೀನೇ ಒಪ್ಪಿಸಿಕೊಂಡು ಬಿಟ್ಟುಬಿಟ್ಟಿದಿ. ಅಂದರೆ ಹಂಗೆ ಮನುಷ್ಯರನ್ನೆಲ್ಲ ಕೂಡ ಫರೋಹನಕ್ಕಾಗಿ ಸಂಪಾದಿಸಿದಿ ಅಂತ ಹೇಳಿದರೆ ಆತನು ಹೇಳ್ತಾನೆ, ನನ್ನನ್ನು ಬಿಡಿಸಿದ ಆತನು ಒಬ್ಬನಿದ್ದಾನೆ, ಆತನೇ ಫರೋ. ನನಗೆ ಅಧಿಕಾರ ಕೊಟ್ಟಿರುವ ಆತನು ಒಬ್ಬನಿದ್ದಾನೆ, ಆತನೇ ಫರೋ. ನಾನು ಕೀಳವಾಗಿರುವಾಗ, ಸೆರೆಮನೆಯಲ್ಲಿರುವಾಗ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಬಂದಿದ್ದಾನೆ, ಆತನೇ ಫರೋ. ಆತನಕ್ಕಾಗಿ ನಾನು ಎಲ್ಲ ಮಾಡುತ್ತಾ ಇದೆ ಅಂತ ಹೇಳ್ತಾನೆ. ಹಲ್ಲೆಲೂಯ. ನೋಡ್ರಿ, ಒಬ್ಬ ಮನುಷ್ಯನೇ ಕೃತಜ್ಞತಾಪೂರ್ವಕವಾಗಿ ನಂಬಿಗಸ್ತನಾಗಿ ಆ ಒಂದು ಫರೋಹನು ಮಾಡಿದ ಉಪಕಾರಕ್ಕಾಗಿ ಯೋಸೇಫನು ಅಷ್ಟು ಮಾಡಿದರೆ, ದೇವಾದಿ ದೇವರು ನಿನಗೂ ನನಗೂ ಎಷ್ಟೋ ಮಾಡಿದ್ದಾರೆ. ಹಲ್ಲೆಲೂಯ. ನಾವೆಷ್ಟು ಮಾಡಬೇಕಾಗುತ್ತದೆ? ಹಲ್ಲೆಲೂಯ. ಅದು ಪ್ರಶ್ನಿಸ್ಕೋಬೇಕು. ಆದರೆ ವಿಶ್ವಾಸಿಗಳು ಬಹಳಷ್ಟು ಕ್ರೈಸ್ತವರು ಮಾಮೂಲಾಗಿ ಏನು ಮಾಡ್ತಾರಂದರೆ, ಇದು ನೀವಲ್ಲ, ಜನರಲಾಗಿ ಹೇಳ್ತಾ ಇದೆ ನಿಮ್ಮ ಬಗ್ಗೆಲ್ಲ, ಸಾರ್ವತ್ರಿಕ ಸಭೆದಲ್ಲಾಗಿರ್ಬೋದು. ಆದರೆ ಕ್ರೈಸ್ತವರು ಹೇಗೆ ಮಾಡ್ತಾರಂದರೆ, ದೇವರ ರಾಜ್ಯದಲ್ಲಿ ಏನಾದರೂ ಕಾಣಿಕೆ ಬಿತ್ತಬೇಕಂದ್ರೆ ಹೇಗೆ ಪ್ರವರ್ತಿಸ್ತಾರಂದರೆ, ಉದಾಹರಣೆಗೆ ಒಬ್ಬ ಕುಟುಂಬದಲ್ಲಿ 5 ಇಲ್ಲದೆ 6 ಜನ ಇದ್ದಾರೆ ಅಂದ್ಕೊಳ್ರಿ. ಅವರು ವಾರ ಚಿಕನ್ ಏನು ಮಾಡ್ತಾರೆ? ಚಿಕನ್ ಆಗಲಿ ಮಟನ್ ಆಗಲಿ ಎಲ್ಲರೂ 1 kg ತಗೊಂಡು ಬರ್ತಾರೆ, 1 kg ಖರೀದಿ ಮಾಡಿ ತೆಗೆದುಕೊಂಡು ಬರುತ್ತಾರೆ. ಹಲ್ಲೆಲೂಯ. ಒಳ್ಳೆಯದೇ, ತಿನ್ನಿರಿ ಶಕ್ತಿ ಬರ್ತದೆ. ಹಲ್ಲೆಲೂಯ. 1 kg ತೆಗೆದುಕೊಂಡು ಬರ್ತಾರೆ. 5 ಅಥವಾ 6 ಜನ ಇದ್ದರೆ, ಸ್ವಲ್ಪ ದುಡ್ಡು ಭಾಳ ಕಡಿಮೆ ಇದ್ದರೆ ಏನೋ ಅರ್ಧ kg ಕೂಡ ಅಡ್ಜಸ್ಟ್ ಆಗ್ಬೋದು. ಅಂದರೆ ಅದರಲ್ಲಿ ಕೆಲವರು ಇರ್ತಾರಲ್ಲ, ಹಾರ್ಟ್ ಪೇಷಂಟ್ಸ್ ಹಂಗಿದ್ರೆ ಡೈಟ್ಗೆ ಅರ್ಧ kg ಮಾಡ್ಕೋಬೋದು. ಹಲ್ಲೆಲೂಯ. ಅದೇ ಕಾಣಿಕೆ ಬಿತ್ತಬೇಕಂದ್ರೆ 50 ರೂಪಾಯಿ ನೋಟ್ ತೆಗೆದುಕೊಂಡು ಹೋಗ್ತಾರೆ. ಮನೆಯಲ್ಲಿ ಒಬ್ಬರು ಎಲ್ಲಿಗೆ ಹೋಗ್ತಾರೆ? ಶಾಪ್ಗೆ ಹೋಗ್ತಾರೆ. ಶಾಪ್ಗೆ ಹೋಗಿ ಶಾಪ್ದಲ್ಲಾಗಲಿ ಇಲ್ಲದಿದ್ದರೆ ಬೇರೆಯವರಲ್ಲೇ ಆಗಲಿ ಹೋಗಿ 50 ರೂಪಾಯಿಗೆ ಚೇಂಜ್ ಕೊಡ್ರಿ ಅಂತ ಕೇಳ್ತಾರೆ. 50 ರೂಪಾಯಿದಲ್ಲಿ 10 ರೂಪಾಯಿ ಚೇಂಜ್, ಇಲ್ಲದಿದ್ದರೆ 5 ರೂಪಾಯಿ ಚೇಂಜ್ ಕೊಟ್ಟು ಎಲ್ಲರೂ ಒಂದೊಂದು 10 ರೂಪಾಯಿ ಅದನ್ನು ತೆಗೆದುಕೊಂಡು ಬಂದು ಕಾಣಿಕೆಯಾಗಿ ಬಿತ್ತುತ್ತಾರೆ. ಕ್ರೈಸ್ತವರ ಪರಿಸ್ಥಿತಿ ಹಂಗಿದೆ. ಹಲ್ಲೆಲೂಯ. ನೀವೆಲ್ಲ ಬೋಧಿಸ್ತಾ ಇದ್ದಾರೆ ಪಾಸ್ಟ್, ನಿಮ್ಮ ಬಗ್ಗೆ ಎಲ್ಲ ಮಾಮೂಲಾಗಿ ನಾವು ಗ್ರಹಿಸಬೇಕು ಆತ್ಮೀಯವಾಗಿ ವಿಷಯಗಳನ್ನ. ಒಂದು ವೇಳೆ ನಾವು ಸರಿಪಡಿಸ್ಕೊಂಡು ಹೋದಿದ್ರೆ ಸರಿಪಡಿಸ್ಕೊಳ್ಬೋದು. ಆಮೆನ್. ಹಲ್ಲೆಲೂಯ. ಹಾಗಿರುತ್ತದೆ. ಮತ್ತು ಏನಾದರೂ ಕೂಟಗಳು, ಮೀಟಿಂಗ್ಸ್ ಏನಾದರೂ ಅರೇಂಜ್ ಮಾಡಿದ್ದಾರೆ ಅಂದ್ಕೊಳ್ರಿ ಎಲ್ಲನ, ಅವಾಗ ಏನು ಮಾಡ್ತಾರೆ ಕ್ರೈಸ್ತವರು? ಸ್ಪೆಷಲ್ ಮೀಟಿಂಗ್ ಅಂದರೆ ಒಂದು 500 ರೂಪಾಯಿ, 1000 ರೂಪಾಯಿ, ಅಷ್ಟಕ್ಕಿಂತ ಕಾಣಿಕೆ ಕೊಡೋಕ್ಕೆ ಆಗೋದಿಲ್ಲ. ಅಷ್ಟಕ್ಕಿಂತ ದೇವರ ರಾಜ್ಯಕ್ಕಾಗಿ ಬಿತ್ತುವುದಕ್ಕೆ ಅವ್ರಿಗೆ ಆಗೋದಿಲ್ಲ. ಅದೇ ಸಿನಿಮಾ ಇಂಡಸ್ಟ್ರಿಯವರಾಗಲಿ ರಾಜಕೀಯ ನಾಯಕರಾಗಲಿ ತೆಗೆದುಕೊಳ್ಳ್ರಿ, ಅವ್ರೇನು ಮಾಡ್ತಾರೆ? ಏನಾದರೂ ಒಂದು ಪರಿಸ್ಥಿತಿ ಬಂದರೆ ಅವ್ರೇನು ಮಾಡ್ತಾರೆ? ಓ ನಮ್ಮ ವಿರಾಳವು,
ನಮ್ಮ ಡೊನೇಷನ್ ಇಷ್ಟು ಅಂತ. ಅವರ ಡೊನೇಷನ್ ಹೆಂಗಿರ್ತದೆ? ಲಕ್ಷಾನುಗಟ್ಲು ಕೋಟಾನುಗಟ್ಲೆ ಇರ್ತವೆ. ಹಲ್ಲೆಲೂಯಾ. ಅವರು ಆ ವಿಷಯಗಳಿಂದ ಜನರನ್ನು ಏನು ಮಾಡ್ತಾರೆ? ತಮ್ಮ ಕಡೆ ತಿರುಗಿಸ್ಕೊಳ್ತಾ ಇದ್ದಾರೆ. ತಿರುಗಿಸ್ಕೊಂಡು ಅವರು ತಮ್ಮ ಕಡೆ ಮನಸ್ಸು ಅವರ ಕಡೆ ಇರುವಂತೆ ಅವರ ಮಾರ್ಗದಲ್ಲಿ ನಡೆಸುತ್ತಾರೆ. ಹಲ್ಲೆಲೂಯಾ. ಆದರೆ ಈ ದಿವಸಗಳಲ್ಲಿ ಅಂದರೆ ವಿಶ್ವಾಸಿಗಳಿಗೂ ಒಬ್ಬ ಆತ್ಮನ ಸಂಪಾದಿಸಬೇಕಂದ್ರೆ ಆಗಲ್ಲ, ಅವ್ರಿಗಾಗಿ ಏನನ್ನು ಖರ್ಚು ಮಾಡಬೇಕಂದ್ರೆ ಆಗಲ್ಲ. ಆದರೆ ಅವ್ರು ನೋಡ್ರಿ ಎಷ್ಟು ಇದು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವು ಅನ್ಬೋದು, ಏನ್ರಿ ಹೆಂಗ ಇದು ನಮಗೂ ಕೊರತೆ ಇದೆ. ಆದರೆ ಕೊರತೆ ಇರುವಾಗ ಸಮೃದ್ಧಿಯಾಗಿ ಫರೋಹನ ಏನು ಮಾಡಿದ್ದಾನೆ? ಫರೋಹನಕ್ಕಾಗಿ ಯೋಸೇಫನ ಏನು ಮಾಡಿದ್ದಾನೆ? ಸಮೃದ್ಧಿಯಾಗಿ ಸಂಪಾದಿಸಿದ್ದಾನೆ. ಆತನ ಹತ್ರ ಹೋಗಿ ಸೀಕ್ರೆಟ್ ಕೇಳಿದರೆ, ಯೋಸೇಫನೇ ಭಾಳ ಬರಕಾಲ, ಅದು ಭಾಳ ಕಷ್ಟತರವಾಗಿರುವಂಥ ಸಮಯ. ಆ ಟೈಮ್ದಲ್ಲಿ ಫರೋಕ್ಕಾಗಿ ಹೆಂಗ ದುಡ್ಡು ನೀನು ಸಂಪಾದಿಸಿದೆ, ಹೆಂಗ ಪಶುಗಳನ್ನು, ಈ ದಿವಸಗಳಲ್ಲಿ ಪಶುಗಳಂದರೆ ವಾಹನಗಳು, ಅಲ್ಲಲ್ಲಿ ಆ ದಿವಸಗಳಲ್ಲಿ ಪಶುಗಳು ವಾಹನಗಳನ್ನು ಸಂಪಾದಿಸಿದೆ, ಭೂಮಿಗಳನ್ನು ಸಂಪಾದಿಸಿದಿ, ಮನುಷ್ಯರನ್ನೆಲ್ಲ ಆತ್ಮಗಳನ್ನು ರಕ್ಷಿಸಿಕೊಟ್ಟಿದಂಗ ಹೇಗೆ ಆಯಿತು ಅಂತ ಕೇಳಿದರೆ ಆತನಂತಾನೆ ಸೀಕ್ರೆಟ್ ಒಂದೇ. ಹಲ್ಲೆಲೂಯಾ. ಏನು ಮಾಡಿದ್ರಂದರೆ, ನಾನು ಬರಕಾಲ ಕಷ್ಟಕಾಲ ಬರುವುದಕ್ಕೆ ಮುಂಚೆನೇ ಧಾನ್ಯದಿಂದ ಕಣಜಗಳನ್ನು ತುಂಬಿಸಿಕೊಂಡಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಕಣಜ ಕೂಡ ನಾನು ಖಾಲಿ ಇಟ್ಕೊಂಡಿಲ್ಲ, ಎಲ್ಲ ತುಂಬಿಸಿದ್ದೇನೆ, ಧಾನ್ಯದಿಂದ ತುಂಬಿಸಿದ್ದೇನೆ. ಆ ಧಾನ್ಯಕ್ಕಾಗಿ ಜನರೇನು ಮಾಡಿದ್ದಾರೆ? ನನ್ನ ಹತ್ರ ಬಂದಿದ್ದಾರೆ. ಧಾನ್ಯವೇ ಇಲ್ಲ ಅನ್ಕೋ, ಬರ್ತಾರ? ಧಾನ್ಯವಿಲ್ಲ ಅಂದರೆ ಕೊಂಡುಕೊಂಡಾಗ ಬರ್ತಾರಾ? ಎಲ್ಲಿ ಕೊಂಡುಕೊಳ್ತಾರೆ? ಹಲ್ಲೆಲೂಯಾ. ಧಾನ್ಯವಿರುವುದರಿಂದ ಆ ಧಾನ್ಯ ತೆಗೆದುಕೊಂಡು ಜೀವನ ಮಾಡುವುದಕ್ಕಾಗಿ, ಬದುಕುವುದಕ್ಕಾಗಿ ಅವರೇನು ಮಾಡಿದ್ದಾರೆ? ಹಣ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಪಶುಗಳು ಕೊಟ್ಟಿದ್ದಾರೆ. ಅವರಿಗೆ ಊಟ ಬೇಕು, ಇಲ್ಲದ್ರೆ ಸಾಯುತ್ತಾರೆ. ಅದಕ್ಕಾಗಿ ಎಲ್ಲ ಈ ರೀತಿಯಲ್ಲಿ ಪಶುಗಳು, ಭೂಮಿಗಳು, ಮನುಷ್ಯರೇ ಒಪ್ಪಿಸ್ಕೊಂಡಿದ್ದಾರೆ. ಈ ರೀತಿಯಲ್ಲಿ ಏನಾಗಿದೆ? ಅವರೆಲ್ಲ ಕೂಡ ಎಲ್ಲ ನನ್ನ ಕಡೆ ಬಂದಾಗ ನಾನು ಫರೋಹನಕ್ಕಾಗಿ ಸಂಪಾದಿಸಿದ್ದೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ನಾನು ಖಾಲಿಯಾಗಿ ಹಂಗೆ ಇಟ್ಕೊಂಡಿದ್ರೆ ಆ ಕಣಜಗಳನ್ನು, ಧಾನ್ಯವು ತುಂಬಿಸದೇ ಇದ್ದರೆ, ನಾನು ಫರೋ ಮಾಡಿದ ಉಪಕಾರಕ್ಕೆ ನಾನು ನಂಬಿಗಸ್ತನಾಗಿರುವುದಕ್ಕೆ ಆಗುವುದಿಲ್ಲ ಅಂತ ಹೇಳ್ತಿದ್ದನು. ಹಲ್ಲೆಲೂಯಾ. ನಂಬಿಗಸ್ತರಾಗಿ ಇರುವುದಕ್ಕೆ ನನಗೆ ಆಗುತ್ತಾ ಇಲ್ಲ ಅಂತ ಹೇಳ್ತಾನೆ. ಅಂದರೆ ನೋಡ್ರಿ, ಯೋಸೇಫನ ಜೀವನದಲ್ಲಿ ಆತನಿಗಿರುವಂಥ ಗುಣವು ನಂಬಿಗಸ್ತ ಜೀವನ. ಆತನು ತಂದೆಯ ಮನೆಯಲ್ಲಿದ್ದಾಗ ಹೆಂಗಿದನು? ನಂಬಿಗಸ್ತನಾಗೇ ಇದ್ದನು. ಇತರ ಅಣ್ಣ ತಮ್ಮಂದಿರ್ಕಿಂತ ವ್ಯತ್ಯಾಸವುಳ್ಳವನಾಗೇ ಜೀವಿಸಿದನು. ಪ್ರತ್ಯೇಕವಾಗಿ ಅವರ ಕೆಟ್ಟತನವನ್ನು ಆತನು ಹಿಂಬಾಲಿಸದೆ ಪ್ರತ್ಯೇಕ ಮಗನಾಗೆ ನಂಬಿಗಸ್ತನಾಗಿ ಜೀವಿಸಿದನು. ಹಲ್ಲೆಲೂಯಾ. ಹಾಗೆಯೇ ಮತ್ತೆ ಏನು ಮಾಡಿದ್ದಾನೆ? ಅಲ್ಲಿಂದ ಎಲ್ಲಿಗೆ ಬಂದಿದ್ದಾನೆ? ಬಾನಿಸಗಳಾಗಿ ಫೋತಿಫರ್ ಮನೆಗೆ ಬಂದಿದ್ದಾನೆ. ಆ ಬಾನಿಸನಾಗಿ ಫೋತಿಫರ್ ಮನೆಗೆ ಬಂದಿದ್ದಾಗಲೂ ಕೂಡ ಅಲ್ಲಿ ನಂಬಿಗಸ್ತನಾಗಿ ಜೀವಿಸಿದನು. ಹಲ್ಲೆಲೂಯಾ. ಮತ್ತು ಅಲ್ಲಿಂದ ಮಾಡದೇ ಇರುವಂಥ ಅಪರಾಧಕ್ಕಾಗಿ ಏನಾಗಿದೆ? ಸೆರೆಮನೆಯಲ್ಲಿ ಹಾಕಿದ್ದಾರೆ. ಅಲ್ಲಿ ನಂಬಿಗಸ್ತನಾಗಿ ಜೀವಿಸಿದ. ಹಲ್ಲೆಲೂಯಾ. ಮತ್ತು ಈಗ ಫರೋಹನ ಹತ್ರ ಬಂದು ಆತನು ಫರೋಹನ ಉನ್ನತ ಮಟ್ಟಕ್ಕೆ ಏರಿಸಿದ್ದಾಗ ಅಲ್ಲಿ ನಂಬಿಗಸ್ತನಾಗಿದ್ದಾನೆ. ಕಡಿಮೆ ಇದ್ದಾಗ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಸ್ವಲ್ಪ ದುಡ್ಡು ಸ್ವಲ್ಪ ಏನಾದರೂ ಬಂದಾಗ ಚೇಂಜ್ ಆಗಲಾರ್ದಂಗೆ ಇರೋದೇ ನಂಬಿಗಸ್ತಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ವಿಷಯಗಳೆಲ್ಲ ಕಲಿತು ವಿದ್ಯಾಭ್ಯಾಸ, ಈಗ ಮಕ್ಕಳು ಚಿಕ್ಕವರಿದ್ದಾಗ ಏನು ಮಾಡ್ತಾರೆ? ತಂದೆ ತಾಯಿಗಳ ಮೇಲೆ ಹಾತುಕೊಳ್ಳುತ್ತಾರೆ. ಅವರು ಸ್ವಲ್ಪ ದೊಡ್ಡವರಾದ ಮೇಲೆ ಪಕ್ಷಿಗಳಿಗೆ ರೆಕ್ಕೆ ಬಂದಿದ್ದಂಗೆ ಎಲ್ಲೋ ಓಡಿ ಹೋಗ್ತಾರೆ. ಆ ರೀತಿಯಲ್ಲೆಲ್ಲ ಹಲ್ಲೆಲೂಯಾ. ಆತ ನಂಬಿಗಸ್ತನಾಗಿ ಇದ್ದನು. ನಮಗೂ ದೇವರೇನು ಮಾಡಿದ್ದಾನೆ? ಮನುಷ್ಯನಾಗಿ ನಮಗೋಸ್ಕರ ಬಂದಿದ್ದಾನೆ. ಆತನೇ ಯೇಸು ಕ್ರಿಸ್ತನಂತ ನಮ್ಮೆಲ್ಲರಿಗೆ ಗೊತ್ತಿದೆ. ಆತ ನಮಗಾಗಿ ಏನು ಮಾಡಿದ್ದಾನೆ? ನಮ್ಮ ಸ್ಥಾನದಲ್ಲಿ ಮರಣಿಸಿದ್ದಾನೆ. ನಮ್ಮ ಸ್ಥಾನದಲ್ಲಿ ಆತನೇನಾಗಿದ್ದಾನೆ? ಪುನರುತ್ಥಾನನಾಗಿದ್ದಾನೆ. ನಮಗೆ ಆತನ ಜೀವವನ್ನು ಕೊಟ್ಟಿದ್ದಾನೆ, ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾನೆ, ನೀತಿ ಎಂಬ ವಸ್ತ್ರಗಳನ್ನು ಧರಿಸುವಂತೆ ಮಾಡಿದ್ದಾನೆ. ನಮ್ಮ ನೀತಿ ಈಗ ದೇವರ ನೀತಿ. ನಾವೆಲ್ಲಿದ್ದೇವೆ? ಸಾತಾನ ಕೈಯಲ್ಲಿ, ಸೆರೆಮನೆಯಲ್ಲಿ, ಸಾತಾನ ರಾಜ್ಯದಲ್ಲಿದ್ದೇವೆ. ನಮ್ಮನ್ನು ಬಿಡಿಸುವುದಕ್ಕಾಗಿ ಬೆಲೆ ಕಟ್ಟಬೇಕಾಯಿತು. ಅದೇ ಆತನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟಿದ್ದಾನೆ. ನಾವು ತಪ್ಪು ಮಾಡಲಿಲ್ಲ.
ಆದಾಮನು ಮಾಡಿದ್ದಾನೆ. ಹಂಗೇ ಆ ತಪ್ಪದಿಂದ ನಮಗೇನಾಗಿದೆ, ಪಾಪ ಸ್ವಭಾವವು ಬಂತು ಸೇರಿದೆ. ಆದಾಮನು ಮಾಡಿದ ಪಾಪದಿಂದ ಮನುಷ್ಯನಿಗೆ ಪಾಪ ಸ್ವಭಾವವು ಬಂದು ಸೇರಿದೆ. ಆವಾಗ ದೇವರ ಪಾಪ ಸ್ವಭಾವವನ್ನು ಮನುಷ್ಯನಿಂದ ತೆಗೆಯುವುದಕ್ಕಾಗಿ ಬಂದಿದ್ದಾನೆ. ಹಲ್ಲೆಲೂಯಾ. ಇದೆಷ್ಟೆಲ್ಲ ಮಾಡಿದಾಗ ನಾವು ದೇವರಿಗೆ ಏನು ಮಾಡ್ತಾ ಇದ್ದೀವೋ ಅರ್ಥ ಮಾಡಿಕೊಳ್ಳಬೇಕು. ದೇವರು ಆ ಸಮಯದಲ್ಲಿ ಯೋಸೇಫನಿಗೆ ಏನು ಹೇಳಿದ್ದಾನೆ, ಆ ಕನಸು ಅರ್ಥ ಹೇಳಿ, ನೀನು ಧಾನ್ಯವನ್ನೆಲ್ಲ ಕೂಡ ಉಳಿಸ್ಕೋ, ಎಲ್ಲ ತುಂಬಿಸು, ಖಾಲಿನೇ ಇರಬಾರದು. ಆಗ ನೀನು ಚೆನ್ನಾಗಿ ಎಲ್ಲರನ್ನೂ ಕಾಪಾಡಬಹುದು, ಜನರನ್ನೆಲ್ಲರನ್ನೂ ಪ್ರಾಣದಿಂದ ಅವರು ಸಾಯದೆ ಕಾಪಾಡಬಹುದು. ಅಷ್ಟು ಮಾತ್ರವಲ್ಲದೆ ನೀನು ಸುರಕ್ಷಿತವಾಗಿರ್ತವೆ, ರಾಜನ ಹತ್ರ ಕೂಡ ನೀನು ರಾಜನಕ್ಕೆ ಒಳ್ಳೆಯದು ಮಾಡ್ತೀಯೆ. ಹಲ್ಲೆಲೂಯಾ ಅಂತ ಹೇಳಿದ್ದಾನೆ. ಈ ದಿವಸಗಳಲ್ಲಿ ದೇವರು ನಮ್ಮನ್ನು ಕೂಡ ತನ್ನ ವಿಷಯಗಳಿಂದ ತುಂಬಿಸ್ಕೊಳ್ರಿ, ಅದು ಕೂಡ ಸಮೃದ್ಧಿಯಾಗಿ ತುಂಬಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ನಮಗೂ ಸಮೃದ್ಧಿ ಇದ್ದರೇ ನಮಗೂ ಮಾಡಿದ್ದಾನಲ್ಲ ಒಳ್ಳೆಯ ವಿಷಯಗಳನ್ನು ದೇವರು. ಆ ದೇವರ ಒಳ್ಳೆಯ ವಿಷಯಕ್ಕಾಗಿ ಕೃತಜ್ಞತೆಯಿಂದ ನಾವೇನಾದರೂ ದೇವರಕ್ಕಾಗಿ, ದೇವರ ರಾಜ್ಯಕ್ಕಾಗಿ ಕಾರ್ಯವನ್ನು ಕೆಲಸವನ್ನು ಮಾಡುವುದಕ್ಕೆ ಆಗುತ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಂತಾನೆ ತನ್ನ ವಾಕ್ಯದಿಂದ, ನೀವು ಇದನ್ನು ದಾನದಿಂದ ತುಂಬಿಸ್ಕೋಬೇಕಂದ್ರೆ ನನ್ನ ವಾಕ್ಯದಿಂದ ತುಂಬಿಸ್ಕೋಬೇಕು ಮೊದಲನೇದು, ಎರಡನೇದು ನನ್ನ ಆತ್ಮದಿಂದ ತುಂಬಿಸ್ಕೊಳ್ಳಬೇಕು ಎಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ನಾವೇನು ಮಾಡ್ತೇವೆ, ನಮ್ಮಲ್ಲಿ ವಾಕ್ಯವು ಮತ್ತು ಪವಿತ್ರ ಆತ್ಮನ ಸಹವಾಸವು ಅತಿ ಸಮೃದ್ಧಿಯಾಗಿ ಇರುವಾಗ, ತುಂಬಿಸಲ್ಪಡುವುದು ಭಾಳಷ್ಟು ಇರುವಾಗ ನಾವೇನು ಮಾಡ್ತೇವೆ, ದೇವರಕ್ಕಾಗಿ ನಾವು ಎಲ್ಲ ಕೊಡುವುದಕ್ಕೆ ಸಿದ್ಧವಾಗಿರುತ್ತೇವೆ. ದೇವರು ಕೂಡ ನಮಗೆಲ್ಲ ಅಂದರೆ ದೇವರ ವಿಷಯಗಳಿಗೆ ಕೃತಜ್ಞತಾ ಭಾವದಿಂದ ನಾವು ನಂಬಿಕಸ್ಥರಾಗಿರುವುದಕ್ಕೆ ಆಗುತ್ತದೆ. ಹಲ್ಲೆಲೂಯಾ. ಸೊ ಮೊದಲನೇದೇನು, ಎದರಿಂದ ತುಂಬಿಸ್ಕೋಬೇಕು ನಾವು? ಜೋರಾಗಿ ದೇವರ ವಾಕ್ಯದಿಂದ. ಹಲ್ಲೆಲೂಯಾ. ಕೊಲಸ್ಸಿ 3ನೇ ಅಧ್ಯಾಯ 16ನೇ ವಚನ. ಸಕಲ ಜ್ಞಾನದಲ್ಲಿ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಹಲ್ಲೆಲೂಯಾ. ನೀನು ದೇವರಕ್ಕಾಗಿ ಏನಾದರೂ ವಿಷಯಗಳು ಮಾಡಬೇಕಂದ್ರೆ, ಅಷ್ಟು ಮಾತ್ರವಲ್ಲದೆ ನೀನು ಸಮೃದ್ಧಿಯಾಗಿರಬೇಕಂದ್ರೆ, ನೀನು ಚೆನ್ನಾಗಿರಬೇಕಂದ್ರೆ ದೇವರ ವಾಕ್ಯವನ್ನು ನಿಮ್ಮಲ್ಲಿ ಸಮೃದ್ಧಿಯಾಗಿ, ಸ್ವಲ್ಪ ಸ್ವಲ್ಪ ಅಲ್ಲ, ಸಮೃದ್ಧಿಯಾಗಿ ತುಂಬಿಸ್ಕೊಂಡ್ರೆ, ನಿನ್ನಲ್ಲಿ ಸಮೃದ್ಧಿ ಇದ್ದರೆ ದೇವರಿಗೆ ಕೂಡ ಕೊಡುವುದಕ್ಕೆ ಆಗುತ್ತದೆ, ದೇವರ ರಾಜ್ಯದಲ್ಲಿ ವಿಷಯಗಳನ್ನು ಮಾಡುವುದಕ್ಕೆ ಆಗುತ್ತದೆ. ಹಲ್ಲೆಲೂಯಾ. ಅಂದರೆ ವಾಕ್ಯವು ಸಮೃದ್ಧಿಯಾಗಿರಬೇಕಂದ್ರೆ ವಾಕ್ಯವನ್ನು ಏನು ಮಾಡ್ಕೋಬೇಕಂತ ನಾವು ತುಂಬಿಸ್ಕೋಬೇಕದು. ನಿವಾಸ ಮಾಡಬೇಕಂದ್ರೆ ಫಸ್ಟು ಏನಿಲ್ಲ, ನಿವಾಸ ಮಾಡಬೇಕಂದ್ರೆ ಫಸ್ಟು ತುಂಬಿಸಬೇಕು. ಹಲ್ಲೆಲೂಯಾ. ನೀವು ಮನೆಯಲ್ಲಿ ನಿವಾಸ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ವಸ್ತುಗಳಿಂದ ಎಲ್ಲ ನಿಮ್ಮ ಮನೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗುವಾಗ ಎಲ್ಲ ತೆಗೆದುಕೊಂಡು ಫಸ್ಟ್ ನೀನೇನು ಮಾಡ್ತೀರಿ, ತುಂಬಿಸ್ತೀರಿ. ಆದ ನಂತರ ಅಲ್ಲಿ ನಿವಾಸ ಮಾಡ್ತೀರಿ. ಹಲ್ಲೆಲೂಯಾ. ವಾಕ್ಯವೇ ಹೇಳುತ್ತದೆ ಇಲ್ಲಿ, ವಾಕ್ಯದಿಂದ ತುಂಬಿಸ್ಕೊಳ್ಳಿ. ಫಸ್ಟ್ ವಾಕ್ಯವನ್ನು ತುಂಬಿಸ್ಕೋಬೇಕಂದ್ರೆ ಏನು ಮಾಡಬೇಕು, ವಾಕ್ಯವನ್ನು ಕೇಳಬೇಕು, ವಾಕ್ಯವನ್ನು ನೋಡುತ್ತಾ ಓದಬೇಕು, ವಾಕ್ಯವನ್ನು ಬಾಯಿಂದ ಹೇಳಬೇಕು, ವಾಕ್ಯವನ್ನು ಧ್ಯಾನ ಮಾಡಬೇಕು. ಇದರಿಂದ ವಾಕ್ಯವು ನಿನ್ನ ಒಳಗೆ ಹೋಗುತ್ತಾ ಇರ್ತದೆ, ತುಂಬಿಸಲ್ಪಡ್ತಾ ಇರ್ತದೆ. ನೀನು ಗೊತ್ತಾಗಲಾರ್ದಂಗೆ ವಾಕ್ಯವು ತುಂಬಿಸಲ್ಪಡ್ತಾ ಇರ್ತದೆ. ಹಲ್ಲೆಲೂಯಾ. ಆವಾಗ ನೀನು ಯಾರನ್ನು ಕೇಳೋದು ಏನು ಬೇಕಾಗಿಲ್ಲ. ಜನರು ನಿನ್ನನ್ನು ಹುಡ್ಕೊತ ಬರ್ತಾರೆ. ಏನಂತ, ಅವ್ರ ಕಷ್ಟ ಕಾಲವೋ ಬರಕಾಲವೋ ಏನೋ ತೊಂದರೆ ಆಗಿದೆ ಅಂದರೆ, ಈಗ ಬರಕಾಲಲ್ಲ, ಅವ್ರ ಜೀವನದಲ್ಲಿ ಏನೋ ಅನಾರೋಗ್ಯ, ಅವರ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ, ಅಸಮಾಧಾನ. ಆವಾಗ ಜನರು ಏನು ಮಾಡ್ತಾರೆ, ನಿನ್ನತ್ರ ಪರಿಷ್ಕಾರಕ್ಕಾಗಿ, ನಿನ್ನತ್ರ ಸಮಾಧಾನವಿದೆ, ನಿನ್ನತ್ರ ಬಂದರೆ ಅವರಿಗೆ ಒಳ್ಳೆಯದಾಗುತ್ತದೆ ಅಂತ ಓಡಿ ಬರುತ್ತಾರೆ. ಜನರು ನಿನಗಾಗಿ ಅಂದರೆ ದೇವರು, ಜನರು ನಿನ್ನನ್ನು ಹುಡುಕೊಂತ, ನೀನೇನು ಹೇಳೋದು ಬೇಕಾಗಿಲ್ಲ, ತುಂಬಿಸ್ಕೊಳ್ತಾ ಹೋಗಬೇಕು. ಒಂದು ಮನೆಯಲ್ಲಿ ಒಬ್ಬನಿದಾನ ಅಂದ್ಕೊಳ್ರಿ, ಒಬ್ಬ ವ್ಯಕ್ತಿ ಯಾವಾಗಲೂ ವಾಕ್ಯ ಓದಿಕೊಳ್ಳುತ್ತಾ ಅದರಿಂದ ತುಂಬಿಸ್ಕೊಳ್ತಾ ಇದ್ದಾಗ ಯಾವುದೋ ಒಂದು ಟೈಮ್ದಲ್ಲಿ ಕಷ್ಟ ಬರುತ್ತದೆ ಆ ಮನೆಗೆ. ಆವಾಗ ಫಸ್ಟ್ ಏನು ಮಾಡ್ತಾರೆ, ಆ ವ್ಯಕ್ತಿಗೆ ಹೇಳ್ತಾರೆ, ಅಯ್ಯೋ ನಮಗಿಂತ ಕಷ್ಟ ಬಂದಿದ್ದಪ್ಪ, ಪ್ರಾರ್ಥನೆ ಮಾಡಪ್ಪ, ಏನೇನು ಮಾಡಪ್ಪ, ಸಹಾಯ ಯಾರ ಹತ್ರ ಹೋಗ್ತಾರೆ? ಯಾವಾಗಲೂ ಸಿನಿಮಾ ಟಿ ವಿ ನೋಡೋರ ಹತ್ರ ಹೋಗ್ತಾರಾ ಮನೆಯಲ್ಲಿ? ಇಲ್ಲ. ಹಲ್ಲೆಲೂಯಾ. ಅರ್ಥ ಆಗುತ್ತದಾ? ವಾಕ್ಯವು ತುಂಬಿಸಲ್ಪಡ್ತಾ ಇದ್ದರೆ ಜನರನ್ನು ನೀನು ಹೇಳೋದೇನು ಬೇಕಾಗಿಲ್ಲ, ಅವರೇ ಹುಡ್ಕೊಂತ ಬರ್ತಾರೆ, ನಿನ್ನ ಹತ್ರ ಬಂದು ನಿನಗೆ ಒಪ್ಪಿಸಿಕೊಳ್ಳುತ್ತಾರೆ. ಅದನ್ನರ್ಥ ನೀನು ದೇವರಿಗೆ ಅವ್ರನ್ನ ಗೆದ್ದಿದ್ದ ಹಾಗೆ. ಅವರೇ ಏನು ಮಾಡ್ತಾರೆ, ನಿನಗೆ ಹಣವನ್ನು ಕೊಡುವಂತೆ, ಅವರೇ ಆ ವಿಷಯಗಳನ್ನ ಅರ್ಥ ಮಾಡಿಕೊಂಡು ದೇವರಕ್ಕಾಗಿ, ಹೌದು ಒಳ್ಳೆಯದಾಗುತ್ತದೆ, ನೀನು
ಕೊಡುವಂಥ ವಾಕ್ಯದಿಂದ ಅವ್ರಿಗೆ ಒಳ್ಳೆಯದಾಗುವಾಗ ಅವರೇ ವಾಲಂಟಿಯರ್ ಆಗಿ ತಮ್ಮ ವಾಹನಗಳು ಏನನ್ನ ಮೀಟಿಂಗ್ ಇರ್ತದೆ ಅನ್ಕೋ, ವಾಹನಗಳನ್ನೆಲ್ಲ ಕೂಡ ದೇವರ ಕೆಲಸಕ್ಕೆ ಉಪಯೋಗ ಮಾಡ್ತಾರೆ. ಹಲ್ಲೆಲೂಯಾ. ಅವರೇ ಪೆಟ್ರೋಲ್ ಡೀಸೆಲ್ ಹಾಕಿ ಹೋಗ್ರಿ. ನಾವು ಕೆಲವು ಸತಿ ಒಂದು ಸತಿ ಆಂಧ್ರಕ್ಕೆ ಹೋಗಿದ್ದೀವಿ. ನಾನು ಹೋಗಿದಾಗ ಅಲ್ಲಿರುವಂಥ ಅವರು ಪಾಸ್ಟ್ರಿ ಅವ್ರು ಏನಂತ ಹೇಳಿದರೆ, ಪಾಸ್ಟರ್ ನೀವು ಎಲ್ಲೆಲ್ಲಿ ಹೋಗ್ತಿರೋ ಇಲ್ಲಿ ಸುತ್ತಮುತ್ತಲು ಬೇರೆ ಅಂದರೆ ಪಾಸ್ಟ್ರ್ ಅವರು ಕೆಲಸ ಇತ್ತು, ನಾನು ಫುಲ್ ಎಲ್ಲ ವೆಹಿಕಲ್ದೆಲ್ಲ ಕೂಡ ಡೀಸೆಲ್ ಹಾಕಿ ರೆಡಿ ಮಾಡಿಟ್ಟಿದ್ದೆ, ನೀವು ಹೋಗಿ ಉಪಯೋಗಿಸ್ಕೊಂಡು ಬರ್ರಿ. ಅವರೇ ಖರ್ಚು ಮಾಡುವಂತೆ ಆಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ ಭೂಮಿಗಳಲ್ಲಿ, ಜಾಗಗಳಲ್ಲಿ, ವಿಷಯಗಳನ್ನ ಏನಾದರೂ ಸಮಯ ಬಂದಾಗ ಇಲ್ಲಿ ಮಾಡಿರಿ ಪಾಸ್ಟರ್ ಮೀಟಿಂಗ್, ಇಲ್ಲದಿದ್ದರೆ ಇಲ್ಲಿಂದ ಆಗುತ್ತದೆ ಅನ್ನುವಂಥ ವಾಲಂಟ್ರಿಯಾಗಿ ಜನರು ತಮ್ಮನ್ನು ತಾವು ಒಪ್ಪಿಸಿಕೊಳ್ಳುವುದಕ್ಕೆ ಆಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅರ್ಥವಾಗುತ್ತಾ ಇದ್ದ? ಹಲ್ಲೆಲೂಯಾ. ಆದರೆ ಭಾಳ ಜನ ಏನು ಮಾಡ್ತಾರಂದರೆ, ಯೇಸು ಸ್ವಾಮಿ ನಂಬಿದ ಕೂಡಲೇ ದುಡ್ಡನ್ನ ಹೆಂಗೆ ಸಂಪಾದಿಸಬೇಕಂತ ದೃಷ್ಟಿ ಹೋಗುತ್ತದೆ. ಯಾಕೆ? ದೇವರಂತಾನೆ ಅಭಿವೃದ್ಧಿಪಡಿಸುತ್ತೇನೆ, ಆಶೀರ್ವದಿಸುತ್ತೇನೆ ಅಂತ ಹೇಳ್ತಾರೆ. ಅದಕ್ಕಾಗಿ ದೃಷ್ಟಿ ಎಲ್ಲಿಗೆ ಹೋಗ್ತದೆ? ಪ್ರತಿಯೊಬ್ಬರಿಗೆ ಅವ್ರ ಬಟ್ಟೆ ಇವ್ರ ಬಟ್ಟೆ ನೋಡಬೇಕು, ಅವ್ರು ಹಿಂಗಿದ್ದಾರೆ ನೋಡಬೇಕು. ಫಸ್ಟ್ ಅವರ ದೃಷ್ಟಿ ಎಲ್ಲ ಎಲ್ಲಿಗೆ ಹೋಗ್ತದೆ? ದುಡ್ಡು ಸಂಪಾದಿಸಬೇಕು, ಹಣ ಸಂಪಾದಿಸಬೇಕು, ಜಮಾ ಮಾಡಬೇಕು ಅನ್ನುವಂಥ ವಿಷಯಗಳ ಮೇಲೆ ಹೋಗುತ್ತಾ ಇರ್ತದೆ. ಆದರೆ ವಾಕ್ಯವು ಹೇಳುತ್ತದೆ, ಜಮ ನೀನು ಮಾಡುವುದರಿಂದಲ್ಲ ನೀನು ಐಶ್ವರ್ಯವಂತನಾಗುವುದು. ಮುಂದೆ ಹೇಳ್ತೀನಿ. ಫಸ್ಟು ವಾಕ್ಯವನ್ನು ತುಂಬಿಸ್ಕೊಳ್ಳೋದ್ರ ಮೇಲೆ ನೀನು ದೃಷ್ಟಿಸು. ಆಮೆನ್. ವಾಕ್ಯವೇ ನಿನಗೆ ದುಡ್ಡು ತಗೊಂಡು ಬರ್ತದೆ. ಇಲ್ಲಾಂದರೆ ನೀನು ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡು, ಎಲ್ಲ ಖರ್ಚೆ. ವಾಕ್ಯವು ನಿನ್ನಲ್ಲಿದ್ದರೆ ಆ ಹಣವು ಉಳಿಯುತ್ತದೆ. ವಾಕ್ಯವು ನಿನ್ನಲ್ಲಿದ್ದರೆ ಹಲ್ಲೆಲೂಯಾ, ಹಣವು ನಿನ್ನನ್ನು ಆಕರ್ಷಿಸಿ ಬರುತ್ತದೆ. ಹಲ್ಲೆಲೂಯಾ. ನಿನ್ನನ್ನು ಆಕರ್ಷಿಸಿ ಬರುವುದು ಹಣವು ಹೇಗೆ ಬರುತ್ತದೆ? ಭಾಳ ಜನರು ಹೇಳ್ತಾರೆ, ಒಬ್ಬ ನಮಗೇನೋ ಎಷ್ಟು ಮಾಡಿದ್ರು ಕೂಡ ದುಡ್ಡು ಬರ್ತಾಯಿಲ್ಲ, ಅವ್ರಿಗೇನೋ ಹಂಗೆ ಬರ್ತಾಯಿದೆ. ನಿನ್ನಲ್ಲಿ ವಾಕ್ಯ ತುಂಬಿಸ್ಕೊಳ್ತಾ ಇರುವಾಗ ಹಣ ಬರುತ್ತದೆ ಆಕರ್ಷಿಸ್ಕೊಂಡು. ನೋಡ್ರಿ, ಒಂದು ಸಂದರ್ಭವನ್ನು ಹೇಳ್ತೀರಿ. ಮತ್ತಾಯನ ಸುವಾರ್ತೆ ಅಂದರೆ ಸಂಪಾದಿಸಬೇಡ್ರಿ ಅಂತ ಹೇಳ್ತಾ ಇಲ್ಲ, ನಾನು ಮುಂದೆ ವಿವರಿಸ್ತೀನಿ, ನಿಮ್ಗೆ ಅರ್ಥವಾಗುತ್ತದೆ. 17ನೇ ಅಧ್ಯಾಯ 24ನೇ ವಚನ. ತರುವಾಯ ಅವರು ಕಪರ್ನೌಮಿಗೆ ಬಂದಾಗ ತೆರಿಗೆಯ ಹಣವನ್ನು ವಸೂಲಿ ಮಾಡುವವರು ಪೇತ್ರನ ಬಳಿಗೆ ಬಂದು, ಸಾಕು ಮತ್ತೆ ಕಂಟಿನ್ಯೂ ಹೇಳಬೇಕಾಗ್ತದೆ. ಅವರು ಕಪರ್ನಹೂಮಿಗೆ, ಯೇಸು ಸ್ವಾಮಿ ತನ್ನ ಹೋಮ್ ಟೌನ್ಗೆ ಬಂದಿರುವಾಗ ಅಲ್ಲೇನಾಗಿದೆ? ಹಣವನ್ನು ವಸೂಲು ಮಾಡೋರಿದ್ದಾರೆ. ಅಂದರೆ ಸುಂಕ, ಅದನ್ನು ಒಂದು ದೇವಾಲಯದಲ್ಲಿದ್ದರೆ ಇದಕ್ಕೆ ಉಪಯೋಗಿಸ್ಕೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು. ಸುಂಕ ಕಟ್ಟುವವರು, ಹಣವನ್ನು ಕಲೆಕ್ಟ್ ಮಾಡುವವರು ಬಂದು ಏನಂತ ಹೇಳಿದ್ದಾರೆ? ಬಂದಾಗ ತೆರಿಗೆ ಹಣವನ್ನು ವಸೂಲಿ ಮಾಡುವವರು ಪೇತ್ರನ ಬಳಿಗೆ ಬಂದು, ನಿಮ್ಮ ಬೋಧಕನು ತೆರಿಗೆಯನ್ನು ಸಲ್ಲಿಸುವುದಿಲ್ಲವೋ ಎಂದು ಕೇಳಿದರು. ನಿಮ್ಮ ಬೋಧಕನು ಆ ಸುಂಕವನ್ನು ಕಟ್ಟದಿಲ್ಲನಾ ಅಂತ ಕೇಳಿದರು. ಅದಕ್ಕೆ ಅವನು ಸಲ್ಲಿಸುವವನು ಅಂದನು. ಕಟ್ತಾರ್ರಿ, ಆದರೆ ಖಚಿತವಾಗಿ ಅದನ್ನು ಸಲ್ಲಿಸ್ತಾರೆ, ಕೊಡ್ತಾರೆ. ಸಲ್ಲಿಸುವವನು ಅಂದನು. ಅವನು ಮನೆಯೊಳಕ್ಕೆ ಬಂದಾಗ ಯೇಸು ಮುಂದಾಗಿ ಅವನಿಗೆ, ಸೀಮೋನನೇ, ಅವನು ಮನೆಯೊಳಕ್ಕೆ ಬಂದಾಗ ಯೇಸು ಮುಂದಾಗಿ ಅವನಿಗೆ, ಸೀಮೋನನೇ, ನಿನಗೆ ಹೇಗೆ ತೋರುತ್ತದೆ? ಭೂಲೋಕದ ರಾಜರು ಯಾರಿಂದ ಕಪ್ಪವನ್ನು ಇಲ್ಲವೇ ತೆರಿಗೆಯನ್ನು ತಕ್ಕೊಳ್ಳುತ್ತಾರೆ? ತಮ್ಮ ಮಕ್ಕಳಿಂದಲೋ ಇಲ್ಲವೇ ಅನ್ಯರಿಂದಲೋ ಎಂದು ಕೇಳಿದನು. ಪೇತ್ರನು ಆತನಿಗೆ, ಅನ್ಯರಿಂದ ಎಂದು ಹೇಳಲಾಗಿ, ಆತನು ಅವನಿಗೆ, ಹಾಗಾದರೆ ಮಕ್ಕಳು ಸ್ವತಂತ್ರರೇ? ಹೀಗಿದ್ದರೂ ನಾವು ಅವರನ್ನು ಅಭ್ಯಂತರಪಡಿಸದಂತೆ ನೀನು ಸಮುದ್ರಕ್ಕೆ ಹೋಗಿ ಗಾಳವನ್ನು ಹಾಕು. ಆಗ ಮೊದಲು ಬರುವ ಮೀನನ್ನು ಹಿಡಿದು ಅದರ ಬಾಯನ್ನು ತೆರೆದರೆ ಅದರಲ್ಲಿ ಒಂದು ನಾಣ್ಯವನ್ನು ಕಾಣುವಿ. ಅದನ್ನು ತಕ್ಕೊಂಡು ನನ್ನದು ನಿನ್ನದು ಎಂದು ಹೇಳಿ ಅವರಿಗೆ ಕೊಡು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ಏನಂತ ಹೇಳ್ತಾ ಇದ್ದಾನಂದರೆ, ಪೇತ್ರನ ಹತ್ರ ಬೇರೆಯವರು ಬಂದು, ನಿಮ್ಮ ಯಜಮಾನನು, ನಿಮ್ಮ ಸಾರ್ ಬೋಧಕನು ನಮಗೆ ಸುಂಕವನ್ನು ಕಟ್ಟಬೇಕಲ್ಲ, ಎಲ್ಲರೂ ಕಟ್ತಾರಾ ಅಂದರೆ ಕಟ್ತಾರಂತ ಹೇಳಿದರು. ಆವಾಗ ಪೇತ್ರನು ಹೋಗುತ್ತಾನೆ. ಎಲ್ಲಿಗೆ ಹೋಗ್ತಾನೆ? ಯೇಸು ಹತ್ರ ಹೋಗ್ತಾನೆ. ಒಳಗಡೆ ಇರ್ತಾನೇನೋ, ಹೊರಗಡೆ ಈತನಿದ್ದಾನೆ. ಅದಕ್ಕಾಗಿ ಅವ್ರು ಬಂದು ಕೇಳಿದ್ದಾರೆ. ಒಳಗಡೆ ಇರುವಂಥ ಯೇಸು ಸ್ವಾಮಿ ಹತ್ರ ಬರುತ್ತಾನೆ. ಬರುವುದಕ್ಕೆ ಮುಂಚೆ ಈ ರೀತಿಯಲ್ಲಿ ಯೋಚನೆ ಮಾಡಿರ್ಬೋದು. ಏನಂತೆ? ಅಯ್ಯೋ, ನನ್ನೆಲ್ಲ ದೊಡ್ಡ ವ್ಯಾಪಾರವನ್ನೆಲ್ಲ, ಮೀನು ವ್ಯಾಪಾರವನ್ನು ಬಿಟ್ಟು ಬಂದಿದೆ. ಒಂದು ವೇಳೆ ನಾನೇ ಮಾಡ್ತಾಯಿದ್ರೆ, ನಾನು ಖರ್ಚು ಮಾಡ್ತಾಯಿದ್ದೆ, ನಾನೇ ಕಟ್ಟಿಬಿಡ್ತಾಯಿದ್ದೆ ನನಗೋಸ್ಕರ, ಯೇಸುವಿನಕ್ಕೋಸ್ಕರ ಅಂತ ಯೋಚಿಸಿರ್ಬೋದು. ಯಾಕೆ? ಸಂಪೂರ್ಣ ಸೇವೆಗೆ ಬಂದಾನಂದರೆ ದುಡ್ಡು ಖರ್ಚು ಮಾಡೋದಷ್ಟು ಕಷ್ಟ ಏನಿಲ್ಲ.
ಹಲ್ಲೆಲೂಯ. ಪೇತ್ರನು ಯೇಸುವನ್ನು ಹಿಂಬಾಲಿಸಿ ಬಂದಿದ್ದಾನೆ. ಹಲ್ಲೆಲೂಯ. ಒಂದು ವೇಳೆ ಅಗತ್ಯಿದ್ರೆ ಖಚಿತವಾಗಿ ಆತನು ಕಟ್ಟುವ ಆತನೇ. ಅದಕ್ಕಾಗಿ ಹಂಗೆ ಯೋಚಿಸಿರ್ಬೋದು. ಆದರೆ ಈಗ ದುಡ್ಡಿಲ್ಲ. ಅದಕ್ಕಾಗಿ ಏನು ಅಂದ್ಕೊಂಡಿದ್ದಾನೆ, ಸರಿ ಯೇಸುವಿನ ಹತ್ರ ಹೋಗೋಣ, ಹಲ್ಲೆಲೂಯ, ಯೇಸುವಿನ ಹತ್ರ ಹೋಗಿ ಹೇಳೋಣ ಅಂದಾನೆ. ದುಡ್ಡಿಲ್ಲ. ಅದಕ್ಕಾಗಿ ಹೋಗಿ ಕೇಳ್ತಾ ಇದ್ದಾನೆ ಯೇಸುವನ್ನು. ಯೇಸುವೆ ಅವ್ರು ಹಿಂಗೆ ಅಂದಾರೆ, ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿದ್ದಾರಂತ ಹೇಳಿದ್ದಾನೆ. ಅವಾಗ ಯೇಸು ಸ್ವಾಮಿ ಇದ್ದಲ್ಲಿ ಹೇಳಿದಾನ, ಅಯ್ಯೋ ನಿನ್ನ ಹತ್ರ ದುಡ್ಡಿಲ್ಲನಾ, ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡೋಣ, ಇಬ್ಬರು ಸೇರಿ ಡೈಲಿ ವೇಜಸ್ ಕೆಲ್ಸಕ್ಕೆ ಹೋಗೋಣ, ಇಲ್ಲಾಂದರೆ ನೀನು ಆ ಕೆಲ್ಸಕ್ಕೆ ಹೋಗೋ ಆ ಮನೆಗೆ, ನಾನು ಈ ಮನೆಗೆ ಕೆಲ್ಸಕ್ಕೆ ಹೋಗ್ತೀನಿ, ಟ್ಯಾಕ್ಸ್ ಕಟ್ಟಬೇಕಲ್ಲ, ಪಾಪ ಟ್ಯಾಕ್ಸ್ ಕಟ್ಟಬೇಕು, ಖಚಿತವಾಗಿ ಟ್ಯಾಕ್ಸ್ ಕಟ್ಟೋಣ ಅಂತ ಹೇಳಿದಾನ? ಇಲ್ಲ. ಹಲ್ಲೆಲೂಯ. ಏನಂತ ಹೇಳಿದ್ದಾನೆ? ಪೇತ್ರನೇ ಮಾತು ಹೇಳಿದ್ದಾನೆ, ಒಂದು ಮಾತು ಹೇಳಿದ್ದಾನೆ, ನೀನು ಹೋಗು ಸಮುದ್ರಕ್ಕೆ ಹೋಗಿ ಏನು ಮಾಡಬೇಕು, ಗಾಳ ಹಾಕು, ಮೊದಲಾಗಿ ಸಿಗುವಂಥ ಮೀನು ತೆಗೆದುಕೋ, ಬಾಯಿ ತೆರೆದು ನೋಡು, ಅಲ್ಲಿ ನಾಣ್ಯವಿರುತ್ತದೆ. ಹಲ್ಲೆಲೂಯ. ಈಗ ಪೇತ್ರನಿಗೆ ಮತ್ತೆ ಒಂದು ಆಲೋಚನೆ ಬಂದಿರ್ಬೋದು, ನಾನು ಭಾಳ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ವ್ಯಕ್ತಿ, ಎದರಲ್ಲಿ, ಮೀನು ಹಿಡಿಯೋದ್ರಲ್ಲಿ, ನನ್ನ ಸರ್ವೀಸ್ದಲ್ಲೇ ಒಂದು ಮೀನದಲ್ಲಿ ಒಂದು ನಾಣ್ಯವನ್ನೇ ನೋಡಿಲ್ಲ ನಾನು, ಇದೇನಪ್ಪ ಯೇಸ್ವಾಮಿ ಹಿಂಗೆ ಅಂತಾರೆ ಅಂತ ಯೋಚನೆ ಬಂದಿರ್ಬೋದು. ಅದು ಕೂಡ ಫಸ್ಟ್ ಮೀನು ಸಿಕ್ಕಿದ್ರೆ ನೋಡಂತ ಹೇಳ್ತಾ ಇದ್ದಾನೆ. ಸರಿ ನೋಡೋಣ ಅಂತ ಹಂಗೆ ಅಂದ್ಕೊಂಡಿಲ್ಲ. ಯೇಸು ಸ್ವಾಮಿ ಮಾತನ್ನೇನು ಮಾಡಿದ್ದಾನೆ, ನಂಬಿದ್ದಾನೆ. ಹಲ್ಲೆಲೂಯ. ನಂಬಿ ಸಮುದ್ರಕ್ಕೆ, ಅಂದರೆ ಎಲ್ಲೋ ಸಮುದ್ರಕ್ಕೆ ಹೋಗಲಿಲ್ಲ, ಅವರಿರೋದೇ ಸಮುದ್ರ ತೀರ ಪ್ರದೇಶಗಳಲ್ಲಿ, ಸುತ್ತಲೂ ಗಲ್ಲೆ ಸಮುದ್ರ, ತಿಬ್ರೇಸ್ ಎಲ್ಲ ಸಮುದ್ರ ತೀರದಲ್ಲಿ, ಅಲ್ಲಿಗೆ ಹೋಗಿದ್ದಾನೆ, ಗಾಳ ಹಾಕಿದ್ದಾನೆ. ಯೇಸು ಸ್ವಾಮಿ ಮಾತು ಮೇರೆಗೆ ಏನಾಯಿತು, ಫಸ್ಟ್ ಮೀನು ಬಾಯಿ ತೆರೆದ್ರೆ ಅಲ್ಲಿ ಏನಿತ್ತು, ನಾಣ್ಯವೂ ಇತ್ತು. ಹಲ್ಲೆಲೂಯ. ಯಾಕೆ? ಯೇಸು ಸ್ವಾಮಿ ಮಾತುಗೆ ವಿಧೇಯತೆ ತೋರಿಸಿದ್ರಿಂದ, ಆ ಮಾತನ್ನು ಉಪಯೋಗಿಸಿದ್ರಿಂದ, ಮಾತು ಮೇರೆಗೆ ಕಾರ್ಯ ಮಾಡಿದ್ರಿಂದ ಏನು ಸಿಕ್ಕಿದೆ, ನಾನೇ ಸಿಕ್ಕಿದೆ. ತೆಗೆದುಕೊಂಡು ಹೋಗಿ ಅವ್ರೇನು ಮಾಡಿದ್ದಾರೆ, ಟ್ಯಾಕ್ಸ್ ಕಟ್ಟಿದ್ದಾರೆ. ಟ್ಯಾಕ್ಸ್ ಕಟ್ಟುವುದಕ್ಕೆ ಹಣ ಎಲ್ಲಿಂದ ಬಂತು? ಯೇಸು ಸ್ವಾಮಿ ಡೈರೆಕ್ಟಾಗಿ, ಬಾ ಪೇತ್ರನೇ ಈ ಹಣ ತೆಗೆದುಕೋ, ಹೋಗಿ ಕಟ್ಟು ಬಾ ಅಂತ ಹೇಳಿಲ್ಲ. ಡೈರೆಕ್ಟ್ ಹಣ ಕೊಡೋದಿಲ್ಲ, ಅವನ ವಾಕ್ಯದಿಂದನೇ ಆತನು ಒದಗಿಸ್ತಾನೆ. ಆಮೆನ್. ಹಲ್ಲೆಲೂಯ. ಭಾಳ ಜನ ಪ್ರಾಬ್ಲಮ್ ಏನು ಗೊತ್ತಾ, ವಿಶ್ವಾಸಿಗಳ ಪ್ರಾಬ್ಲಮ್ ಏನು ಗೊತ್ತಾ, ಪ್ರಾರ್ಥನೆ ಮಾಡ್ತಾರೆ, ದೇವರನ್ನು ನಂಬುತ್ತಾರೆ, ದೇವರ ವಾಕ್ಯ ನಂಬೋದಿಲ್ಲ. ದೇವ್ರನ್ನ ನಂಬುತ್ತಾರೆ, ಹೌದ್ರಿ ಎಸ್ ಸಜೀವನ್ರಿ, ಆತನ ವಾಕ್ಯ ಹಿಂಗೆ ಹೇಳ್ತದಂದರೆ ನಂಬೋದಿಲ್ಲ, ಆತನ ವಾಕ್ಯ ಹಿಂಗೆ ಹೇಳುತ್ತದಂದರೆ ನಂಬುವುದಿಲ್ಲ. ಹಲ್ಲೆಲೂಯ. ಅರ್ಥ ಆಗುತ್ತದ? ಮತ್ತೆ ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಏನಂತ, ಅಪ್ಪ ನನಗೆ ಈ ಸಮಸ್ಯೆ ಇದೆಯಪ್ಪ, ನೀನೇ ಪರಿಷ್ಕಾರ ಮಾಡಪ್ಪ. ಎದುರು ನೋಡ್ತಾ ಇರ್ತಾರೆ, ಮ್ಯಾಲದಿಂದ ಏನೇನೋ ಬರುತ್ತದೇನೋ, ಹಂಗೆ ಬರಲ್ಲ. ನಿನ್ನ ಸಹಾಯ ನಿನ್ನ ವಾಕ್ಯವನ್ನು ತುಂಬಿಸ್ಕೊಳ್ತಾ ಇದ್ದರೆ ಒಳಗದಿಂದ ಮಾತು, ದೇವರ ವಾಕ್ಯದಿಂದ ದೇವರು ಹೇಳ್ತಾನೆ. ಹಲ್ಲೆಲೂಯ. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿದ್ದಿ, ಆತನಿಂದ ನಿನಗೆ ಮಾತು ಬರುತ್ತದೆ. ಒಂದು ಈ ವಿಷಯ ಮಾಡು. ಹಲ್ಲೆಲೂಯ. ಇಲ್ಲಿ ಏನು ಬಂದಿದೆ, ಹೋಗಿ ಗಾಳ ಹಾಕಿ ಸಮುದ್ರಕ್ಕೆ ಹೋಗಿ, ಆವಾಗ ಮೀನು ಸಿಗ್ತದೆ. ಅದು ಮಾಡಿದ್ರೇ ಅಲ್ಲಿ ಹಣ ಸಿಕ್ಕಿದೆ. ಹೇಳ್ರಿ, ದೇವರ ಮಾತು ಹೇಳಿದ್ದು ಮಾಡಿದ್ರೇ ಹಣ ಬರುತ್ತದೆ. ಬರೇ ಪ್ರಾರ್ಥನೆ ಮಾಡ್ತಾ ಇದೆ ಎದುರು ನೋಡಿದ್ರೆ ಆಗುವುದಿಲ್ಲ. ಭಾಳ ಜನರು ಏನಂತ ಯೋಚನೆ ಅಂದರೆ, ದೇವರ ವಾಕ್ಯ ತುಂಬಿಸಲ್ಪಡಬೇಕಂದ್ರೆ, ಸಮೃದ್ಧಿಯಾಗಿರಬೇಕಂದ್ರೆ ಏನರ್ಥ, ವಾಕ್ಯವೇ ನಿನ್ನನ್ನು ಕಂಟ್ರೋಲ್ ಮಾಡಬೇಕು. ಪರಿಸ್ಥಿತಿಗಳೆಲ್ಲ ನಿನ್ನನ್ನು ಕಂಟ್ರೋಲ್ ಮಾಡೋದು, ವಾಕ್ಯವು ನಿನ್ನನ್ನು ಕಂಟ್ರೋಲ್ ಮಾಡಬೇಕು. ಕೆಲಸ ಅಲ್ಲ ನಿನಗೂ ಹಣವನ್ನು ತರೋದು, ಕೆಲಸ ಮಾಡಬೇಕು. ಆದರೆ ವಾಕ್ಯವೇನಂತ ಹೇಳ್ತದೆ ನೋಡ್ರಿ, ಜ್ಞಾನೋಕ್ತಿಗಳು 10:22, ಕರ್ತನ ಆಶೀರ್ವಾದವು ಐಶ್ವರ್ಯವನ್ನುಂಟು ಮಾಡುವುದು. ಕರ್ತನ ಆಶೀರ್ವಾದವು ಐಶ್ವರ್ಯವನ್ನು ಉಂಟು ಮಾಡುತ್ತದೆ. ವಾಕ್ಯ ಹಿಂಗೆ ಹೇಳ್ತಾ ಇಲ್ಲ, ನಿನ್ನ ಕೈ ಕೆಲಸದಿಂದ ದೇವರು ಆಶೀರ್ವಾದ ಮಾಡುತ್ತಾನೆ ಅಂತಲ್ಲ. ಅಂದರೆ ಕೈ ಕೆಲಸ ಅಲ್ಲ ಆಶೀರ್ವಾದವಲ್ಲ, ಕೈ ಕೆಲಸವಲ್ಲ ನಿನಗೂ ಐಶ್ವರ್ಯವನ್ನು ಕೊಡುವುದು. ಹಲ್ಲೆಲೂಯ. ಐಶ್ವರ್ಯವನ್ನು ಕೊಡುವುದು ನಿನ್ನ ಕೈ ಕೆಲಸವು ಅಲ್ಲ. ಕೈ ಕೆಲಸವು ಕೊಡುವುದು ನೀನು ಮಾಡ್ತಾ ಇರುವಂಥ ಕೆಲಸದ ಮೇಲೆ ಇರುವಂಥ ದೇವರ ಆಶೀರ್ವಾದವು ಕೊಡ್ತದೆ. ಹಲ್ಲೆಲೂಯ. ನೀನು ಕೈ ಕೆಲಸ ಮಾಡ್ತಾ ದೇವರಿಗೆ ನೀನು ಪ್ರಾಮುಖ್ಯತೆ ಕೊಡ್ತಾ, ವಾಕ್ಯವನ್ನು ತುಂಬಿಸಿಕೊಳ್ತಾ, ದೇವರ ವಿಷಯಗಳಿಗೆ ಪ್ರಾಧಾನ್ಯತೆ ಕೊಡ್ತಾ, ದೇವರ ರಾಜ್ಯದಲ್ಲಿ ನೀನು ವಿಷಯಗಳನ್ನು ವಾಕ್ಯವು ಹೇಳಿದಂಗೆ ಹೋಗುತ್ತಾ ಇರುವಾಗ
ಆವಾಗ ಆಶೀರ್ವಾದ ಬರುತ್ತದೆ. ಭಾಳ ಜನರು ಕಷ್ಟಪಟ್ಟು ಕೈ ಕೆಲಸನ ಆಸೆ ಮಾಡ್ತಾನೆ. ನಿನ್ನ ಕೈ ಕೆಲಸನೇ ನಿನ್ನ ಐಶ್ವರ್ಯವನ್ನು ಕೊಡುವುದಿಲ್ಲ. ಹೇಳ್ರಿ ಬಗಲಿಗಿದ್ದವ್ರಿಗೆ, ನಿನ್ನ ಕೈ ಕೆಲಸ ನಿನಗೆ ಐಶ್ವರ್ಯವನ್ನು ಕೊಡುವುದಿಲ್ಲ. ನೀನು ಎಷ್ಟನ್ನ ದುಡ್ಡು ಖಾಲಿ ಆಗ್ತಾ ಇರ್ತದೆ. ನಿನ್ನ ಕೈ ಕೆಲಸ ಮೇಲೆ ಇರುವಂಥ ದೇವರ ಯೆಹೋವನ ಆಶೀರ್ವಾದವು, ಆ ಆಶೀರ್ವಾದವಿದ್ದರೆ ನಿನಗೆ ಐಶ್ವರ್ಯ ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ನಾವು ಆತ್ಮದಿಂದ ತುಂಬಿಸಲ್ಪಡಬೇಕಂತ ದೇವರು ಹೇಳ್ತಾ ಇದ್ದೀನಿ. ಇದು ಮೊದಲನೇ ವಿಷಯವೆಲ್ಲ ನಿಮ್ಗೆ ಅರ್ಥವಾಯಿತಾ? ಎಷ್ಟು ಜನರಿಗೆ ಅರ್ಥವಾಯಿತು? ಎರಡನೇ ವಿಷಯವು ಆತ್ಮದಿಂದ ತುಂಬಿಸಲ್ಪಡಬೇಕು. ಎಫೆಸಿ ಬರೆದ ಪತ್ರಿಕೆ 5:18. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಯಾಕಂದರೆ ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಪವಿತ್ರಾತ್ಮನಿಂದ ತುಂಬಿದವರಾಗಿರಿ. ಪವಿತ್ರ ಆತ್ಮದಿಂದ ತುಂಬಿಸಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯೇಸು ಸ್ವಾಮಿ ಪವಿತ್ರಾತ್ಮನ ಕುರಿತು ಇನ್ನೂ ಆತನ ಭೂಮಿ ಮೇಲೆಗೆ ಕಳುಹಿಸೋದಕ್ಕೆ ಮುಂಚೆನೇ ಹೇಳಿದ್ದಾನೆ. ಇದು ಯೇಸು ಸ್ವಾಮಿ ಬಾಯಿಂದ ಹೇಳ್ತಾ ಇದ್ದಾನೆ. ಲೂಕಾ ಸುವಾರ್ತೆ 24 ಅಧ್ಯಾಯ 48-49 ವಚನಗಳು. ಇವುಗಳ ವಿಷಯವಾಗಿ ನೀವು ಸಾಕ್ಷಿಗಳಾಗಿದ್ದೀರಿ. ಯೇಸು ಸ್ವಾಮಿ ಎಲ್ಲ ವಿಷಯಗಳನ್ನ ಹೇಳುತ್ತಾ ಆತನು ಹೇಳ್ತಾ ಇದ್ದಾನೆ, ನಾನು ಮರಣಿಸ್ತೀನಿ, ಪುನರುತ್ಥಾನ ಎಲ್ಲ ಹೇಳಿ, ಈ ಎಲ್ಲ ವಿಷಯಗಳಕ್ಕಾಗಿ ನೀವೇನಾಗ್ತೀರಿ? ನನಗೆ ಸಾಕ್ಷಿಗಳಾಗಿರುತ್ತೀರಿ. ಹಲ್ಲೆಲೂಯಾ. ಸಾಕ್ಷಿ ಅಂದರೆ ನೋಡೋದು, ಹೇಳುವುದು, ಆತನ ಶಕ್ತಿ ಇದ್ದೇ ಅಂತ ಖಚಿತವಾಗಿ ಹೇಳುವಂಥ ಸಾಕ್ಷಿಗಳಾಗಿರುತ್ತೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮ್ಮ ಮೇಲೆ ಕಳುಹಿಸುವೆನು, ಆದರೆ ನೀವು ಮೇಲಣ ಶಕ್ತಿಯನ್ನು ಹೊಂದುವವರೆಗೆ ಯೆರೂಸಲೇಮ್ ಪಟ್ಟಣದಲ್ಲಿಯೇ ಕಾದುಕೊಂಡಿರಿ ಅಂದನು. ಅವ್ರಿಗೆ ಏನಂತ ಹೇಳ್ತಾ ಇದ್ದೇನೆ? ಸಾಕ್ಷಿಗಳಾಗಿರ್ರಿ ಅಂತ ಹೇಳ್ತಾ ಇದ್ದೀನಿ. ಆದರೆ ನಿಲ್ಲಿರಿ, ಆವಾಗನೇ ಬೇಗನೆ ಹೋಗಬೇಡ್ರ ಅಂತ ಹೇಳ್ತಾ ಇದ್ದಾನೆ. ಆವಾಗ ಇನ್ನೂ ಪವಿತ್ರಾತ್ಮನು ಅವರ ಮೇಲೆ ಬಂದಿಲ್ಲ, ಯೇಸುವು ಆರೋಹನಾಗಿ ಹೋಗಲಿಲ್ಲ, ಕಳಿಸಲಿಲ್ಲ. ಈಗ ಪವಿತ್ರಾತ್ಮ ದೇವರು ಬಂದಿದ್ದಾನೆ. ನಾವು ಆತನ್ನು ನಮ್ಮ ಜೀವನದಲ್ಲಿ ಆಹ್ವಾನ ಮಾಡಿದ್ದೀವಿ. ಹಲ್ಲೆಲೂಯಾ. ಪವಿತ್ರಾತ್ಮ ದೇವರು ಎಲ್ಲಿದ್ದಾನೆ? ಈಗ ನಮ್ಮಲ್ಲಿದ್ದಾನೆ. ಆದರೆ ಇಲ್ಲೇನಂತ ಹೇಳ್ತಾ ಇದ್ದಾನೆ? ಮೇಲದಿಂದ ಶಕ್ತಿ, ಹೇಳಮ್ಮ, ಮೇಲಿನ ಶಕ್ತಿಯನ್ನು ಹೊಂದುವವರಿಗೆ ಯೆರೂಸಲೇಮ್ ಪಟ್ಟಣ ಮೇಲೆಗೆ ಬರಬೇಕಾ ಶಕ್ತಿ. ಪವಿತ್ರಾತ್ಮನು ವ್ಯಕ್ತಿಯಾಗಿ ನಿನ್ನ ಆತ್ಮದೊಳಗೆ ಬಂದು, ನೀನು ಆತ್ಮ ಮನುಷ್ಯನು, ದೇವರು ಆತ್ಮ ಸ್ವರೂಪಿ. ಪವಿತ್ರಾತ್ಮನೇ ನನ್ನ ತಂದೆ ನೀನು ಇರಪ್ಪ ನನ್ನಲ್ಲಿ ಅಂತ ಆಹ್ವಾನ ಮಾಡಿದಾಗ ಬಂದು ನಿನ್ನ ಆತ್ಮದಲ್ಲಿ ಒಂದಾಗಿದ್ದಾನೆ. ಆತನು ನಿನ್ನಲ್ಲಿ ಒಂದಾಗಿದ್ದರಿಂದ ನಿನಗೇನಿದೆ? ಆತನ ಶಕ್ತಿ ಇದೆ. ಎಲ್ಲಿದೆ? ಒಳಗಡೆ ಇದೆ. ಈಗ ಶಕ್ತಿ ಎಲ್ಲಿಗೆ ಬರಬೇಕು? ಮೇಲೆಗೆ ಬರಬೇಕು. ಅಂದರೆ ಕ್ರಿಯೆ ರೂಪದಲ್ಲಿ, ಕಾರ್ಯರೂಪದಲ್ಲಿ ಕಾಣಿಸುವಂತೆ, ಎಲ್ಲರೂ ನೋಡುವಂತೆ ಆ ಶಕ್ತಿ ಬರಬೇಕು. ಹಲ್ಲೆಲೂಯಾ. ಅಂದರೆ ಉದಾಹರಣೆಗೆ ಒಂದು ಮನೆ ಕಟ್ಟಿದ್ದಾರೆ, ಎಲ್ಲ ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಟ್ಟಿದ್ದಾರೆ, ಫ್ಯಾನ್ಸ್, ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಹಲ್ಲೆಲೂಯಾ, ಎಲ್ಲ ಹಾಕಿದ್ದಾರೆ. ಆದರೆ ಆ ಶಕ್ತಿ ಫ್ಯಾನ್ದಾಗಲಿ ಲೈಟ್ದಾಗಲಿ ಅನುಭವಿಸಲಿಲ್ಲ. ಅನುಭವಿಸಬೇಕಂದ್ರೆ ಏನು ಮಾಡಬೇಕು? ಸ್ವಿಚ್ ಆನ್ ಮಾಡಬೇಕು. ಹಲ್ಲೆಲೂಯಾ. ಹಾಗೆಯೇ ಒಳಗೆ ಇರುವಂಥ ದೇವರ ಶಕ್ತಿ ಹೊರಗೆ ಬರುವಂತೆ ನಾವು ಸ್ವಿಚ್ ಮಾಡಬೇಕು. ಆ ಸ್ವಿಚ್ಚೇ ಆತ್ಮದಿಂದ ತುಂಬಿಸಲ್ಪಡುವುದಕ್ಕೆ ಆತ್ಮ ಭಾಷೆಗಳನ್ನ ಆತನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಆತ್ಮದಿಂದ ತುಂಬಿಸಲ್ಪಡುವುದಕ್ಕೆ ಎಫೆಸಿ 5:18 ಏನಂತಿರ್ತದಂದರೆ, ಪವಿತ್ರಾತ್ಮದಿಂದ ತುಂಬಿಸಲ್ಪಡ್ರಿ. ಹೆಂಗ? ಬಿ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್, ಬೈ ಸ್ಪೀಕಿಂಗ್, ಬೈ ಸಿಂಗಿಂಗ್, ಬೈ ಗಿವಿಂಗ್ ಥ್ಯಾಂಕ್ಸ್, ಮೇಕಿಂಗ್ ಮೆಲಡಿ, ಇವೆಲ್ಲ ಇದೆ. ಅಂದರೆ ನೀನು ಮಾತನಾಡುವುದರಿಂದ, ಹಾಡುವುದರಿಂದ, ಅಂದರೆ ವಾಕ್ಯಾನುಸಾರವಾಗಿ, ಫಸ್ಟ್ ಆತ್ಮಾನುಸಾರವಾಗಿ ಮಾತನಾಡಬೇಕು, ವಾಕ್ಯಾನುಸಾರವಾಗಿ ಮಾತನಾಡಬೇಕು. ಹಲ್ಲೆಲೂಯಾ. ಆತ್ಮಾನುಸಾರವಾಗಿ ಹಾಡಬೇಕು, ಮನಸ್ಸಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ವಾಕ್ಯಾನುಸಾರವಾಗಿ ಹಾಡಬೇಕು. ಕೃತಜ್ಞತೆಯಿಂದ ಸಲ್ಲಿಸುವುದರಿಂದ, ಕೃತಜ್ಞತೆ ಯಾವಾಗಲೂ ಕೃತಜ್ಞತೆ ದೇವರಿಗೆ ಏನು ಮಾಡಿದಾನಂತ ಗುಣಗುಟ್ಟದೆ ಕೃತಜ್ಞತೆ ಸಲ್ಲಿಸುವುದಂತ ಕೂಡ ನೀನು ತುಂಬಿಸಲ್ಪಡ್ತೀವಿ. ಆದರೆ ಇಲ್ಲಿ ಆತ್ಮದಿಂದ, ಆತ್ಮ ಭಾಷೆಗಳಲ್ಲಿ ಮಾತನಾಡುವುದರಿಂದ ಏನಾಗುತ್ತದೆ? ಒಳಗಡೆ ಯಾರಿದ್ದಾರೆ? ಪವರ್ನು ಪ್ರೊಡ್ಯೂಸ್ ಮಾಡುವ ಪ್ರೊಡ್ಯೂಸರ್ ಇದ್ದಾರೆ. ನಾವು ಇನ್ಸ್ಟ್ರೂಮೆಂಟ್ಸ್, ನಾವು ಸಾಧನಗಳು. ನಾವೇನಂತ ಹೇಳ್ತೀವಿ? ನಾವು ನಮ್ಮ ಸ್ವಂತವಲ್ಲ, ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಫರೋ ಹೇಗೆ ಅವ್ರನ್ನ ಕೊಂಡುಕೊಂಡಿದ್ದಾನೆ? ಹಲ್ಲೆಲೂಯಾ. ಐಗುಪ್ತ್ಯರು ನಮ್ಮನ್ನು ಕೂಡ ಆತನು ಕೊಂಡುಕೊಂಡಿದ್ದಾನೆ. ಈಗ ನಾವು ಆತನ ಸಾಧನಗಳು. ಹಲ್ಲೆಲೂಯಾ. ನಾವು ಬಾಯಿ ತೆರೆದಾಗ, ಮಾತನಾಡೋದಕ್ಕೆ ಇಷ್ಟಪಡುವಾಗ ಆತನೇ ಒಳಗಡೆಯಿಂದ ಜನರೇಟರ್ದಿಂದ ಸ್ಟಾರ್ಟ್ ಮಾಡಿ ಆತ್ಮ ಭಾಷೆಗಳನ್ನ ನಮಗೆ ಒದಗಿಸಿಕೊಡ್ತಾನೆ. ಹಲ್ಲೆಲೂಯಾ,
ಹಲ್ಲೆಲೂಯ. ನೋಡ್ರಿ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮನು ತಮಗೆ ನುಡಿಯುವ ಶಕ್ತಿಯನ್ನು ಕೊಟ್ಟ ಪ್ರಕಾರ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಅವರೆಲ್ಲರೂ ಏನು ಮಾಡಿದ್ದಾರೆ? ಫಸ್ಟ್ ಮೊದಲನೇ ಶತಮಾನ ಸಮಯದಲ್ಲಿ ಆದಿ ಸಭೆಯಲ್ಲಿ ಅವರು ಪವಿತ್ರಾತ್ಮನಕ್ಕಾಗಿ ಎದುರು ನೋಡ್ತಾ ಮಾಳಿಗೆ ಮನೆಯಲ್ಲಿ ಎಲ್ಲರೂ 120 ಜನ ಇದ್ದರು. ಅವಾಗ ಪವಿತ್ರಾತ್ಮ ದೇವರು ಅವರ ಮೇಲೆ ಬರುತ್ತಾನೆ. ಅವರೆಲ್ಲರೂ ಏನು ಮಾಡಿದ್ದಾರೆ? ಸುಮ್ಮನೆ ಇದ್ದಾರ? ಪವಿತ್ರಾತ್ಮನ ಬಂದಿದ್ದಾಗ ಅವರೆಲ್ಲರೂ ಬಾಯಿ ತೆರೆದು ಏನು ಮಾಡಿದ್ದಾರೆ? ಬೇರೆ ಬೇರೆ ಅಂದರೆ ಅವ್ರಿಗೆ ಅರ್ಥವಾಗದೆ ಆತ್ಮ ಭಾಷೆಗಳಿಂದ ಮಾತನಾಡಿದ್ದಾರೆ. ಹಲ್ಲೆಲೂಯ. ಆತ್ಮ ಭಾಷೆಗಳಿಂದ ಮಾತನಾಡಿದಾಗ ಅಲ್ಲಿ ಒಂದು ಅಸಾಧಾರಣವಾಗಿರುವಂಥ ಕಾರ್ಯವು ಸಂಭವಿಸಿದೆ. ಏನಾಗಿದೆ ಅಂದರೆ, ಅದರಲ್ಲೇ ನೀವು ಮತ್ತೆ ಮನೆಗೆ ಹೋಗಿದ್ದಾಗ ಓದ್ಬೋದು. ಅವರಲ್ಲಿ ಪೇತ್ರನ ಎದ್ದುತ್ತಾನೆ. ಜನರೆಲ್ಲರೂ ಬರ್ತಾರೆ ಈ ಶಬ್ದ ಕೇಳಿ. ಪೆಂತೆಕೋಸ್ತ ದಿನ ಸಮಯದಲ್ಲಿ ಏನಪ್ಪ ಎಲ್ಲರೂ ಹಿಂಗೆ ಮಾತನಾಡ್ತಾ ಇದ್ದಾರೆ, ಏನೋ ನೋಡೋಣ ಅಂತ ಎಲ್ಲರೂ ಜನರು ಆಕರ್ಷಿಸಲ್ಪಟ್ಟು ಬಂದಾಗ ಪೇತ್ರನು ಎದ್ದು ಧೈರ್ಯವಾಗಿ ಹೇಳ್ತಾನೆ, ಏಸೇ ಕ್ರಿಸ್ತನು ಅಂತ ಸಾರುತ್ತಾನೆ ಸುವಾರ್ತೆ ಅವರಿಗೆ. ಅವಾಗ 3,000 ಜನರು ಸಭೆಯಲ್ಲಿ ಬಂದು ಅವರು ಸೇರುತ್ತಾರೆ. ಇದು ಮಹಾದ್ಭುತ. ಹಲ್ಲೆಲೂಯ. ಅವ್ರ ಬಾಯಿಯಿಂದ ಆತ್ಮ ಭಾಷೆಯಲ್ಲಿ ಮಾತನಾಡುವಾಗ ಜನರು ಆಕರ್ಷಿಸಲ್ಪಟ್ಟಾರೆ. ಹಲ್ಲೆಲೂಯ. ಇಲ್ಲಿ ಪೇತ್ರನೊಬ್ಬನೇ ಆತ್ಮ ಭಾಷೆಯಲ್ಲಿ ಮಾತನಾಡ್ತಾ ಇರುವಾಗ ಕಾರ್ಯವಾಗಿದಂತಿದೆನಾ? ಇಲ್ಲ. ಎಲ್ಲರೂ, ನೀನು ಸಭೆಯಲ್ಲಿ ಕಾರ್ಯ ನೋಡಬೇಕಂದ್ರೆ ಸಭೆಯಲ್ಲೆಲ್ಲರೂ ಕೂತುಕೊಂಡು ಏಕೀಭವಿಸಿ ಆತ್ಮ ಭಾಷೆಯಲ್ಲಿ ಮಾತನಾಡಬೇಕು. ಸಭೆಯೆಲ್ಲ ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡಬೇಕು. ಕಡೆಯ ದಿವಸಗಳಲ್ಲಿ ಸಾರ್ವತ್ರಿಕ ಸಭೆಯಲ್ಲಿ ಅನೇಕ ಪರಿಚರ್ಯಗಳು ಉಪಯೋಗಿಸಲ್ಪಡ್ತಾ ಇದೆ. ನಾವು ಕೂಡ ಉಪಯೋಗ ಮಾಡಲ್ಪಡಬೇಕು ಅವಯವಗಳಾಗಿ ಅಂತ ನೀನು ತೀರ್ಮಾನ ಮಾಡಿದ್ರೆ ಸಭೆಯಲ್ಲಿ ನೀನು ಸೇರಿ, ಎಲ್ಲರೂ ಸೇರಿ ನಾಯಕರೊಂದಿಗೆ ಪಾಸ್ಟರ್ಸೊಂದಿಗೆ ನೀವು ಮಾತನಾಡಬೇಕು. ಅದಕ್ಕೆ ಮುಂಜಾನೆ ಸಂಜೆ ಪ್ರಾರ್ಥನೆಗಳು ಇಟ್ಟಿದ್ದಾರೆ ಪಾಸ್ಟರ್. ಹಲ್ಲೆಲೂಯ. ದೇವರ ಕಾರ್ಯಗಳು ನೋಡಬೇಕಂತ. ಒಂದು ಕುಟುಂಬದಲ್ಲಿ ಕೂಡ ದೇವರ ಮಹಿಮೆಗಾಗಿ ಅವರು ಜೀವಿಸಬೇಕು, ಚಿತ್ತವನ್ನು ಮಾಡಬೇಕು, ಮತ್ತು ದೇವರ ವಿಷಯಗಳು ಸಮೃದ್ಧಿಯಾಗಿ ಅನುಭವಿಸಬೇಕಂದ್ರೆ ಕಾರ್ಯಗಳೆಲ್ಲರೂ ಎದುರು ನೋಡ್ತಾ ಇರ್ತಾರೆ. ಎಲ್ಲರೂ ಕೂತ್ಕೊಂಡು ಮಾತನಾಡ್ರಿ ಕುಟುಂಬದಲ್ಲಿ. ಹಲ್ಲೆಲೂಯ. ಹಾಗೆಯೇ ಏಕಾಂತವಾಗಿ ಕೂಡ ಒಬ್ಬನೇ ಆಗಿ ಕೂಡ ನೀನು ಮಾತನಾಡಬೇಕು. ಆತನ ಸಹವಾಸಕ್ಕಿರಬೇಕು. ನಿನ್ನಲ್ಲಿ ಶಕ್ತಿ ಉತ್ಪನ್ನವಾಗುವಂತೆ. ಆಮೆನ್. ಹಲ್ಲೆಲೂಯ. ನಿನ್ನ ಒಳಗೆ ಪವಿತ್ರಾತ್ಮ ದೇವರು ಇದ್ದಾನೆ ಅಂದರೆ ಅರ್ಥ ನಿನ್ನ ಸಂಗಡ ಕಾರ್ಯ ಮಾಡ್ತಾ ಇದ್ದಾರೆ ಅಂತಲ್ಲ. ಭಾಳ ಜನರು ಅಂತಾರೆ, ನಾವು ಕೂಡ ಪವಿತ್ರಾತ್ಮ ದೇವರು ತುಂಬಿಸಲ್ಪಟ್ಟಿದ್ದೇವಪ್ಪ. ಅವರೇನೇನಾ? ನನಗಿದ್ದಾನೆ ದೇವರು ಒಳಗಡೆ, ನಿನಗಿದ್ದಾನೆ. ಮಾಡ್ತಾ ಇದ್ದಾನ? ಮಾಡ್ತಾ ಇಲ್ಲ. ಯಾಕೆ ಬೇರೆಯವ್ರಿಗೆ ಮಾಡ್ತಾ ಇದ್ದಾನೆ ಅಂದರೆ ಅವರು ಸಹವಾಸದಲ್ಲಿ ತುಂಬಿಸಲ್ಪಟ್ಟಿದ್ದಾರೆ. ಆಮೆನ್. ಅಂದರೆ ಒಂದು ಮನೆಯಲ್ಲೇ ಇರ್ತಾರೆ. ಈಗ ಉದಾಹರಣೆಗೆ ಯಾವುದೋ ಒಂದು ಕುಟುಂಬದಲ್ಲೇ ಇರ್ತಾರೆ. ಕುಟುಂಬದಲ್ಲಿ ಇದ್ದಾರೆ ಅಂದರೆ ಪ್ರತ್ಯೇಕ ಸಹಕರಿಸ್ತಾ ಇದ್ದಾರೆ ಅಂತಲ್ಲ. ಕುಟುಂಬದಲ್ಲಿ ಇರ್ಬೋದು ವ್ಯಕ್ತಿಗಳಾಗಿ, ಆದರೆ ಯಾವಾಗ ಏಕೀಭವಿಸಿ ಕಾರ್ಯವಾಗುತ್ತದಲ್ಲ ಮನೆಯಲ್ಲಿ, ಅವಾಗ ಅವರು ಏಕೀಭವಿಸಿದಂಗೆ. ಹಲ್ಲೆಲೂಯ. ಕಾರ್ಯವು ಹೊರಗೆ ಪ್ರತ್ಯಕ್ಷಿಸಲ್ಪಡ್ತದೆ ಅವಾಗ. ಆಮೆನ್. ಅದಕ್ಕಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಪವಿತ್ರಾತ್ಮದಿಂದ ನಾವು ತುಂಬಿಸಲ್ಪಟ್ಟು ನಾವು ಕಾರ್ಯಗಳನ್ನು ಮಾಡಬೇಕು. ಆಮೆನ್. ಅನೇಕ ಕ್ರೈಸ್ತವರು ಏನು ಯೋಚನೆ ಮಾಡ್ತಾರಂದರೆ, ದೇವರು ನನಗಾಗಿ ಏನು ಮಾಡಿದ್ದಾನೆ ಅಂತ ಯೋಚಿಸ್ತಾ ಇರ್ತಾರೆ. ಸರಿ, ಅದಕ್ಕೆ ಮುಂಚೆ ನಾನು ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 1ನೇ ವಚನ. ಇಲ್ಲಿ ಪೇತ್ರನೊಬ್ಬನೇ ಕಾರ್ಯ ಮಾಡ್ತಾ ಇದ್ದಾನಾ? ಇಲ್ಲ. ಪೇತ್ರನೊಬ್ಬನೇ ಇಲ್ಲದಿದ್ದರೆ ಅಪೊಸ್ತಲರೊಬ್ಬರೇ ಸುವಾರ್ತೆ ಹೇಳ್ತಾ ಇದ್ದಾರಾ ಎಲ್ಲರಿಗೆ? ಇಲ್ಲ. 8ನೇ ಅಧ್ಯಾಯ 1ನೇ ವಚನ ಓದು. ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರ ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಭಕ್ತರಾದ ಜನರು ಸೇಪ್ತಾನನ್ನು ಹೊತ್ತುಕೊಂಡು ಹೋಗಿ ಊಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು. 4ನೇ ವಚನ. ಚದರಿ ಹೋದವರು ಎಲ್ಲ ಕಡೆಗೂ ಹೋಗಿ ವಾಕ್ಯವನ್ನು ಸಾರುತ್ತಿದ್ದರು. ಹಲ್ಲೆಲೂಯ. ಎಲ್ಲರೂ ಕೂಡ ಚೆನ್ನಾಗೇ ಇದ್ದರು. ಆದರೆ ಹಿಂಸೆ ಬಂತು ಯೆರೂಸಲೇಮಿನಲ್ಲಿ ಪ್ರಾರಂಭದಲ್ಲಿ. ಇನ್ನೂ ಅವ್ರಿಗೆ ವಾಕ್ಯದ ಅದು ಬೇಬಿ ಚರ್ಚ್, ಚಿಕ್ಕ ಆತ್ಮದಲ್ಲಿ ಅಷ್ಟು ಅನುಭವಗಳು ಇಲ್ಲದೇ ಇರುವಂಥ ಸಮಯ. ಅಂದರೆ ದೇವರ ಆತ್ಮದ ಪರಿಪಕ್ವತೆ ಇಲ್ಲದೇ ಇರುವಾಗ ಹಿಂಸೆ ಬಂತು ಅವ್ರಿಗೆ. ಅವರೆಲ್ಲ ಏನಾಗಿದ್ದಾರೆ? ಚದರಿ ಹೋಗಿದ್ದಾರೆ. ಎಲ್ಲಿದ್ದವರು ಎಲ್ಲಿಗೆ ಹೋಗಿದ್ದವರು ಅಲ್ಲಿ ಸುಮ್ಮನೆ ಇರಲಿಲ್ಲ. ಸುವಾರ್ತೆ ಸಾರೋದು, ಸಾಕ್ಷಿಗಳಾಗಿ ಜೀವಿಸೋದು. ಯಾಕಂದರೆ ಯೇಸು ಹೇಳಿದ್ದಾನೆ, ನೀವು ಸಾಕ್ಷಿಗಳಾಗಿರಿ ಅಂತ. ಸಾಕ್ಷಿ ಜೀವನಲ್ಲಿ ಜೀವಿಸೋದು ಮತ್ತು ಸುವಾರ್ತೆ ಸಾರೋದು, ವಾಕ್ಯಗಳು ಸಾರೋದು. ಈ ದಿನ ನಾವೇನು ಚದರಿ ಹೋಗೋದು ಬೇಕಾಗಿಲ್ಲ. ದೇವರ ಮಹಾಕೃಪೆಯಿಂದ ಸಭೆಗಳೆಲ್ಲ ನಡೆಸಲ್ಪಡುವಂತೆ ದೇವರು
ಅವಕಾಶ ಕೊಟ್ಟಿದ್ದಾನೆ. ಯಾರು ನಮ್ಮನ್ನು ಕಲ್ಲು ತೆಗೆದುಕೊಂಡು ಓಡ್ತಾ ಇಲ್ಲ, ಇಲ್ಲಾಂದರೆ ಬೆಂಕಿ ಹಚ್ಚಿ ಸಾಯಿಸ್ತಾ ಇಲ್ಲ. ಕೃಪೆ ಬಂತು ಎಲ್ಲರೂ ಬಂದು ಸೇರುವುದಕ್ಕೆ. ಇದನ್ನೇ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಆ ಟೈಮ್ದಲ್ಲಿ ಅಪೊಸ್ತಲರು ಅಂಥ ವಿರೋಧತೆಯನ್ನು ಕೂಡ ಎದುರಿಸಿ ಅಲ್ಲೇ ಇದ್ದರು. ಬೇರೆಯವರು ಇರ್ತಾರಲ್ಲ, ವಿಶ್ವಾಸಿಗಳು, ಶಿಷ್ಯರೆಲ್ಲರೂ ಕೂಡ ಚೆದರು ಹೋದರು, ಭಯಪಟ್ಟು ಸಾಯ್ತೀವೇನೋ. ಆದರೆ ಸುಮ್ಮನೆ ಇದ್ದಿಲ್ಲ, ಅಲ್ಲಿ ಏನು ಮಾಡಿದ್ದಾರೆ? ವಾಕ್ಯಗಳು ಸಾಧಿದ್ದಾರೆ, ಸಾಕ್ಷಿಗಳಾಗಿ ಜೀವಿಸಿದ್ದಾರೆ, ಸುವಾರ್ತೆ ಹೇಳಿದ್ದಾರೆ. ಹಾಗೆಯೇ ಈ ದಿನ ನಾವು ಕುಟುಂಬವಾಗಿ ಸಭೆಯಾಗಿ ಸೇರಿದ್ದೇವೆ. ಸಭೆ ಸರ್ವಿಸ್ ಆದಮೇಲೆ ಎಲ್ಲರೂ ಯಾರ ಕೆಲಸಕ್ಕೆ ಅವ್ರು ಹೋಗ್ತಾರೆ, ಮನೆಗಳಿಗೆ ಹೋಗುತ್ತಾರೆ, ನಾಳೆ ಮತ್ತೆ ಡ್ಯೂಟಿಗಳಿಗೆ ಹೋಗ್ತಾರೆ. ಹಲ್ಲೆಲೂಯಾ. ಎಲ್ಲಿದ್ದರೆ ಅಲ್ಲಿ, ಅಂದರೆ ಚದರಿ ಹೋಗಿದೆ ಅಂದರೆ ಏನೋ ಅಲ್ಲಿ ಡಿವೈಡ್ ಆಗೋದಲ್ಲ. ಇಲ್ಲಿ ಯಾರ ಕೆಲಸಗಳಿಗೆ ಅವರು ಹೋಗುವಾಗ ಬಗಲಿ ಮನೆಯವರಾಗಲಿ ಯಾರೇ ಅವ್ರ ಹತ್ರ ನೀನು ಸಾಕ್ಷಿಯಾಗಿರಬೇಕು. ಆಮೆನ್. ಕೆಲಸದಲ್ಲಿ ನಿಮ್ಮ ಕೆಲಸಗಳಿದ್ದರೆ ಅಲ್ಲಿ ನೀವು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಬೇಕು, ಮತ್ತು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಸಾರಬೇಕು. ಆಮೆನ್. ಈ ರೀತಿಯಲ್ಲಿ ಅವರು ಕಾರ್ಯ ಮಾಡಿದ್ದಾರೆ, ನಾವು ಕೂಡ ಹಾಗೆ ಕಾರ್ಯ ಮಾಡಬೇಕು. ನಿಮಗೊಂದು ಪ್ರಶ್ನೆ ಬರ್ಬೋದು. ಏನಂತ ಪ್ರಶ್ನೆ ಬರ್ಬೋದು? ಎಲ್ಲ ಯೇಸು ಸ್ವಾಮಿಗೆ ಮಾಡಬೇಕು, ಎಲ್ಲ ದುಡ್ಡು ಏನೇನೋ ಹೇಳ್ತಾ ಇದ್ರಲ್ಲ ಪಾಸ್ಟರ್, ಮತ್ತು ನಮ್ಮ ಸಂಗತಿ ಏನು ಅಂತ ಬರ್ಬೋದು. ನಮ್ಮ ಸಂಗತಿ ಏನು? ಯಾವಾಗಲೂ ಯೇಸು ಸ್ವಾಮಿ ಬಗ್ಗೆನೇ, ಯೇಸು ಸ್ವಾಮಿಗೆ ಕೊಡಬೇಕು, ಯೇಸು ಸ್ವಾಮಿಗಾಗಿ ಜೀವಿಸಬೇಕು, ಯೇಸು ಸ್ವಾಮಿಗೆ ಹಿಂಗಿರಬೇಕು. ನಿಮ್ಗೆ ಆ ಪ್ರಶ್ನೆ ಬರ್ಬೋದು. ನನ್ನ ಪ್ರಶ್ನೆ ನಿಮಗೆ ಹಾಕೋದು, ಯೋಸೇಫನು ಫರೋಹನಿಗೆ ಎಲ್ಲ ಮನುಷ್ಯನಿಗೆ ಸಂಪಾದಿಸಿದ್ದಾಗ, ಆತನ ರಾಜನು ಕೊಟ್ಟಿದ್ದಾಗ ಆತನಿಗೆ ಏನಾದರೂ ಕಡಿಮೆ ಆಯಿತಾ? ಏನು ಕಡಿಮೆ ಇಲ್ಲ. ವಾಕ್ಯವು ಹೇಳುತ್ತದೆ ಆತನಿಗೆ, ಅಂದರೆ ನಾನು ರೆಫರೆನ್ಸ್ ಟೈಮ್ ಆಗ್ತಾಯಿದೆ, ಜಲ್ದಿ ಹೇಳ್ತೀನಿ. ವಾಕ್ಯವು ಹೇಳುತ್ತದೆ ಫರೋಹನಿಗೆ ಏನು ಮಾಡಿದಾನೆ? ನಮ್ಮೆಲ್ಲರಿಗೆ ಗೊತ್ತಿದೆ. ಎಲ್ಲ ಪಶುಗಳನ್ನು, ಪ್ರಾಣಿಗಳನ್ನು ಎಲ್ಲ ಕೂಡ ಹಣವನ್ನು ಎಲ್ಲ ಒದಗಿಸಿಕೊಟ್ಟಿದ್ದಾನೆ. ಫರೋ ಸುಮ್ಮನೆ ಇದ್ದಾನಾ? ಫರೋ ಸುಮ್ಮನೆ ಇದ್ದಿಲ್ಲ. ಬದಲಾಗಿ ಏನು ಮಾಡಿದ್ದಾನೆ? ಫರೋ ಆತನಿಗೆ ರಾಜಗೃಹವನ್ನು ಕೊಟ್ಟಿದ್ದಾನೆ. ರಾಜಮಂದಿರ, ಸೆರೆಮನೆಯಲ್ಲಿ ಮನೆ, ಈಗ ರಾಜಗೃಹ ಬಂದಿದೆ. ಕೆಲಸಗಾರರು ಬಂದಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಕೆಲಸ ಮಾಡುವವರು ಬಂದಿದ್ದಾರೆ. ಅಧಿಕಾರ ಬಂದಿದೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲದೆ ಹುಡುಗಿನ ನೋಡಿ ಮದುವೆ ಮಾಡಿದ್ದಾರೆ. ಹುಡುಗಿನ ನೋಡಿ ಮದುವೆ ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಹಲ್ಲೆಲೂಯಾ. ಆ ಗಂಡು ಮಗ ಚೆನ್ನಾಗಿರ್ತಾನೆ ಇಲ್ಲನು. ಹಲ್ಲೆಲೂಯಾ. ಆದರೆ ಭರೋಸದಿಂದ ಹುಡುಗಿನ ನೋಡಿದ್ದಾನೆ, ಮದುವೆ ಕೂಡ ಮಾಡಿಕೊಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಕಾನಾನ್ನಲ್ಲಿ ಕೂಡ ಏನಿತ್ತು? ಬರವು ಇತ್ತು. ಕಾನಾನ್ ದೇಶದಿಂದ ಅವರ ತಂದೆ, ಯಾರ ತಂದೆ? ಯೋಸೇಫನ ತಂದೆ 70 ಜನರು ಪ್ರಯಾಣವಾಗಿ ಬಂದಿದ್ದಾರೆ. ಅವರೆಲ್ಲರಿಗೆ ಕೂಡ ಐಗುಪ್ತಿನಲ್ಲೇ ಇರುವಂತೆ ಜೀವನವೆಲ್ಲವನ್ನು ಪೋಷಿಸಿದ್ದಾನೆ. ಹಲ್ಲೆಲೂಯಾ. ಜೀವನವೆಲ್ಲ ಅವ್ರಿಗೆ ಅವಾಗ ಫರೋನ್ ಸಮಯದಲ್ಲಿ, ಯೋಸೇಫನ ಕಾಲದಲ್ಲಿ ಅವ್ರಿಗೇನು ಕಷ್ಟ ಇಲ್ಲ, ಚೆನ್ನಾಗಿ ತಿನ್ಬೋದು. ಹಲ್ಲೆಲೂಯಾ. ಮತ್ತೆ ಏನು ಮಾಡಿದ್ದಾನೆ? ಜೀವನ ಕಾಲವೆಲ್ಲ ಅವ್ರಿಗೆ ಪ್ರತ್ಯೇಕ ಪ್ಲೇಸ್ ಕೂಡ ಕೊಟ್ಟಿದ್ದಾನೆ, ದೇಶವನ್ನೇ ಕೊಟ್ಟಿದ್ದಾನೆ, ಗೋಷಾನ್ ದೇಶವನ್ನು. ಹಲ್ಲೆಲೂಯಾ. ನಾವು ನಮ್ಮ ಮನೆಗೆ ಯಾರನ್ನ ಒಬ್ಬರು ಇಬ್ಬರು ಬಂದ್ರೇ ಎಷ್ಟು ಕಷ್ಟಪಡ್ತೀವಿ. ಅದು ಕೂಡ ಒಂದು ಹೊತ್ತಿಗೆ ಅಬ್ಬ ಯಾವಾಗ ಹೋಗ್ತಾರಾ ಅಂತ ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ನೋಡಿದ್ರೆ ಫರೋಹನು ಯೋಸೇಫನ್ನು ಮಾಡಿದ್ದು ನೋಡಿ ಒಬ್ಬ ರಾಜನೇ ಹಂಗೆ ಮಾಡಿದ್ರಿ, ರಾಜಾದಿ ರಾಜನು ನಿನಗೆ ಅನ್ಯಾಯ ಮಾಡ್ತಾನ? ನಿನ್ನ ಸಂಗತಿ ನೋಡದೇ ಇರ್ತಾನ? ಎಲ್ಲ ನೀನದು ನೋಡ್ಕೊಳ್ತಾನೆ. ಹಲ್ಲೆಲೂಯಾ. ಉದಾಹರಣೆ ನಾವೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ಕೆಲಸ ಬಿಟ್ಟು ಬಂದಿದ್ದಾಗ, ಮದುವೆ ಬೇಡ ಅಂತ ಹೇಳಿರುವಾಗ, ಅದು ಕೂಡ ಪರಿಚರ್ಯ ಅಲ್ಲಿಗೆ ಬರ್ತಾ ಇದ್ದಾನೆ ಅಂತ ಹೇಳಿರುವಾಗ ಎಲ್ಲರೂ ನಗಿದಿದ್ದಾರೆ. ಹೆಂಗಿರ್ತಾರೋ ಏನೋ, ದೇವರು ನೋಡಿಕೊಳ್ತಾ ಇದ್ದಾನೆ. ಆಮೆನ್. ಭರವಸೆ ದೇವರ ಮೇಲೆ ಇರಬೇಕು. ಆಮೆನ್. ಅವಕ್ಕೆ ವಾಕ್ಯ ಹೇಳುತ್ತದೆ, ನಾವು ದೇವರಕ್ಕಾಗಿ ಪ್ರಯಾಸ ಪಡ್ತಾ, ದೇವರಕ್ಕಾಗಿ ಖರ್ಚು ಮಾಡುತ್ತಾ, ದೇವರಕ್ಕಾಗಿ ಮನುಷ್ಯರನ್ನು ಸಂಪಾದಿಸುತ್ತಾ ನಾವು ಜೀವನ ಮಾಡ್ತಾಯಿದ್ರೆ ದೇವರು ನಮ್ಮ ಬಗ್ಗೆ ಎಲ್ಲ ಕಾಳಜಿ ವಹಿಸ್ತಾನೆ. ಮತ್ತಾಯಿ 6:33 ಹೇಳುತ್ತದೆ, ಮೊದಲು ನೀವು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಆವಾಗ ನಿಮಗೆ ಎಲ್ಲವೂ ಕೊಡಲ್ಪಡುತ್ತದೆ. ಎಲ್ಲವೂ ಕೂಡ ಅದೇ. ಅದರಲ್ಲಿ ಎಲ್ಲವೂ ಅಂದರೆ ಏನು? ಕನೀಸ ಊಟ, ಪಾನ, ಬಟ್ಟೆ. ಹಲ್ಲೆಲೂಯಾ. ಇವು ನೀನೇನು ಕೇಳೋದು ಬೇಕಾಗಿಲ್ಲ, ಅವೆಲ್ಲವೇ ಬರ್ತಾ ಇರ್ತವೆ. ಆಮೆನ್. ಹಲ್ಲೆಲೂಯಾ. ಅನೇಕರು ಕ್ರೈಸ್ತವರು ಏನು ಮಾಡ್ತಾರಂದರೆ, ದೇವರು ನನಗೇನು ಮಾಡಿದ್ದಾನೆ ಅಂತ ಯೋಚಿಸ್ತಾ ಇರ್ತಾರೆ. ಇನ್ನೂ ದೇವರು ಏನೇನು ಮಾಡ್ತಾನೇನೋ ಅಂತ ಎದುರು ನೋಡ್ತಾ ಇರ್ತಾರೆ. ಆದರೆ ರಿವರ್ಸ್ನಲ್ಲಿ ಒಂದು ಸತಿ ಯೋಚನೆ ಮಾಡಿರಿ, ನಾನು ದೇವರಿಗೆ ಇಷ್ಟು ವರ್ಷ ದೇವರನ್ನು ನಂಬಿಕೊಂಡಿದ್ದೆ, ಆತ ನನ್ನನ್ನು ಪಾಪದಿಂದ ಬಿಡಿಸಿದ್ದಾನೆ, ನಾನೇನು ಮಾಡ್ತಾ ಇದೆ ಅಂತ ಒಂದು ಸತಿ ಪ್ರಶ್ನಿಸಿಕೊಳ್ಳುವವರು ಬಹಳ ಕಡಿಮೆ. ಹಲ್ಲೆಲೂಯಾ. ದೇವರ ರಾಜ್ಯಕ್ಕೆ ನೀನು ನಾನು
ಪ್ರಶ್ನಿಸಿಕೊಂಡು ಏನಾದರೂ ಮಾಡಬೇಕಂದ್ರೆ ನಾವು ವಾಕ್ಯದಿಂದ ತುಂಬಿಸಲ್ಪಡಬೇಕು, ಆತ್ಮದಿಂದ, ಪವಿತ್ರ ಆತ್ಮ ದೇವರಿಂದ ತುಂಬಿಸಲ್ಪಡಬೇಕು. ಆಮೆನ್. ಕೆಲವರು ಅಂತಾರೆ ಬರೇ ಆತ್ಮದಿಂದನೇ ತುಂಬಿಸಲ್ಪಡ್ತಾರೆ, ಕೆಲವರು ಬರೇ ವಾಕ್ಯದಿಂದನೇ ತುಂಬಿಸಲ್ಪಡ್ತಾರೆ. ವಾಕ್ಯ ಇದ್ದು ಆತ್ಮ ದೇವರ ಸಹವಾಸದಿಂದ ತುಂಬಿಸಲ್ಪಟ್ಟಿಲ್ಲ ಅಂದರೆ, ಆತ್ಮದೇವರ ಸಹವಾಸವಿದ್ದು ವಾಕ್ಯದಿಂದ ತುಂಬಿಸಲ್ಪಟ್ಟಿಲ್ಲ ಅಂದರೆ ಅದೆಲ್ಲ ಹೊಟ್ಟು ಅಂತಾರಲ್ಲ, ಹೊಟ್ಟು, ಧಾನ್ಯದ ಹೊಟ್ಟು, ಏನು ಬಲ ಇರಲ್ಲ, ಶಕ್ತಿ ಇರಲ್ಲ. ಹಲ್ಲೆಲೂಯಾ. ಗೋತಮ್ ಆ ಹೊಟ್ಟೆಲ್ಲ ಕೂಡ ಪ್ರಿಸರ್ವ್ ಮಾಡಿಕೊಂಡಿದ್ರೆ ಏನು ಬರ್ತದೆ? ಮಾರಿದರೆ ದುಡ್ಡು ಸ್ವಲ್ಪನೇ ಬರ್ತದೆ, ಹಣ. ಧಾನ್ಯ ತುಂಬಿಸ್ಕೋಬೇಕು. ಧಾನ್ಯವೇನು? ದೇವರ ವಾಕ್ಯವು. ದೇವರ ವಾಕ್ಯವು ನಮಗೆ ಊಟ, ಆತ್ಮಕ್ಕೆ. ಶರೀರಕ್ಕೆ ಏನು ಊಟ? ರೊಟ್ಟಿ. ಹಲ್ಲೆಲೂಯಾ. ಆತ್ಮಕ್ಕೆ ಏನು ಊಟ? ದೇವರ ವಾಕ್ಯವು. ಶರೀರಕ್ಕೆ ದಾಹವಾಗಿದ್ದರೆ ಕುಡಿಯುವುದಕ್ಕೆ ನೀರು ಹೆಂಗೆ ಬೇಕೋ ಹಾಗೆಯೇ ಆತ್ಮಕ್ಕೇನು? ಆತ್ಮ ದೇವರು ಕೊಡುವಂಥ ಜೀವ ಜಲ ಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಬರೇ ಒಟ್ಟು ಕೆಲವರು ಉದಾಹರಣೆಗೆ ವಾಕ್ಯ ಓದಿದ್ದೀವಿ, ಇದ್ದದಿದ್ದಂಗೆ ಓದ್ತಾರೆ, ಪವಿತ್ರ ಆತ್ಮದೇವರಿಂದ ಸಹಾಯ ತೆಗೆದುಕೊಳ್ಳುವುದಿಲ್ಲ, ತುಂಬಿಸಲ್ಪಡುವುದಿಲ್ಲ, ಏನೂ ಆಗುವುದಿಲ್ಲ. ಆ ವಾಕ್ಯ ಏನಾಗುತ್ತದೆ? ವಾಕ್ಯ ಹೇಳುತ್ತದೆ ನೋಡು, 2 ಕೊರಿಂಥಿ 3:6. ಅಕ್ಷರವು ಮರಣವನ್ನು ಉಂಟು ಮಾಡುತ್ತದೆ, ಆತ್ಮವು ಜೀವವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ಅಂದರೆ ಬರಿದ ಪುಸ್ತಕದಲ್ಲಿರುವಂಥ ಸುಮ್ಮನೆ ಅದನ್ನೇ ಹಂಗೇ ಓದಿ ಅದನ್ನೇ ತೆಗೆದುಕೊಂಡಿದ್ರೆ, ಉದಾಹರಣೆಗೆ ಒಂದು ಸತಿ ಒಬ್ಬ ವ್ಯಕ್ತಿ ಏನು ಮಾಡಿದಾನಂತೆ, ಇದು ಕಥನೋ ನಿಜನೋ ನನಗೆ ಗೊತ್ತಿಲ್ಲ, ನಾನು ಕೇಳಿದ್ದನ್ನು ಹೇಳ್ತಾ ಇದ್ದೆ. ಒಬ್ಬ ವ್ಯಕ್ತಿ ಏನು ಮಾಡಿದಾನಂತೆ, ಬೈಬಿಲು ನಾನು ಪವಿತ್ರ ಆತ್ಮದೇವ್ರನ್ನೇನು ನಂಬೋದಿಲ್ಲ, ಆತ್ಮ ಭಾಷೆಗಳನ್ನೇ ನಂಬೋದಿಲ್ಲ ಅಂತ ಓದ್ತಾ ಇದ್ದೆ. ಮಾಮೂಲಾಗಿ ಬೈಬಿಲ್ನೂ ಓದ್ಕೊತಾ ಇದ್ದರೆ ಪ್ರಾರಂಭದಲ್ಲಿ, ಆತನು ಯೇಸು ಸ್ವಾಮಿ ನಂಬಿದ ಪ್ರಾರಂಭದಲ್ಲಿ ವಾಕ್ಯ ಓದ್ತಾ ಇದ್ರೆ ಏನಂತೆ, ಯೂದ ಇಸ್ಕರಿಯೋತನು ಹೋಗಿ ಹುರ್ಲಾಕೊಂಡಿದ್ದಾನಂತ ಬಂತಂತ. ಅಯ್ಯೋ, ವಾಕ್ಯ ಪ್ರಕಾರವಾಗಿ ಜೀವಿಸಬೇಕಲ್ಲ, ಹೋಗಿ ಹುರ್ಲಾಕೊಳ್ಳೋಣ ಅಂತ ಹೋಗ್ತಾ ಇದ್ದಾಗ ದೇವರು ಪ್ರೀತಿ ಕರುಣಾವೇನು ಬೇರೆಯವನು ಕಲಿಸಿದ್ದಾನೆ. ಆ ಟೈಮ್ದಲ್ಲಿ ಈತನು ರೆಡಿಯಾಗಿ ಎಲ್ಲ ಮಾಡ್ಕೊತಾ ಇದ್ದಾನೆ, ಸಾಯಬೇಕು ದೇವರಕ್ಕಾಗಿ. ಆತ್ಮಜ್ಞಾನವಿಲ್ಲದೇ ಇದ್ದರೆ ನಮ್ಗೆ ಇಷ್ಟ ಬಂದಂಗೆ ನಾವು ತೆಗೆದುಕೊಳ್ತೀವಿ ವಾಕ್ಯವನ್ನು. ನಿನಗೆ ಏನು ಬಂದರೆ ನಿನ್ನ ಮೆಡಿಟೇಷನ್ ನಿನಗೆ ಏನು ಬರುತ್ತೆ ಆ ಥರ ಅದನ್ನೇ ಅಂತಾರೆ ಪ್ರಕಟಣೆ ನೀನೇ ತೆಗೆದುಕೊಳ್ತೀವಿ. ಆತನು ಕೂಡ ಹಂಗೆ ಸಾಯೋದಕ್ಕೆ ರೆಡಿ ಇದ್ದಾಗ ಫ್ರೆಂಡನ್ನು ಕಳಿಸಿದ್ದಾನಂತ. ಬಾಗಿಲು ತಟ್ಟಿ ಆತನು ನೋಡಿ, ಏನು ಅಂದರೆ ವಾಕಿಂಗ್ ಹೇಳ್ತದೆ, ಅದಕ್ಕಾಗಿ ನೀವು ಹೇಳಿದ್ರಲ್ಲ ವಾಕ್ಯ ಪ್ರಕಾರವಾಗಿ ಜೀವಿಸಬೇಕಂತ ಅಂತ ಫ್ರೆಂಡು ಸೀನಿಯರ್ ಆತ್ಮೀಯವಾಗಿ ಅಂದಾಗ ಆತನು ಹೇಳಿದ್ದಾನೆ, ಹಂಗಲ್ಲ, ಆತ್ಮದಲ್ಲಿ ಅರ್ಥ ಬೇರೆ. ಹಲ್ಲೆಲೂಯಾ. ಆತ್ಮೀಯವಾಗಿ ವಿಷಯಗಳನ್ನು ಅಂದರೆ ಅಕ್ಷರವಾಗೇ ತೆಗೆದುಕೊಂಡಿದ್ರೆ ಅಕ್ಷರ ಏನು ಮಾಡುತ್ತದೆ? ನಮ್ಮನ್ನು ಮರಣಕ್ಕೆ ಉಂಟು ಮಾಡುತ್ತದೆ. ಆದರೆ ಆತ್ಮದೇವರನ್ನು ಅದಕ್ಕೆ ಆ್ಯಡ್ ಮಾಡಿ ವಾಕ್ಯ ಯಾರು? ಆತ್ಮದೇವರು ಯಾರು? ಆ ವಾಕ್ಯದ ಗ್ರಂಥಕರ್ತ ಆತನೇ, ಬರೆದಿದ್ದ ಆತನೇ. ಇನ್ಸ್ಪಿರೇಷನ್ ಆಫ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್ದಿಂದನೇ ದೈವ ಜನರು ಬರೆದಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಅಂದರೆ ಶರೀರಕ್ಕೆ ರೊಟ್ಟೆ ಹೇಗನೋ ಆತ್ಮಕ್ಕೆ ಏನು ಬೇಕು? ವಾಕ್ಯ. ಶರೀರಕ್ಕೆ ನೀರು ಹೇಗೆ ಬೇಕೋ ಆತ್ಮಕ್ಕೆ ಆತ್ಮ ದೇವರು ಕೊಡುವ ಜೀವ ಜಲ ಬೇಕು. ಯೋಹಾನ ಸುವಾರ್ತೆ 7:38 ಅದಕ್ಕೆ ಯೇಸು ಏನಂತ ಹೇಳಿದ್ದಾರೆ ನೋಡ್ರಿ, ನನ್ನ ಮೇಲೆ ನಂಬಿಕೆ ಇಡುವವನಿಗೆ ಬರಹವು ಹೇಳಿದ ಪ್ರಕಾರ ಆತನ ಹೊಟ್ಟೆ ಒಳಗಿದ್ದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಂದು ಹೇಳಿ ಎಂದು ಕೂಗಿ ಹೇಳಿದನು. ಕೂಗಿ ಇದನ್ನು ನಂಬುತ್ತಾ ಇಲ್ಲ ಎಲ್ಲರೂ ಆತ್ಮದೇವರನ್ನು. ಯೇಸು ಸ್ವಾಮಿ ಅಂದರೆ ಮನುಷ್ಯನಾಗಿ ಬಂದಾಗ ಎಲ್ಲರೂ ನೋಡಿ ನಂಬುತ್ತಾ ಇದ್ರು. ವಾಕ್ಯ ಈತನು ಹೇಳಿದಾನಪ್ಪ, ಹಂಗೆ ಹೇಳಿದಾನೆ. ಈಗ ಪವಿತ್ರ ಆತ್ಮದೇವರ ಆತ್ಮಸ್ವರೂಪನು ಅದಕ್ಕೆ ಮೊದಲೇ ಹೇಳ್ತಾ ಇದ್ದಾನೆ, ಆತ್ಮದೇವರು ಬರ್ತಾನೆ, ಆತನೇ ಸಹಾಯಕರ್ತನು, ನನ್ನ ಸ್ಥಾನದಲ್ಲಿ ಬರ್ತಾನೆ. ಕೂಗಿ ಎಲ್ಲ ಹೇಳಿದನು. ಇಲ್ಲಿ ನೋಡಿದ್ರೆ ಕೂಗಿ ಗಟ್ಟಾಗಿ ಜೋರಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವು ನಂಬಿದರೆ, ನಿಮ್ಮ ಹೊಟ್ಟೆದಿಂದ ನನ್ನನ್ನು ನಂಬಿದರೆ, ಹಲ್ಲೆಲೂಯಾ, ಯೇಸು ಸ್ವಾಮಿ ನಂಬಿದರೆ ನಿನ್ನ ಆತ್ಮ ಭಾಷೆಯನ್ನು ನಂಬಿತೀಯ. ಆಮೆನ್. ಹಲ್ಲೆಲೂಯಾ. ನಿನ್ನ ಹೊಟ್ಟೆದಿಂದ ಅಂದರೆ ನಿನ್ನ ಆತ್ಮ ಮನುಷ್ಯನಿಂದ ಏನು ಬರ್ತವಂತ? ಜೀವ ಕೊಡುವಂಥ ನದಿಗಳು, ಜೀವ ಜಲ ನದಿಗಳು, ಹರಡುವಂಥ ನದಿಗಳು. ಹಲ್ಲೆಲೂಯಾ. ನದಿಯಲ್ಲ, ನದಿಗಳು. ಒಂದು ನದಿ ಬಂದ್ರೇ, ಯಾವುದೇ ಒಂದು ಡ್ಯಾಮ್ ಓಪನ್ ಮಾಡಿದ್ರೆ ಏನಾಗ್ತದೆ? ವರ್ಷಗಳ ಹಿಂದೆ ನಮ್ಮ ಊರದಲ್ಲಿ ಏನಾಗಿದೆ, ಮೂರೆಲ್ಲ ಮುನಿಗಿ ಹೋಗಿದೆ. ನೀರು ಬಂದಾಗ, ನಮ್ಮ ಕರ್ನೂಲದಲ್ಲಿ ನೀರು ಬಂದಾಗ ಏನಾಗಿದೆ, 2009 ಏನೋ ಗೇಟ್ಸ್ ಓಪನ್ ಮಾಡಿದ್ದಾರೆ ಅಂದರೆ ಊರೆಲ್ಲ ಒಂದು ಕಡೆ ಎಲ್ಲಿ ಓಪನ್ ಮಾಡಿದಾರೋ ಆ ತಗ್ಗಿನ ಪ್ರದೇಶದಲ್ಲೆಲ್ಲ ಮುನಿಗಿ ಹೋಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಇಲ್ಲಿ ಜೀವಜಲ ನದಿಗಳು ನೀನು
ಏನದು ಆತ್ಮಭಾಷೆಯಲ್ಲಿ ಮಾತನಾಡುವುದರಿಂದ ಏನಾಗುತ್ತದೆ? ನದಿಯಾಗಿ ಹರಡುವುದರಿಂದ ನೀನು ಮುಳುಗುವುದಲ್ಲ, ಅದರ ಮೇಲೆ ಆತ್ಮೀಯದ್ದು ಅದಲ್ಲೇ ತೇಲಾಡ್ತಿ. ಹಲ್ಲೆಲೂಯಾ. ಅದು ನಿನ್ನನ್ನು ಮೇಲಕ್ಕೆ ಎತ್ತುತ್ತವೆ. ಯಾರು? ಪವಿತ್ರಾತ್ಮ ದೇವರು ಕೊಡುವಂಥ ಜೀವಜಲ. ಈ ಜೀವಜಲ ಒಂದೇ ಸತಿ ನದಿಯಾಗಿ ಬರುವುದಿಲ್ಲ. ವಾಕ್ಯ ಹೇಳುತ್ತದೆ ನೋಡ್ರಿ, ಯೋಹಾನ ಸುವಾರ್ತೆ 4:14. ಆದರೆ ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ, ಯಾಕೆಂದರೆ ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ನಿತ್ಯ ಜೀವಕ್ಕೆ ಉಕ್ಕುವ ನೀರಿನ ಬಾವಿಯಾಗಿರುವುದು ಅಂದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ನೀನು ಕರ್ತನು ಒಡೆಯನಂತ ಹೇಳಿದ್ದಾಗ ನಿನಗೇನು ಬರ್ತದೆ? ಪವಿತ್ರಾತ್ಮ ದೇವರು ನಿನ್ನಲ್ಲಿ ಬರುವಾಗ ಆತನು ನಿನಗೆ ನಿತ್ಯ ಜೀವವನ್ನು ಕೊಟ್ಟಿರುವಂಥ ಒಂದು ಉಕ್ಕಿನ ನೀರಿನ ಬುಗ್ಗೆ ಕೊಡ್ತಾನೆ. ಅಷ್ಟೇ. ಉಕ್ಕುತ್ತದದು. ಹೆಂಗೆ ಉಕ್ಕುತ್ತದೆ? ಜನರೇಟರ್ ಇದೆ, ಆನ್ ಮಾಡಿದಾಗೆಲ್ಲ ಅದು ಕೆಲಸ ಮಾಡ್ತದೆ. ನೀನು ಮಾತನಾಡಿದಾಗೆಲ್ಲ ಆತ್ಮಭಾಷೆಯಲ್ಲಿ ಉಕ್ಕುತ್ತದೆ, ಅದು ಹಂಗೆ ಇರಲ್ಲ. ಆದರೆ ಭಾಳ ಜನ ಏನು ಮಾಡ್ತಾರೆ? ನಿತ್ಯ ಜೀವ ಅಂದರೆ ರಕ್ಷಣಾ ಪ್ರಾರಂಭದಲ್ಲೇ ಯೇಸು ಕ್ರಿಸ್ತನ ಒಡೆಯನಂದ ಕೂಡಲೇ ನೀನು ಪವಿತ್ರ ಆತ್ಮ ದೇವರು ಏನು ಮಾಡ್ತಾನೆ? ಪಾಪದ ಕುರಿತು, ನೀತಿ ಕುರಿತು, ನ್ಯಾಯ ತೀರ್ಪು ಕುರಿತು ನೀನು ಒಪ್ಪಿಸಿ ಯೇಸು ಕ್ರಿಸ್ತನ ಒಡೆಯನಂತ ಹೇಳಿ ಆತನು ನಿನ್ನೇನು ಮಾಡ್ತಾನೆ? ನೂತನ ಸೃಷ್ಟಿಯಾಗಿ ಮಾಡ್ತಾನೆ. ಒಳಗೆ ಏನಿದೆ ಈಗ? ನಿನ್ನ ಒಳಗೆ ಜೀವ ಜಲ ಬುಗ್ಗೆ, ನೀರಿನ ಬುಗ್ಗೆ. ಹಲ್ಲೆಲೂಯಾ. ಅದು ಒಂದು ಊಟೆಯಾಗಿದೆ, ಉಕ್ಕುತ್ತದೆ ಅದು. ಇದನ್ನು ನೀನು ಆತ್ಮ ದೇವರ ಕೊಟ್ಟಿರುವಂಥ ಸನ್ನಿಧಿ, ದೇವರು ಕೊಟ್ಟಿರುವಂಥ ಪ್ರಾರಂಭ ಅಂತ ನೀನು ಆತ್ಮಭಾಷೆಯಲ್ಲಿ ಮಾತನಾಡ್ತಾ ಇದ್ರೆ ಅದೇನಾಗುತ್ತದೆ? ಆ ನೀರಿನ ಬುಗ್ಗೆ ಏನಾಗುತ್ತದೆ? ಸ್ವಲ್ಪ ಕಾಲುವೆ ಮತ್ತು ಏನೇನು ಆಗ್ತದಲ್ಲ, ಚಿಕ್ಕ ಚಿಕ್ಕ ಪಾಂಡ್ ಹಂಗಾಗಿ ಜೀವ ನದಿ ಮತ್ತು ನದಿಗಳಂದರೆ ಫ್ಲಡ್ಸ್ ಅಂದರೆ ಏನಂತಾರೆ? ಪ್ರವಾಹ. ಹಲ್ಲೆಲೂಯಾ. ಹಾಗೆ ನಿನ್ನ ಹೆಚ್ಚು ಮಾಡಿಕೊಳ್ಳಬೇಕಂತ ಆತನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾಳ ಜನ ಏನು ಮಾಡ್ತಾರೆ? ಆ ನೀರಿನ ಬುಗ್ಗೆನ ಹಂಗೇ ಇಡ್ತಾರೆ, ಕುಡಿಯೋದಿಲ್ಲ. ಕುಡಿಯೋದಂದ್ರೆ ಏನು? ಮಾತನಾಡೋದು, ಆತ್ಮ ಭಾಷೆಯಲ್ಲಿ ಮಾತನಾಡೋದು. ತಿನ್ನೋದಂದ್ರೆ ಏನು? ಆತ್ಮೀಯ ಊಟ. ವಾಕ್ಯ ಓದೋದು, ಧ್ಯಾನ ಮಾಡೋದು, ಆತ್ಮೀಯ ಊಟ. ಹಲ್ಲೆಲೂಯಾ. ಕುಡಿಯೋದಂದರೆ ಮದ್ಯಪಾನದಿಂದ ಮತ್ತರಾಗಿರಬೇಡ್ರಿ, ಪವಿತ್ರಾತ್ಮದಿಂದ ತುಂಬಿಸಲ್ಪಡ್ರಿ. ಪವಿತ್ರಾತ್ಮದಿಂದ ತುಂಬಿಸಿ ಅಂದರೆ ಕುಡಿಯೋರಿ ಅಂದರೆ ಆತ್ಮ ಭಾಷೆಯಲ್ಲಿ ಮಾತನಾಡ್ತಾ ಇರುವಾಗ ಏನಾಗುತ್ತದೆ? ನೀನು ಉಕ್ಕಿನ ಜೀವ ಬುಗ್ಗೆ ಏನಾಗುತ್ತದೆ? ದೊಡ್ಡದಾಗಿ 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 ನದಿಯಾಗಿ, ನದಿಗಳಾಗಿ, ಫ್ಲಡ್ಸ್ ಪ್ರವಾಹವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಬಹಳ ಜನರು ಏನು ಮಾಡ್ತಾರೆ? ಆ ಪ್ರಾರಂಭ ಉಕ್ಕಿನ ನೀರು ಬುಗ್ಗೆ ಮೇಲೆ, ಒಂದು ವೇಳೆ ಉಕ್ಕಿನ ನೀರು ಬುಗ್ಗೆ ಇದೆ ಅಂದ್ಕೊಳ್ರಿ, ಒಂದು ಟ್ರ್ಯಾಕ್ಟರ್ ಮಣ್ಣು ಹಾಕಿದರೆ ಏನಾಗುತ್ತದೆ? ಅದು ಮುಚ್ಕೊಂಡು ಬಿಡ್ತದೆ, ನೀರು ಏನು ಉತ್ಪನ್ನವಾಗುವುದಿಲ್ಲ. ಹಂಗೆ ಭಾಳ ಜನರು ಸ್ಟಾರ್ಟಿಂಗ್ದಲ್ಲಿ ದೇವರು ಕೊಟ್ಟಿದ್ದರೆ ಕೂಡ ಶರೀರ ಕ್ರಿಯೆಗಳನ್ನೇ ಮಾಡ್ಕೊತ ಪವಿತ್ರಾತ್ಮ ದೇವರನ್ನು ಬಗಲಿಗಿಟ್ಟು ಆತ್ಮಭಾಷೆಯಲ್ಲಿ ಮಾತನಾಡದೆ ಆತನ ಸಹವಾಸ ಮಾಡದೆ ಭಾಳಷ್ಟು ಬುಗ್ಗೆಗಳು ಮುಚ್ಚಲ್ಪಟ್ಟಿದೆ. ಅದಕ್ಕೆ ಭಾಳ ಜನರು ನಂಬೋದಿಲ್ಲ. ದೇವರೇನೋ ಕೊಟ್ಟಿದ್ದಾನೆ ಉಕ್ಕಿನ ನೀರಿನ ಬುಗ್ಗೆ. ಕೆಲವರು ಅಂತಾರೆ ಕ್ರೈಸ್ತವರು, ಯೇಸುಸ್ವಾಮಿ ನಂಬಿದ್ದೀವಿ, ಪವಿತ್ರಾತ್ಮ ನಂಬಲ್ಲ ಅಂದರೆ ಬುಗ್ಗೆ ಏನಾಗಿದೆ? ಮುಚ್ಚಲ್ಪಡ್ತಾ ಇದೆ ಶರೀರ ಕ್ರಿಯೆಗಳೆಲ್ಲ ಮಾಡ್ಕೊತ. ಹಲ್ಲೆಲೂಯಾ. ಯೆಶಾಯ ಬರೆದ ಗ್ರಂಥ 59:19 2ನೇ ಭಾಗ. ವೈರಿಯು ಪ್ರಳಯದಂತೆ ಬರುವಾಗ ಕರ್ತನ ಆತ್ಮನು ಅವನಿಗೆ ವಿರೋಧವಾಗಿ ಧ್ವಜವೆತ್ತುತ್ತಾನೆ. ನೋಡ್ರಿ, ಇಲ್ಲಿ ಪವಿತ್ರ ಆತ್ಮದೇವರು ಹೆಂಗೆ ಬರ್ತಾನೋ ಹೇಳ್ತಾ ಇದ್ದಾನೆ. ನಿನಗೆ ಭಾಳ ತುಂಬಿಸ್ಕೊಂಡಿದೆ ಅನ್ಕೋ, ನೀರು ಜಾಸ್ತಿ ಕುಡಿದಿದೆ ಅನ್ಕೋ. ನೀನೇನು ಮಾಡಬೇಕು? ನೀರು ಕುಡಿಬೇಕಂದ್ರೆ ಏನು ಮಾಡ್ತೀವಿ? ಅಲ್ಲೋಗಿ ಗ್ಲಾಸ್ ತಗೊಂಡು ನೀರು ಕುಡಿತೀವಿ. ಆತ್ಮೀಯ ನೀರು ಕುಡಿಬೇಕಂದ್ರೆ ಪವಿತ್ರಾತ್ಮನೇ ಫಿಲ್ಮಿ, ನನಗೆ ದಾಹವಾಗ್ತಾ ಇದೆ ಅಂತೇಳಿ ನೀನೇನು ಮಾಡಬೇಕು? ಬಾಯಿ ತೆರೆದಿದ್ದಾಗ ಆತನು ಹೊಸ ಭಾಷೆಗಳು ಕೊಡ್ತಾನೆ ಇರ್ತಾನೆ. ಹಲ್ಲೆಲೂಯಾ. ಹಂಗೆ ತುಂಬಿಸ್ಕೊಳ್ಬೇಕು. ತುಂಬಿಸಲ್ಪಟ್ಟಿದ್ದಾಗ ಏನಾಗುತ್ತದೆ? ದೊಡ್ಡ ಪ್ರವಾಹ ಕೂಡ ಆಗ್ಬೋದು. ಒಬ್ಬರಿಗೇನು ಬುಗ್ಗೆ ಇರ್ಬೋದು, ಇನ್ನೊಬ್ಬರಿಗೇನೋ ಸಣ್ಣ ಕಾಲುವೆ ಥರ ಇರ್ಬೋದು, ಇನ್ನೊಬ್ಬರಿಗೆ ಕೊಳ ಥರ ಇರ್ಬೋದು, ಕೊಳ ಪಾಂಡ್. ಕೆಲವ್ರಿಗೇನೋ ಇನ್ನು ನದಿ ಥರ, ಇನ್ನೊಬ್ಬರಿಗೆ ನದಿಗಳಂದರೆ ಪ್ರವಾಹವಾಗಿ ಇರ್ಬೋದು. ಹಲ್ಲೆಲೂಯಾ. ಪ್ರವಾಹ ಆಗಿ ಬಂದಾಗ ಏನಾಗುತ್ತದೆ ಗೊತ್ತಾ? ನಿನ್ನ ವೈರಿ ಆತನು ಪ್ರವಾಹ ಹಾಗೆ ಬಂದರೆ ನಿನ್ನಲ್ಲಿರುವಂಥ ಪವಿತ್ರ ಆತ್ಮನ ವಿರುದ್ಧವಾಗಿ ಬಂದು ದೊಡ್ಡ ಪ್ರವಾಹವಾಗಿ ವೈರಿಯನ್ನು ಎದುರಿಸ್ತಾನೆ. ನೀನೇನು ಮಾಡಬೇಕು? ತುಂಬಿಸ್ಕೊಳ್ಬೇಕು. ಅವ್ರ ಮೇಲೆ ಇವ್ರು ಹೆಂಗೆ ಮಾಡಿದ್ದಾರೆ ಹಂಗೆ ಏನು ಪರವಾಗಿಲ್ಲ, ಆಗೋದಾಗ್ತಾನೆ ಇರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಇನ್ನೊಂದು ಟ್ರಾನ್ಸ್ಲೇಷನ್ದಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುತ್ತಾನೆ. ರಭಸದಿಂದ ಅಂದರೆ ಶಬ್ದ.
ನೀನು ಮಾಡಬೇಕು ಶಬ್ದ. ರುಕೋಮ ಸಕಿಲೆ ಹೆಸ್ಕೋ ರಿ ಮದಿಬ್ರಬ ಶಬ್ದ ಮಾಡಬೇಕು, ರಭಸ ಮಾಡಬೇಕು. ಏನು ರಭಸ ಕುರಿ ಕುರಿ ಅಂದರೆ ಏನು ಕುರಿ ಬರ್ತದೆ ನಾನು ಅರ್ಥ ಆಗ್ತದ? ಒಬ್ಬರಿದ್ದಾಗ ಶಬ್ದದಿಂದ ಮಾತನಾಡ್ರಿ. ಆ ಬುಗ್ಗೆ ನದಿ ಹಾಗೆ ಆಗಬೇಕು, ಪ್ರವಾಹವಾಗಿ ಆಗಬೇಕು. ಆವಾಗ ನೀನು ಎದುರಿಸುವಂಥ ಎಲ್ಲ ವಿಷಯಗಳು ಕೂಡ ಏನಾಗುತ್ತವೆ? ಬಿಟ್ಟು ಹೋಗುತ್ತವೆ. ಯೋಬನ ಗ್ರಂಥ 14:19. ನೀರು ಕಲ್ಲುಗಳನ್ನು ಕೊರೆಯುವುದು. ನೀರೇನು ಮಾಡ್ತದಂತ? ಕಲ್ಲುಗಳನ್ನು ಕೊರೆಯುವುದು ಕರಗಿ ಹೋಗುವಂತೆ ಮಾಡ್ತದೆ. ಹಲ್ಲೆಲೂಯಾ, ಕರಗಿ ಹೋಗುವಂತೆ. ಈಗ ನೋಡ್ರಿ, ಕಿಡ್ನಿದಲ್ಲಿ ಸ್ಟೋನ್ಸ್ ಇದ್ರೆ ಏನಂತಾರೆ? ನೀರು ಕೊಡ್ರಿ, ಹೆಚ್ಚು ನೀರು ಕೊಡ್ರಿ. ಏನಾಗ್ತವೆ? ಅವು ಸಾಫಾಗಿ ಯೂರಿನ್ದಿಂದ ಹೊರಗೆ ಬರುವಂತೆ. ಹಲ್ಲೆಲೂಯಾ. ನೀನು ಹೆಚ್ಚು ಆತ್ಮ ಭಾಷೆಯಲ್ಲಿ ಅಂದರೆ ಮಾತನಾಡ್ತಾ ಈ ರೀತಿಯಲ್ಲಿ ಹೇಳಬೇಕು. ಆತ್ಮೀಯ ನೀರು ಕುಡಿತಾ ಇದ್ರೆ, ಪವಿತ್ರ ಆತ್ಮ ದೇವರು ಕೊಡುವ ಜೀವಜಲ ಕುಡಿತಾ ಇದ್ರೆ, ಆ ಕಲ್ಲು ಏನೇನು ಅಡ್ಡಿದೆಲ್ಲ ನಿನ್ನ ಜೀವನದಲ್ಲಿ, ನೀನೇ ಒಂದೊಂದು ಸತಿ ಕಲ್ಲಾಗಿರ್ತಿ. ಅವೆಲ್ಲ ಏನಾಗುತ್ತವೆ? ಕರಗಿ ಹೋಗುತ್ತವೆ. ಚೂಪಾಗಿದ್ದು ನೀನೊಂದು ಚುಚ್ಚುತ್ತಾ ಇರ್ತದೆ ಯಾವಾಗಲೂ, ಅವರಿಂದ ಇವರಿಂದ. ಆ ಕಲ್ಲುಗಳೇನಾಗುತ್ತವೆ? ಫ್ಲ್ಯಾಟ್ ಆಗಿಬಿಡ್ತವೆ. ಆವಾಗ ನೀನು ಈಸಿಯಾಗಿ ಏರಿ ಹೋಗ್ಬೋದು, ನಡೆಯಬಹುದು, ದಾಟಿ ಹೋಗ್ಬೋದು. ಹಲ್ಲೆಲೂಯಾ. ಕಷ್ಟಪಡುವುದು ಬೇಕಾಗಿಲ್ಲ. ಆಮೆನ್. ನೀರು ಕಲ್ಲುಗಳನ್ನು ಸವೆಸುವುದು ಅಂತ ಇದೆ. ಸ್ವಲ್ಪ ಕನ್ನಡ ಪ್ರಾಬ್ಲಮ್ದಿಂದ ಹಂಗೆ ಆಗ್ತಾ ಇದೆ, ಆದರೂ ಕೂಡ ನಿಮ್ಗೆ ಅರ್ಥ ಆಗ್ತಾ ಇದೆಲ್ಲ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಓದಮ್ಮ. ಅದರಲ್ಲೇ ಭೂಮಿಯು ಧೂಳಿನಿಂದ ಬೆಳೆದು ಬರುವುಗಳನ್ನು ನೀನು ತೊಳೆದು ಬಿಡುತ್ತೆ. ಜಲ ಪ್ರವಾಹಗಳು ಭೂಮಿಯ ಮಣ್ಣನ್ನು ಕೊಚ್ಚಿಕೊಂಡು ಹೋಗುವವು. ಅಂದರೆ ನೀನು ಮಾತನಾಡ್ತಾ ಇದ್ರೆ ಆ ಪ್ರವಾಹವು ಜಾಸ್ತಿ ಆಗ್ತಾ ಇದೆ ಅನ್ಕೋ. ಆತ್ಮ ದೇವರ ನದಿ ಪ್ರವಾಹವು ಜಾಸ್ತಿ ಆಗಿದ್ದನ್ಕೋ, ಮಣ್ಣಿನ ವಿಷಯಗಳು ನೀನು ತುಂಬಿಸ್ಕೊಂಡು ದೇವರ ವಾಕ್ಯ ತುಂಬಿಸ್ಕೋ, ಆತ್ಮದಿಂದ ತುಂಬಿಸ್ಕೊ. ಅಂದರೆ ಎದರಿಂದ ತುಂಬಿಸ್ಕೊಂಡಿರ್ತೀನಿ ನೀನು? ಸಿಟ್ಟದಿಂದ, ದ್ವೇಷದಿಂದ, ಜಗಳದಿಂದ, ಕೋಪದಿಂದ, ಯಾವುದೋ ವಿಷಯಗಳಿರ್ತಾವಲ್ಲ, ಶರೀರ ವಿಷಯಗಳು, ಅವ್ರನಿಂಗ ಇವ್ರಿಂಗ ಯಾವುದ್ಯಾವುದೋ ನಿನಗೆ ಒಂದು ಶರೀರ ಕ್ರಿಯೆಗಳು, ಟಿ ವಿ ಸೀರಿಯಲು, ಸಿನಿಮಾಗಳು, ಇವೆಲ್ಲ ನೀನು ಮಾತನಾಡ್ತಾ ಇದ್ರೆ ಒಂದೊಂದು ನೀನೇ ಹೇಳ್ತಿ, ಮಣ್ಣೆಲ್ಲ ಹೋಗ್ಬಿಡ್ತದೆ. ನಿನ್ನೆ ರಾತ್ರಿ ಮಳೆ ಬಂದಾಗ ಏನಾಯಿತು? ಭಾಳ ಕ್ಲೀನಾಗಿತ್ತು ರೋಡ್ಸ್. ಹಲ್ಲೆಲೂಯಾ. ನೀರಿನ ಪ್ರವಾಹ ಬಂದರೆ ಅಂದರೆ ಆತ್ಮ ದೇವರ ಸನ್ನಿಧಿ, ನಿನ್ನಿಂದ ಆತ್ಮ ಭಾಷೆಯಲ್ಲಿ ಮಾತಾಡ್ತಾ ಇದ್ದೆ. ನಿನಗೆ ಯಾರು ಕರೆಕ್ಟ್? ನೀನೇ ಅಯ್ಯೋ ನಾನು ಹಿಂಗೆ ಮಾಡಬಾರ್ದು, ಇದನ್ನು ತೆಗೆದುಬಿಡ್ತೀನಿ. ಹಲ್ಲೆಲೂಯಾ. ಸೆಟ್ ಮಾಡ್ಕೊತ ಬರ್ತೀಯ. ಅವಾಗ ದೇವರಿಗಾಗಿ ನೀನು ದೊಡ್ಡ ಕಾರ್ಯಗಳು ಮಾಡ್ಬೋದು. ದೇವರಿಗಾಗಿ ಫರೋಹನ ಮಾಡಿದ ಹಾಗೆ ನೀನು ಕೂಡ ದೇವರಕ್ಕೆ ಸಂಪಾದಿಸಬಹುದು ವಿಷಯಗಳನ್ನ, ಆತ್ಮಗಳನ್ನು ಸಂಪಾದಿಸಬಹುದು, ಹಣವನ್ನು ಸಂಪಾದಿಸಬಹುದು. ಹಲ್ಲೆಲೂಯಾ. ಆದರೆ ಸಮಸ್ಯೆ ಏನಂದರೆ, ಕೆಲವರು ಏನು ಅಂದ್ಕೊತಾರಂದರೆ, ಕೆಲವರು ಈ ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ನಾನು ದೇವರ ವಾಕ್ಯನಂದರೆ ನನಗೆ ಇಷ್ಟ ರೀ, ಚೆನ್ನಾಗಿ ಓದ್ತೀನಿ. ಈ ಆತ್ಮ ಭಾಷೆ ಅಂತಾರಲ್ಲ, ಕುರಾ ಭಾಷೆ ನನಗೆ ಇಷ್ಟ ಆಗೋದಿಲ್ಲ, ಏನು ಅರ್ಥ ಆಗೋದಿಲ್ಲ, ಯಾಕೆ ಮಾತಾಡಬೇಕು ಅಂತ ಕೆಲವರು ಅಂತಾರೆ. ಇನ್ನು ಕೆಲವರು ಏನಂತಾರೆ, ಇದೇನೋ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ ರೀ, ವಾಕ್ಯ ಓದೋಕ್ಕೆ ಆಗಲ್ಲ, ವಾಕ್ಯ ಅರ್ಥ ಮಾಡ್ಕೊಂಡೋಕೆ ಆಗಲ್ಲ, ಅದಕ್ಕಾಗಿ ವಾಕ್ಯ ಓದಲ್ಲ. ಈ ಎರಡು ನನಗೆ ಸಮಸ್ಯೆನೇ, ಎರಡೂ ತುಂಬಿಸಲ್ಪಡಬೇಕು. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಆದಿಕಾಂಡ 7ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ರಿ, ಜಲ್ದಿ ಮುಗಿಸ್ತೀನಿ ನಾನು ಕೂಡ. 40 ದಿನ ಭೂಮಿಯ ಮೇಲೆ ಪ್ರಳಯವು ಇತ್ತು. ಆಗ ನೀರುಗಳು ಹೆಚ್ಚಿ ನಾವೆಯನ್ನು ಎತ್ತಲು ಅದು ಭೂಮಿಯಿಂದ ಮೇಲೆತ್ತಲ್ಪಟ್ಟಿತು. ನಿಮ್ಮೆಲ್ಲರಿಗೂ ಗೊತ್ತಿದೆ ದೇವರು ಏನಂತ ಹೇಳ್ತಾನೆ ನೋಹಕ್ಕೆ, 40 ದಿವಸಗಳು ಮಳೆ ಬರುತ್ತದಪ್ಪ, ನೀನೇನು ಮಾಡಬೇಕು? ಜಲಪ್ರಳಯ ಬರ್ತದೆ. ನೀನು ನನ್ನ ಮಾತಿಗೆ ನನಗೆ ಭಯಪಡುವ ಆತನು, ನೀನು ನೀತಿವಂತನು, ನಿನ್ನ ಸಂತತಿಯಲ್ಲಿ ನೀನು ನಾವೇ ಕಟ್ಟಿ ನಿನ್ನ ಕುಟುಂಬ ಸುರಕ್ಷಿತವಾಗಿರಂದರೆ ಅವರಿದ್ದಾರೆ. ಹಲ್ಲೆಲೂಯಾ. ದೇವರು ಹೇಳಿದ ಹಾಗೆ ಇವರು ನಾವೇ ಒಳಗೆ ಹೋಗಿದ್ದಾಗ ಏನಾಯಿತು? ಆಕಾಶದಿಂದ ಮಳೆ ಬಂತು. ಆಕಾಶದಿಂದ ಫಸ್ಟ್ ಏನು ಬಂತು? ಮಳೆ ಬಂತು. ಆ ಮಳೆ ತುಂಬಿಸಿ ಎಷ್ಟು ದಿನ? 40 ದಿವಸಗಳಾಯಿತು. ಆ ಮಳೆ ದೊಡ್ಡ ಪ್ರವಾಹ ಆಗಿದೆ. ಹಲ್ಲೆಲೂಯಾ. ಪ್ರವಾಹ ಆಗಿದ್ದಾಗ ನಾವೇ ಮುಳುಗಲಾರದಂತೆ ಮೇಲೆಗೆ ತಂದಿದ್ದು ಯಾವುದು? ಆ ಪ್ರವಾಹನೇ. ಹಲ್ಲೆಲೂಯಾ. ಬೇರೆಯವರು ಯಾರು ಅವಿಧೇಯತರಾಗಿದ್ದಾರಲ್ಲ, ದೇವರನ್ನು ನಂಬದೆ, ದೇವರ ಮಾತು ನಂಬದೆ, ನೋವನ್ನು ನಂಬಿದ ಹಾಗೆ ನಂಬದೇ ಇದ್ದವರೆಲ್ಲ ಪ್ರವಾಹಕ್ಕೆ ಏನಾಗಿದ್ದಾರೆ? ಒಡೆದುಕೊಂಡು ಹೋಗ್ಬಿಟ್ರು. ಆದರೆ ನೋವಹನ ಗೋಡೆ ನಾವೇ ಮೇಲಕ್ಕೆ ಬಂತು. ಹಲ್ಲೆಲೂಯಾ. ಯಾರು ಮೇಲೆಗೆ ತರಿದ್ದಾರೆ? ಮನುಷ್ಯರು ತರೋಕ್ಕಾಗುತ್ತದ? ಕ್ರೇನ್ಸ್ದಿಂದ ತೆಗಿಯೋಕ್ಕಾಗುತ್ತದ? ಹಗ್ಗಗಳು ಕಟ್ಟು ಒಂದು ನಾವೇನು ಎತ್ತಕ್ಕಾಗುತ್ತದ? ಇಲ್ಲ. ನಿನ್ನ ಪರಿಸ್ಥಿತಿ ಎಂಥದೇ ಆಗಿದ್ರೆ ಕೂಡ ನಿನ್ನನ್ನು ಮೇಲಕ್ಕೆ ತರುವುದು ಯಾವುದು?
ಆತ್ಮ ಭಾಷೆಯಲ್ಲಿ ಮಾತನಾಡ್ತಾರೆ, ಮೆಲ್ಲಕ್ಕೆ 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 ಮೇಲೆಗೆ ಬರ್ತೀವಿ, ಉನ್ನತಕ್ಕೆ ಬರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 2 ದಿನ ಮಾತಾಡಿ ನಿಲ್ಲಿಸೋದಲ್ಲ, ಆಮೆನ್. ತುಂಬಿಸಲ್ಪಡಬೇಕು. ಈಗ ಇನ್ನೊಂದು ಪ್ರಶ್ನೆ, ಈಗ ನಾವೇದಲ್ಲಿ ಎಲ್ಲರೂ ಇದ್ದಾರೆ. ಯಾರ್ಯಾರಿದ್ದಾರೆ? ನೋವು ಕುಟುಂಬ ಅಂದರೆ ಅವರು ವಿಧೇಯತೆ ತೋರಿಸಿದವರು, ವಿಧೇಯತೆ ತೋರಿಸಿದವರು. ಆ ರೀತಿಯಲ್ಲೇ ಕೆಲವರು ನಮ್ಮ ಜೀವನದಲ್ಲಿ ನೋಡುವಾಗ ಯೇಸು ಸ್ವಾಮಿ ದೇವರಂತ ನಂಬಿ ರಕ್ಷಣೆ ನಾವೇಲಿ ಸೇರ್ತಾರೆ. ಆದರೆ ಕೂಡ ಅವ್ರು ಏನಂತಾರೆ, ಅವ್ರಿಗೆ ರಕ್ಷಣೆ ಇರುತ್ತದೆ ಯೇಸು ಕ್ರಿಸ್ತನ ಒಡೆಯನಂದ ಕೂಡಲೇ. ಆದರೆ ಅವರು ಆತ್ಮ ಭಾಷೆಗಳು ನಂಬಲಿಲ್ಲ ಅನ್ಕೋ. ನಂಬಲಿಲ್ಲ ಅಂದರೆ ನಾವೇ ಮೇಲೆಗೆ ಬರ್ತದಾ? ಇಲ್ಲ. ಕಷ್ಟ ಬಂದರೆ ಅಲ್ಲೇ ಕೆಳಗನೆ, ಕಷ್ಟ ಬರಲಿ ಏನನ್ನ ಬರಲಿ ಏನನ್ನ ಬರಲಿ. ಇನ್ನೂ ಕೆಲವರು ಇದ್ದಾರೆ, ವಾಕ್ಯ ಪ್ರಕಾರ ಓದ್ತಾರೆ, ಮಾಡ್ತಾರೆ, ಕೇಳ್ತಾರೆ. ಕೇಳೋಕ್ಕೆ ಇಷ್ಟ ಭಾಳ ಕ್ರೈಸ್ತವರಿಗೆ. ವಾಕ್ಯ ಪ್ರಕಾರ ಜೀವನ ಮಾಡೋದಿಲ್ಲ. ಜೀವನ ಮಾಡಿಲ್ಲ ಅಂದರೆ ಏನಾಗುತ್ತದೆ? ಈ ಜಲಪ್ರಳಯವೇ ಬಂದು ಅವ್ರನ್ನ ನಾಶಪಡಿಸ್ತದೆ. ಈಗ ಉದಾಹರಣೆಗೆ ನಾವಿಯಲ್ಲಿ ದೇವರೇನಂತ ಹೇಳಿದ್ದಾನೆ, ನಾನು ಹೇಳುತ್ತಾನ ಹೊರಗೆ ಬರಬಾರ್ದು ಅಂತ ಹೇಳಿದ್ದಾನೆ. ಯಾರಿಗೆ? ನೋಹನಿಗೆ, ಅವರಿಗೆ. ಇವರು ಸರಿ ನೋಡೋಣ, ಮುಂಚೆನೇ ಹೋಗೋಣ ಅಂತ ಕಿಟಕಿನೋ ಬಾಗಿಲುಗಳೋ ತೆರೆದು ದೇವರು ಹೇಳಿದ ಸಮಯಕ್ಕಿಂತ ಮುಂಚೆನೇ ಹೋಗಿದ್ರೆ ಏನಾಗ್ತದೆ? ಹೊರಗೆ ಇರುವಂಥ ಜಲಪ್ರವಾಹ ಬಂದು ಅವ್ರನ್ನು ನಾವೇ ಇಲ್ಲಿ ತುಂಬಿಸಲ್ಪಟ್ಟಿದ್ರೆ ಹಿಂಗೇನಾಗುತ್ತದೆ? ಮುಳುಗಿ ಹೋಗುತ್ತದೆ. ಹಲ್ಲೆಲೂಯಾ. ಅಂದರೆ ದೇವರ ವಾಕ್ಯ ಪ್ರಕಾರವಾಗಿ ಜೀವಿಸುವುದು ಪ್ರಾಮುಖ್ಯ. ಹಾಗೆಯೇ ಪವಿತ್ರಾತ್ಮ ದೇವರನ್ನು ಸ್ವೀಕರಿಸುವುದು, ಆತನೊಂದಿಗೆ ಸಹವಾಸ ಮಾಡುವುದು ಪ್ರಾಮುಖ್ಯ. ಇದು ತುಂಬಿಸಲ್ಪಡುವಾಗ ನಾವು ಕೂಡ ಫರೋಹನಿಗೆ ಯೋಸೇಫನು ಮಾಡಿದ ಹಾಗೆ ನಾವು ಕೂಡ ದೊಡ್ಡ ದೊಡ್ಡ ವಿಷಯಗಳು ಮಾಡ್ಬೋದು. ಹಲ್ಲೆಲೂಯಾ. ದೇವರ ರಾಜ್ಯಕ್ಕಾಗಿ ಸಾಕ್ಷಿಗಳಾಗಿ ಇರಬಹುದು. ಈ ದಿನ ನಾವು ವಾಕ್ಯದಿಂದ ತುಂಬಿಸಬೇಕು. ಫರೋಹನಿಗೆ ಹೇಳಿದ್ದಾನೆ ದೇವರು, ಧಾನ್ಯದಿಂದ ತುಂಬಿಸು. ಹಲ್ಲೆಲೂಯಾ. ಈಗ ನಮಗೂ ಪರಿಷ್ಕಾರ ಏನು? ಮೇಲೆಗೆ ಬರಬೇಕಂದ್ರೆ ದೇವರಕ್ಕಾಗಿ ಸಮೃದ್ಧಿಯಾಗಿರಬೇಕು. ಆತನಿಗೆ ಸಮೃದ್ಧಿ ಸಂಪಾದಿಸಬೇಕಂದ್ರೆ ದೇವರ ವಾಕ್ಯವು ಪವಿತ್ರ ಆತ್ಮ ದೇವರಿಂದ ತುಂಬಿಸಲ್ಪಡೋದು. ಕೆಲವರು ಅಂತಾರೆ, ನನ್ನ ಮೊಮ್ಮಗಾಗಿ ಬಹಳ ಮಾಡ್ತೀನಿ, ಏನಾದರೂ ಮಾಡ್ತೀನಿ ರೀ ನಮ್ಮ ಅಮ್ಮಗೋಸ್ಕರ, ನನ್ನ ಮಗಲ್ಕಾಗಿ ಏನಾದರೂ ಮಾಡ್ತೀನಿ. ಒಳ್ಳೆಯದೇ, ಥ್ಯಾಂಕ್ ಗಾಡ್, ಹಲ್ಲೆಲೂಯಾ. ಆದರೆ ನಿನಗೂ ಉಸಿರು ಕೊಟ್ಟಿದ್ದ ಆತನಿಗೆ ಏನು ಮಾಡ್ತಾಯಿದ್ದೀವಿ? ಮೊದಲು ಆತನಿಗೆ ಮಾಡು. ಉಸಿರು ಕೊಟ್ಟಿದ್ದ ನಿನ್ನ ಅಮ್ಮನ ಕೊಟ್ಟಿದ್ದಾನಲ್ಲ, ಆತನಿಗಾಗಿ ಮೊದಲು ಮಾಡು. ವಾಕ್ಯ ಹೇಳುತ್ತದೆ, ಮೊದಲು ಸ್ಥಾನ ಆತನು ಕೊಟ್ಟಿಲ್ಲ ಅಂದರೆ ನೀನು ಮಾಡೋದು ಯಾವುದೇ ಆಗಲಿ ಕೂಡ ಅದು ಯಾವಾಗಾದರೂ ಡೇಂಜರೇ. ಹಲ್ಲೆಲೂಯಾ. ಮೊದಲು ನಿಮ್ಮ ಅಮ್ಮಗೂ ಮಾಡ್ತೀನಿ, ಅಣ್ಣಗೂ ಮಾಡ್ತೀನಿ, ಅಕ್ಕಗೂ ಮಾಡ್ತೀನಿ, ತಂಗಿಗೂ ಮಾಡ್ತೀನಿ. ಒಳ್ಳೆಯದೇ. ನೀನು ದೇವರಿಗೆ ಮಾಡುತ್ತಾ ಬಂದಾಗ ಆ ತಾಯಿಗೆ ಮಾಡ್ತೀಯಲ್ಲ, ತಂಗಿಗೆ ಮಾಡ್ತೀಯಲ್ಲ, ಅದು ಸಫಲವಾಗುತ್ತದೆ. ಅಲ್ಲಿ ಭೂಮಿ ಮೇಲೆ ದೇವರು ನಿನ್ನನ್ನು ನನ್ನನ್ನು ಉಸಿರು ಕೊಟ್ಟು ಇಟ್ಟಿದ್ದಾನೆ, ರಕ್ಷಣೆ ಕೊಟ್ಟಿದ್ದಾನೆ, ಆತ್ಮೀಯ ಸಭೆಯಲ್ಲಿ ಕೊಟ್ಟಿದ್ದಾನೆ, ಆತ್ಮೀಯ ಸಭೆಯಲ್ಲಿ ಇಟ್ಟಿದ್ದಾನೆ. ನೀನು ತುಂಬಿಸಲ್ಪಟ್ಟು ನಾವೇ ಮೇಲೆಗೆ ಎಲ್ಲರೂ ನೋಡುವಂತೆ ನಿನ್ನ ಜೀವನ ಉನ್ನತ ಜೀವನ ಇರಬೇಕೆಂದು ಯಾಕೆ ನೀನು ಉಪಯೋಗಿಸ್ಕೊಳ್ಳುವುದಿಲ್ಲ? ಫರೋಹನು ಸೆರೆಮನೆಯಿಂದ ಬಂದು ಉಪಯೋಗಿಸಿಕೊಂಡು ದೊಡ್ಡ ಕಾರ್ಯಗಳು ಮಾಡಿ ಫರೋಹನಕ್ಕಾಗಿ ಯೋಸೇಫನು ಸೆರೆಮನೆಯಲ್ಲೇ ಬಂದು ಉಪಯೋಗಿಸಿಕೊಂಡಿದ್ದಾನೆ. ನಾವು ಕೂಡ ದೇವರು ಕತ್ತಲಿಂದ ನಮ್ಮನ್ನು ಬಿಡಿಸಿದ್ದಾನೆ. ಆತನಕ್ಕಾಗಿ ಜೀವಿಸೋಣ. ಬಗಲಿಗಿದ್ದವರು ಕಿರಿದ್ದಲ್ಲಿ ಹೇಳ್ರಿ, ದೇವರಕ್ಕಾಗಿ, ಆತನ ರಾಜ್ಯಕ್ಕಾಗಿ ನೀನೇನಾದರೂ ಮಾಡು, ಅದೇ ಲೆಕ್ಕಗೂ ಬರುತ್ತದೆ. ದೇವರು ನಿಮ್ಮನ್ನು ಆಸ್ತಿಸಲಿ.